ಕ್ರಿಸ್ತನಲ್ಲಿ ಪ್ರೀತಿಯ ದೈವಜನರೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸ್ಕೊಳ್ತಾ ನಮ್ಮ ರಕ್ಷಕರಾಗಿರುವ ಯೇಸು ಕ್ರಿಸ್ತರ ಹೆಸರಿನ ಮುಖಾಂತರವಾಗಿ ನಿಮ್ಮೆಲ್ಲರನ್ನು ಕೂಡ ಈ ಒಂದು ದಿನದ ವಿಡಿಯೋಗೆ ಆಹ್ವಾನಿಸ್ತೇನೆ. ಇಂದಿನ ಪಾಠ ಅತಿ ಸಣ್ಣ ಪಾಠ, ಬಹಳ ಚಿಕ್ಕ ಪಾಠವಾಗಿದ್ರೂ ಕೂಡ ಅದು ನಮ್ಮೆಲ್ಲರಿಗೂ ಕೂಡ ಬಹಳ ಪ್ರಯೋಜನಕರವಾಗಿರೋಂಥ ಒಂದು ಪಾಠ ಅಂತೇಳಿ ಆ ಪಾಠವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಹೀಗೆ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇರುವಂತಹ ಚಿತ್ರವನ್ನು ನೋಡುವಾಗ ನಿಮಗೊಂದು ಚಿತ್ರ ಮೂಡಿ ಬಂದಿರುತ್ತೆ ಕಣ್ಮುಂದೆ. ಏನಂತನ್ನುವಾಗ ನೋಡಿ, ಇದು ದೇವರ ರಾಜ್ಯ ಮುಂದೆ ಬರಬೇಕಾಗಿರುವಂಥ ದೈವಿಕ ಸಾಮ್ರಾಜ್ಯದಲ್ಲಿ ಯಾರ್ಯಾರೆಲ್ಲ ಇರ್ತಾರೆ, ರಕ್ಷಣೆ ಹೊಂದಿದವರು ದೇವರ ಸಾಮ್ರಾಜ್ಯದಲ್ಲಿ ಹೇಗಿರ್ತಾರೆ, ಆ ದೇವರ ರಾಜ್ಯಕ್ಕೆ ನಿಜವಾಗಿಯೂ ರಕ್ಷಣೆಯ ಒಂದು ಭಾಗ್ಯಕ್ಕೆ ಯಾರು ಸೇರ್ತಾರೆ ಅನ್ನುವಂಥ ಎಲ್ಲ ವಿಷಯಗಳನ್ನ ಒಂದು ಸಣ್ಣ ಪ್ರಾಣಿಯನ್ನ ಇಟ್ಟು ದೇವರು ತನ್ನ ಸಂಪೂರ್ಣ ಯೋಜನೆಯನ್ನು ಹಂಚಿಕೊಂಡಿರುವಂಥದ್ದನ್ನ ನಾವು ಈ ಪಾಠದ ಮುಖಾಂತರವಾಗಿ ಗಮನಿಸಬಹುದು. ಆದ್ರಿಂದ ಪ್ರೀತಿಯ ದೈವಜನರೇ, ಶ್ರದ್ಧೆಯಿಂದ ಗಮನಿಸುವಂತೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಈ ಪಿಕ್ಚರ್ ನಿಮ್ಗೆ ಕಾಣಿಸ್ತಾ ಇರೋ ರೀತಿಯಲ್ಲಿ ದೇವರ ರಾಜ್ಯದ ಒಳಗಿರುವಂಥದ್ದು, ದೇವರ ರಾಜ್ಯದ ಹೊರಗಿರುವಂಥದ್ದು, ಮಧ್ಯದಲ್ಲಿ ಒಂದು ಗೇಟ್ ಇರುವ ರೀತಿಯಲ್ಲಿ ನಿಮಗೆ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಇದನ್ನ ಯಾವ ವಚನದಿಂದ ನಾನು ಆರಂಭಿಸ್ತೀನಿ ಅಂತ ನೋಡುವಾಗ, ಪ್ರಕಟಣೆ ಗ್ರಂಥದಲ್ಲಿ 22ನೇ ಅಧ್ಯಾಯದ 14-15 ವಚನಗಳಲ್ಲಿ ನೋಡುವಾಗ, ದೇವರ ರಾಜ್ಯದಲ್ಲಿ ನಾಯಿಗಳಂತವರು ಹೊರಗಡೆ ಇರ್ತಾರೆ ಅನ್ನುವಂಥದ್ದನ್ನ ನಾವು ಇವತ್ತಿನ ಪಾಠದಲ್ಲಿ ಕಲಿಯೋಣ. ಸೊ ನಾಯಿಗಳಂತವರು ಹೊರಗಡೆ ಇರುವಂಥದ್ದು ಯಾಕೆ ನಾಯಿಯನ್ನ ದೇವರು ಈ ರೀತಿಯಲ್ಲಿ ಬಿಂಬಿಸಿದ್ದಾರೆ ಅನ್ನುವಂಥದ್ದನ್ನ ನಾವು ಗಮನಿಸೋದಾದ್ರೆ ನೋಡಿ, ನಾಯಿಯ ಬಗ್ಗೆ ಒಂದು ವಚನವನ್ನ ಆಧಾರವಾಗಿ ಶಾಸ್ತ್ರ ಗ್ರಂಥಗಳಿಂದ ತೆಗೆದುಕೊಳ್ಳೋದಾದ್ರೆ, ಧರ್ಮೋಪದೇಶ ಕಾಂಡ 23:18 ನಿಮ್ಮ ಮುಂದೆ ಇಲ್ಲಿ ಒಂದು ಡಿಸ್ಪ್ಲೇ ಮಾಡಿರ್ತೇನೆ. ಸೊ ಅಲ್ಲಿ ನೋಡುವಾಗ ಡ್ಯೂಟರನಮಿ 23:18 ಕನ್ನಡ ಭಾಷಾಂತರ ಅಷ್ಟು ಸ್ಪಷ್ಟವಾಗಿಲ್ಲದ್ರಿಂದ ನಾನು ಆಂಗ್ಲದಿಂದ ಇದನ್ನ ನಿಮಗೋಸ್ಕರ ಇಲ್ಲಿ ಡಿಸ್ಪ್ಲೇ ಮಾಡಿರ್ತೇನೆ. Thou shalt not bring the hire of a war or the price of a dog into the house of the Lord thy God for any vow. For even both these are abomination unto the Lord thy God ಅಂತ ಓದ್ತೀವಿ. ಅಂದ್ರೆ ಈ ಎರಡು ವಿಷಯಗಳನ್ನ ದೇವರಿಗೆ ಅಸಹ್ಯವಾದಂತಹ ವಿಷಯಗಳನ್ನಾಗಿ ಮಾಡ್ತಾರೆ. ಅಂದ್ರೆ ಒಂದು ನಾಯಿಯನ್ನ ವ್ಯವಹರಿಸುವಂಥದ್ದು, ಅದನ್ನ ಸಾಕಿ ಬೆಳೆಸಿ ಅದನ್ನ ವ್ಯಾಪಾರಕ್ಕೆ ಅಂತ ಮಾಡುವಂಥದ್ದು, ಅಥವಾ ನಾಯಿಯನ್ನ ಬಳಸ್ಕೊಂಡು ಮಾಡುವಂಥ ಯಾವುದೇ ವ್ಯಾಪಾರ ಪ್ರಯೋಜನಗಳು ಇರಬಹುದು, ಅದೆಲ್ಲವೂ ಕೂಡ ಯೆಹೋವನಿಗೆ ಏನಾಗಿದೆ ಅಂದ್ರೆ ಅಸಹ್ಯ. ಒಂದು, ಯಾವ ರೀತಿ ಈಗ ನಾಯಿಯನ್ನ ಬ್ರೀಡ್ ಮಾಡಿ ಅದನ್ನ ಬೇರೆ ಬೇರೆ ಪ್ರಾಣಿಗಳನ್ನ ಬ್ರೀಡಿಂಗ್ಗೋಸ್ಕರ ಬಳಸ್ಕೊಳ್ತೀವೋ, ಅದೇ ರೀತಿಯಾಗಿ ಮನುಷ್ಯನೂ ಕೂಡ ತನ್ನನ್ನು ತಾನು ಬಳಸ್ಕೊಳ್ಳುವಂಥದ್ದು. ಸೊ ಅದನ್ನು ಕೂಡ ದೇವರಿಗೆ ಅಸಹ್ಯವಾಗಿದೆ. ಈ ಎರಡೂ ವಿಷಯಗಳು ದೇವರಿಗೆ ಅಸಹ್ಯವಾಗಿದೆ ಎನ್ನುವಂಥದ್ದು ಶಾಸ್ತ್ರ ಗ್ರಂಥದಲ್ಲಿ ಮೋಶೆ ಮುಖಾಂತರ ಕೊಟ್ಟ ಧರ್ಮಶಾಸ್ತ್ರದಲ್ಲಿ. ಸೊ ಅದನ್ನ ಮೋಶೆ ಕೊಟ್ಟರು, ಇಸ್ರೇಲ್ರಿಗೆ ಕೊಟ್ಟರು, ಅದು ಈಗ ಅಪ್ಲೈ ಆಗಲ್ಲ ಅಂತಂದ್ರೆ ಪ್ರಕಟಣೆ ಗ್ರಂಥದಲ್ಲಿ ದೇವರ ರಾಜ್ಯದ ಹೊರಗಿರ್ತಾರ ನಾಯಿಗಳಂತವರು ಅಂತ ಓಪನಿಂಗ್ ಟೆಕ್ಸ್ಟ್ ಅಲ್ಲಿ ನಮಗೆ ಮಾತಾಡೋದು ನೋಡುವಾಗ, ಈ ಎಲ್ಲಾ ಶಾಸ್ತ್ರ ಗ್ರಂಥಗಳು ಒಟ್ಟಾಗಿ ಒಂದೇ ವಿಷಯವನ್ನ ಮಾತನಾಡ್ತಾ ಇದ್ದೇವೆ ಎನ್ನುವಂಥದ್ದು ಸ್ಪಷ್ಟವಾಗ್ತದೆ. ಹಾಗಾದ್ರೆ ಇದ್ರ ಒಳಗಡೆ ಸ್ವಲ್ಪ ಆಳವಾಗಿ ನಾವು ನೋಡೋದಾದ್ರೆ, ದೇವರು ನಾಯಿಯನ್ನ ಎಲ್ಲಾದ್ರೂ ಒಂದು ಒಳ್ಳೆ ಉದ್ದೇಶಕ್ಕೆ ಬಳಸಿದರ ಸತ್ಯವೇದದಲ್ಲಿ, ಒಳ್ಳೆ ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ, ದೇವರು ಒಪ್ಕೊಳ್ಳೋಂಥ ಕೆಲಸಕ್ಕೆ. ಅಂದ್ರೆ ನಿಮ್ಗೆ ಯೆಶಾಯ 66:3ನೇ ವಚನದಲ್ಲಿ ನೀವು ನೋಡ್ತೀರಾ, ಯಜ್ಞಕ್ಕೆ ಅದನ್ನ ನಿಷಿದ್ಧ ಅಂದ್ರೆ ಯಾರ ಒಂದು ವಿಗ್ರಹಗಳ ಬಲಿಗಳಿಗೆ ಅಂತ ಕೊಡ್ತಾ ಇದ್ರು. ಉದಾಹರಣೆಗೆ ಚೈನಾ ದೇಶ ಅಲ್ಲೆಲ್ಲ ನೋಡುವಾಗ ವಿಗ್ರಹಾರಾಧಕರು ಕೆಲವರು ಆ ದೇಶದಲ್ಲಿ ಬಲಿಗಳನ್ನು ಕೊಡ್ತಾ ಇದ್ರು. ಮತ್ತು ಕೆಲವೊಂದು ರಿಪೋರ್ಟ್ಸ್ ಪ್ರಕಾರವಾಗಿ ಅಮೆರಿಕದ ಜನರುಗಳು ಕೂಡ ನಾಯಿಗಳನ್ನ ಒಂದಾನೊಂದು ಕಾಲದಲ್ಲಿ ಹೆಚ್ಚಿಗೆ ಬಲಿ ಕೊಡ್ತಿದ್ರು ಯಜ್ಞಗಳಲ್ಲಿ. ಮತ್ತು ಈಗಲೂ ಕೂಡ ರೇರ್ಲಿ ಕೆಲವರು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಏನ್ರಿ ಕ್ರೈಮ್ ರಿಪೋರ್ಟ್ಸ್ ಗಳಲ್ಲಿ ಸಮ್ಟೈಮ್ಸ್ ನಾವು ನೋಡ್ಬೋದು. ನೀವು ಬೇಕಾದ್ರೆ ನ್ಯೂಸ್ ನ ಸರ್ಚ್ ಮಾಡಿ ನೋಡ್ಕೊಳ್ಬಹುದು. ಸೊ ಎನಿವೆ, ಇದನ್ನ ಪುರಾತನ ಕಾಲದಲ್ಲಿ ಇಸ್ರೇಲ್ ಜನರು ಅಂದ್ರೆ ಯೆಶಾಯನ ಕಾಲದಲ್ಲಿ ಈ ಒಂದು ಅಸಹ್ಯವಾದಂತಹ ನಾಯಿ ಬಲಿಯನ್ನ ತಂದು ಕೊಡ್ತಾ ಇದ್ರು ಅಂತೇಳಿ ದೇವರು ಕಂಪ್ಲೇಂಟ್ ಆಗಿ ಏನ್ ಮಾಡ್ತಾರೆ, ಇಸ್ರೇಲ್ ಜನಗಳ ಮೇಲೆ ಆರೋಪವನ್ನು ಹೊರಿಸ್ತಾರೆ. ಸೊ ಅದನ್ನ ನೋಡುವಾಗ, ಹಾಗಾದ್ರೆ ನಾಯಿಯನ್ನ ಬಲಿ ಅಟ್ ಎನಿ ಕಾಸ್ಟ್ ಕೊಡ್ಲೇಬಾರದು, ಯಾವುದೇ ಕಾರಣ ಕೊಡಬಾರದು ಅನ್ನುವಂಥದ್ದನ್ನ ದೇವರು ಹೇಳ್ತಾರೆ. ಅಂದ್ರೆ ಅದು ನಿಷಿದ್ಧವಾಗಿರ್ತಕ್ಕಂಥದ್ದು. ಬೇರೆ ಬಲಿ ಕೊಡ್ಬೇಕಾಗಿರೋಂಥ ಪ್ರಾಣಿಗಳನ್ನೆಲ್ಲ ಲಿಸ್ಟ್ ಮಾಡಿದ್ದಾರೆ, ಆದ್ರೆ ಈ ಅಶುದ್ಧ ಪ್ರಾಣಿಯನ್ನಾಗಿ ನಾಯಿಯನ್ನ ಯಾವುದೇ ರೀತಿ ಯಜ್ಞಕ್ಕೆ ಏನ್ ಮಾಡ್ಲಿಲ್ಲ ಅಂದ್ರೆ ದೇವರು ತೆಗೆದುಕೊಂಡಿಲ್ಲ. ಸೊ ಇದೊಂದು. ಆದ್ರೆ ಆ ನಾಯಿಯಂತ ಗುಣಗಳುಳ್ಳಂತವರನ್ನ ಹೊರಗಿಡ್ತೀವಿ ಅಂತಂದ್ರೆ, ಈಗಿನ ಕಾಲದ ಕೆಲವು ಪ್ರಸ್ತುತ ಜನಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಪಾಪ
ತಮ್ಮ ತಂದೆ ತಾಯಿಗಳನ್ನ, ಪೋಷಕರುಗಳನ್ನ, ತಮ್ಮ ಗಾರ್ಡಿಯನ್ನನ್ನ ಬೇಕಂದ್ರೆ ಬೀದಿಗೆ ಬಿಟ್ಟು ಅನಾಥರನ್ನಾಗಿ ಮಾಡಿರ್ತಾರೆ. ಆದ್ರೆ ಈ ಬುದ್ಧಿಹೀನರು ಏನ್ ಮಾಡ್ತಾರೆ ಅಂದ್ರೆ, ನಾಯಿಯನ್ನ ತೆಗೆದುಕೊಂಡು ಬಂದು ಬೇಕಂದ್ರೆ ತಮ್ಮ ಮನೆಯಲ್ಲಿ ಸೋಫಾಗಳಲ್ಲಿಟ್ಟು ಅದಕ್ಕೆ ಒಳ್ಳೆ ಬೆಚ್ಚಿಗೆ ಹೊದಿಸಿ ಅದಕ್ಕೆ ಏನು ಊಟ ಬೇಕು ಅದನ್ನ ಕೊಟ್ಟು ಅದಕ್ಕೆ ಏನೇನು ಕಾಯಿಲೆ ಬರ್ತದೆ ತಮಗ್ ತೋರಿಸ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ತಂದೆ ತಾಯಿಗಳಿಗೆ ಮೆಡಿಸಿನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾಯಿಗಳನ್ನ ಮಾತ್ರ ಒಂದು ಏನ್ ಮಾಡ್ತೀವಿ, ಅನಿಮಲ್ ಡಾಕ್ಟರ್ ಹತ್ರ ತಗೊಂಡು ಹೋಗೋದನ್ನ ನಾವು ನೋಡ್ತೀವಿ. ಸೊ ಅದಕ್ಕೆ ಈಗ ವೆಟರ್ನರಿ ಎಷ್ಟು ಇದಾಗ್ಬಿಟ್ಟಿದೆ ಅಂತಂದ್ರೆ, ಹೆಚ್ಚು ಕಡಿಮೆ ಎಲ್ಲ ಊರುಗಳಲ್ಲಿ ಒಂದೊಂದು ವೆಟರ್ನರಿ ಡಾಕ್ಟರ್ಗಳಿರೋದು ಬಿಟ್ಟು ಸರ್ಕಾರ ಪ್ರೈವೇಟ್ ಆಗಿ ಅದರದೇ ಆದಂತ ಕ್ಲಿನಿಕ್ಗಳನ್ನ ತೆಗೆದಿರ್ತಾರೆ. ಅದರಲ್ಲಿ ವಿಶೇಷವಾಗಿ ಹೋಗೋ ಪ್ರಾಣಿ ಅಂತಂದ್ರೆ ನಾಯಿ. ಬೇರೆಲ್ಲ ಸಾಕು ಪ್ರಾಣಿಗಳಿಗಿಂತ ಜಾಸ್ತಿ ಹೋಗೋ ಪ್ರಾಣಿ ಅಂತಂದ್ರೆ ನಾಯಿ. ಸೊ ಆಗ ನಾಯಿಗೆ ಮನುಷ್ಯರು ಇಷ್ಟೊಂದು ಪ್ರಾಧಾನ್ಯತೆಯನ್ನು ಕೊಟ್ಟು ತಂದೆ ತಾಯಿಗಳನ್ನ ಅಲ್ಲಗಳೆದು ಬೇಕಾದ್ರೆ ತಂದೆ ತಾಯಿಗಳ ಮೇಲೆ ಜಗಳ ಮಾಡಿ, ಮಕ್ಕಳ ಮೇಲೆ ಜಗಳ ಮಾಡಿ, ಏನೋ ಒಂದು ಮಾಡಿ, ಅಥವಾ ಮನೆಗೆ ಬರುವ ಗೆಸ್ಟ್ಗಳಿಗೆ ತೊಂದರೆ ಆಗ್ತದೆ ಅಂತಂದ್ರೂ ಕೂಡ ಅದನ್ನು ತಲೆ ಕೆಡಿಸ್ಕೊಳ್ದೆ, ಆ ಗೆಸ್ಟ್ ಬಂದ್ರೆ ಬರಲಿ, ಇಲ್ಲ ಅಂತಂದ್ರೆ ಹೋಗ್ಲಿ, ಪರವಾಗಿಲ್ಲ, ನಮ್ಗೆ ನಾಯಿ ಮುಖ್ಯ ಅಷ್ಟೇ ಅಂತ ಇಟ್ಕೊಳ್ಳೋಂಥ ಜನಗಳು ಕೂಡ ಏನಾಗಿದ್ದಾರೆ ಇಂದಿನ ಸಮಾಜದಲ್ಲಿ ಇದೆ. ಸೊ ಅವ್ರಿಗೆಲ್ಲ ಗೊತ್ತಿಲ್ಲದೆ ಇರೋಂಥದ್ದು ಏನಂದ್ರೆ, ಈ ನಾಯಿಯ ಗುಣವನ್ನ ದೇವರ ರಾಜ್ಯದಲ್ಲಿ ಎಷ್ಟೊಂದು ಅಸಹ್ಯ ಪಟ್ಕೊಳ್ಳಲಾಗಿದೆ. ನಾಯಿ ಪ್ರಾಣಿಯನ್ನಲ್ಲ, ನಾಯಿ ಗುಣವನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಯಾಕಂದ್ರೆ ನಾಯಿಗೆ ನಾನು ವಿರೋಧಿ ಅಲ್ಲ. ಸೊ ನಮಗೆ ಸತ್ಯವೇದವನ್ನ ಬಿಟ್ಟು ಪ್ರತ್ಯೇಕವಾಗಿ ವಿರೋಧಿಸೋದಕ್ಕೆ ನಮ್ಗೆ ಯಾವುದೇ ಅರ್ಹತೆಗಳು, ಅಧಿಕಾರಗಳು ಇರಲ್ಲ. ನೋಡಿ, ಪ್ರಕಟಣೆ 22:15 ಬಹಳ ಸ್ಪಷ್ಟವಾಗಿ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ ವಾಕ್ಯ. ನಾಯಿಗಳಂತಿರುವವರು, ಮಾಟಗಾರರು, ಜಾರರು, ಕೊಲೆಗಾರರು, ವಿಗ್ರಹಾರಾಧಕರು, ಸುಳ್ಳಾದದ್ದನ್ನ ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿರುವರು. ಅಂದ್ರೆ ದೇವರ ರಾಜ್ಯದ ಆಶೀರ್ವಾದದ ಹೊರಗಿರ್ತಾರೆ ಅವರು. ಸೊ ಹಾಗಾದ್ರೆ ಮೊದಲನೇದಾಗಿ ಎಲ್ಲಿಂದ ಶುರು ಮಾಡ್ತಾರೆ ಅಂದ್ರೆ, ನಾಯಿಗಳಂತವ್ರು ಅಂತಾನೆ ಶುರು ಮಾಡ್ತಾರೆ. ಹಾಗಾದ್ರೆ ಏನಿದು ನಾಯಿಗಳಂತವರು ಅಂತ ಹೇಳಿದ್ರೆ, ಆ ಮನುಷ್ಯರುಗಳಲ್ಲಿ ನಾಯಿಗೆ ಹೋಲಿಸಿರುವಂತಹ ಗುಣಗಳುಳ್ಳ ಮನುಷ್ಯರುಗಳು. ಈ ಮನುಷ್ಯರುಗಳು ಯಾರು ದೇವರ ರಾಜ್ಯವನ್ನ ಸೇರಲ್ಲ, ಇಂಥವ್ರು ಯಾರೋ ರಕ್ಷಣೆಯನ್ನ ಹೊಂದಲ್ಲ, ಇವರು ರಕ್ಷಣೆಗೆ ಅಯೋಗ್ಯರಾಗಿರ್ತಾರೆ. ಸೊ ಇಲ್ಲಿ ನಮಗೆ 22ನೇ ಅಧ್ಯಾಯ ಪ್ರಕಟಣೆಯಲ್ಲಿ ಹೇಳ್ತಾ ಇರುವ ವಿಷಯ, ಅದು ಭೂಲೋಕದ ರಕ್ಷಣೆಯಲ್ಲಿರ್ಬೋದು, ಅಥವಾ ಅಂದ್ರೆ ನೂತನ ಭೂಮ್ಯಾಕಾಶಗಳಲ್ಲಿ, ನೂತನ ಯೆರೂಸಲೇಮ್ ಎಂಬಂತ ನೂತನ ದೇವರ ರಾಜ್ಯದಲ್ಲೂ ಕೂಡ ಅವರು ಹೊರಗಾಕಲ್ಪಟ್ಟಿರ್ತಾರೆ. ಇನ್ನು ಪರಲೋಕದ ಶ್ರೇಷ್ಠವಾದ ಭಾಗ್ಯಕ್ಕೆ ಅಂತಂದ್ರೆ ಕನಸು ಮನಸ್ಸಿನಲ್ಲೂ ಎಣಿಸಿ ನೋಡಕ್ಕೂ ಆಗಲ್ಲ. ಅಂದ್ರೆ ಭೂಪರಲೋಕಗಳ ರಕ್ಷಣೆಯಲ್ಲಿ ಎಲ್ಲೂ ಇವರು ಭಾಗಿಗಳಾಗಲ್ಲ. ಯಾರಂದ್ರೆ ನಾಯಿಗಳಂತಹ ಗುಣಗಳುಳ್ಳಂಥವರು, ನಾಯಿಯಂತ ಸ್ವಭಾವ ಉಳ್ಳಂಥವ್ರು. ಸೊ ಹಾಗಾದ್ರೆ ಯೋಚನೆ ಮಾಡಿ, ಇದೆಷ್ಟು ಡೇಂಜರಸ್ ಆಗಿರೋಂತಹ ಒಂದು ಏನ್ರಿ ಅಭ್ಯಾಸ ಮತ್ತು ಸ್ವಭಾವ, ನೇಚರ್ ಅಂತನ್ನುವಂಥದ್ದು. ಎರಡು ರಕ್ಷಣೆಗಳಲ್ಲಿ, ಭೂಪರಲೋಕಗಳ ಯಾವ ರಕ್ಷಣೆಗಳಿಗೂ ನಾವು ಸೇರದೆ ನಮ್ಮನ್ನ ಅಯೋಗ್ಯರನ್ನಾಗಿ, ಅನರ್ಹರನ್ನಾಗಿ ಮಾಡುವಂತಹ ಒಂದು ಸ್ವಭಾವ, ಅದನ್ನ ಬಹಳ ಬ್ಯೂಟಿಫುಲ್ ಆಗಿ ಒಂದು ನಾಯಿಯಲ್ಲಿಟ್ಟು ತೋರಿಸಿದರೆ, ಆ ಗುಣ ಇದ್ರೆ ನಾವು ಅದ್ರಲ್ಲಿ ಸೇರಕ್ಕಾಗಲ್ಲ. ಸೊ ಏನದು ಗುಣಗಳು ಅಂತೇಳಿ ನಾವು ನೋಡೋಣ. ನಾಯಿಯಂತಹ ಸ್ವಭಾವದ ಈ ಜನರು ದೇವರ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಹಾಗಾದ್ರೆ ನಾಯಿಯ ಬಗ್ಗೆ ಬೈಬಲ್ನ ದೃಷ್ಟಿಕೋನ ಏನು? ಇದರ ಬಗ್ಗೆ ನಾವು ಕಲಿಬೇಕಾಗಿದೆಯಾ ಫಸ್ಟ್ ಆಫ್ ಆಲ್ ಅಂತ ನೋಡೋದಾದ್ರೆ, ನೋಡಿ ಇಲ್ಲಿ ಯೋಬನ ಗ್ರಂಥದಲ್ಲಿ 12ನೇ ಅಧ್ಯಾಯ 7ರಿಂದ 11 ವಚನಗಳಲ್ಲಿ ನಾವು ನೋಡ್ತೀವಿ. ಮೃಗಗಳನ್ನ ವಿಚಾರಿಸು, ನಿನಗೆ ಉಪದೇಶ ಮಾಡುವವು, ಆಕಾಶದ ಪಕ್ಷಿಗಳನ್ನು ಕೇಳು, ನಿನಗೆ ತಿಳಿಸುವವು, ಭೂಮಿಯನ್ನ ಮಾತಾಡಿಸು, ನಿನಗೆ ಬೋಧಿಸುವುದು, ಸಮುದ್ರದ ಮೀನುಗಳು ನಿನಗೆ ಹೇಳುವವು. ಈ ಎಲ್ಲವುಗಳ ಸಾಕ್ಷಿಯಿಂದ ಯೆಹೋವನ ಕೈಯೇ ಸಕಲ ಕಾರ್ಯಗಳನ್ನು ಮಾಡುತ್ತದೆ ಎಂದು ಯಾರಿಗೆ ತಾನೇ ಗೊತ್ತಾಗುವುದಿಲ್ಲ. ಪ್ರತಿ ಪ್ರಾಣಿಯ ಪ್ರಾಣವು, ಪ್ರತಿ ಮನುಷ್ಯರ ಆತ್ಮಗಳು ಆತನ ಕೈಯಲ್ಲಿರುವವು. ಅಂಗುಳವು ಆಹಾರವನ್ನು ರುಚಿ ನೋಡುವ ಪ್ರಕಾರ ಕಿವಿಯು ಮಾತುಗಳನ್ನು ವಿವೇಚಿಸುತ್ತದಲ್ಲ ಅಂತ ಹೇಳ್ತಾರೆ. ಪ್ರೀತಿಯ ದೈವ ಜನರೇ, ನೋಡಿ, ಈ ಯೋಬನು ಹೇಳುವಂತಹ ಮಾತುಗಳಲ್ಲಿ ನೋಡುವಾಗ ನಮಗೆ ಯಾವ ರೀತಿ ಏನ್ರಿ ನಾಲಿಗೆ ಒಂದು ಆಹಾರವನ್ನ ರುಚಿ ನೋಡ್ತಾ ಇದರಲ್ಲಿ ಇದೇ ಅಂಶಗಳಿದೆ, ಇಂಥದ್ದೇ ರುಚಿಗಳಿದಾವೆ, ಇದು ಕಡಿಮೆಯಾಗಿದೆ, ಇದು ಹೆಚ್ಚಾಗಿದೆ ಅಂತ ಗ್ರಹಿಸುವಂತ ಒಂದು ಪ್ರಜ್ಞೆಯನ್ನ, ಅಂದ್ರೆ ಭೇದಗಳ, ರುಚಿಗಳ ಭೇದಗಳನ್ನ ವಿಭಾಗಿಸುವಂತ ಒಂದು ಪ್ರಜ್ಞೆಯನ್ನು ಹೇಗೆ ನಾಲಿಗೆಯಲ್ಲಿ ಇಟ್ಟಿದ್ದಾರೆ, ನಮಗೆ ನಾಲಿಗೆಯ ರುಚಿಯ ಭಾಗಗಳನ್ನ ಇಟ್ಟಿದ್ದಾರೆ, ಟೇಸ್ಟ್ ಬಡ್ಸ್. ಅದೇ ರೀತಿಯಲ್ಲಿ ನಮ್ಮ ಕಿವಿಯಲ್ಲಿ ಕೇಳಿದಂತ ವಿಷಯಗಳನ್ನ ವಿಮರ್ಶಿಸುವಂತಹ ತಿಳುವಳಿಕೆಯನ್ನು ಕಿವಿಯಲ್ಲಿ ಇಟ್ಟಿದ್ದಾರೆ. ನಾವು ಕೇಳ್ತಾರೆ ವಿಷಯಗಳು ಏನು, ಅದನ್ನ ನಾವು ಮನಸ್ಸಿಗೆ ತೆಗೆದುಕೊಂಡಾಗ, ಅದಕ್ಕೆ ಯೇಸು ಕ್ರಿಸ್ತರು ತಮ್ಮ ಪ್ರಸಂಗದಲ್ಲಿ ಎಲ್ಲೇ ಹೋದ್ರು ಹೇಳ್ತಾ ಇರೋರು, ಕಿವಿಯುಳ್ಳವನು ಕೇಳಲಿ. ಬರೀ ಹಾಗಾದ್ರೆ ಕಿವಿಗಳಿಲ್ವ ಸ್ವಾಮಿ, ಎಲ್ಲರಿಗೂ ಕಿವಿಗಳು ಮಾಡಿತಾನೆ ನೀವು ಮಾಡಿದ್ದೀರಾ ಅಂತಂದ್ಬಿಟ್ರೆ, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸ್ಕೊಳ್ಳಲಿ ಅಂತೇಳಿ. ಅಂದ್ರೆ ಕೇಳೋದಕ್ಕೆ ಮನಸ್ಸುಳ್ಳವರು ಈ ಪಾಠವನ್ನ ದಯವಿಟ್ಟು ಶ್ರದ್ಧೆಯಿಂದ ಗಮನಿಸ್ರಿ. ಯಾಕಂದ್ರೆ ಯೋಬನ ಹೇಳ್ತಾರೆ, ದೇವರ ಕೈಯ ಸಕಲ ಕಾರ್ಯಗಳನ್ನ ಮಾಡ್ತದೆ ಅನ್ನುವಂಥದ್ದು. ನೀವು ಪ್ರಾಣಿಗಳನ್ನ ನೋಡಿ, ನೀವು ಪಕ್ಷಿಗಳನ್ನ ನೋಡಿ, ಮೃಗಗಳನ್ನ ನೋಡು,
ಸಮುದ್ರದ ಜಲಚರಗಳನ್ನು ನೋಡು, ಎಲ್ಲವುಗಳು ಕೂಡ ನಿನಗೆ ಬೋಧಿಸ್ತವೆ ಅಂತಾರೆ. ನೋಡಿ, ಮನುಷ್ಯನಿಗೆ ಹೇಳ್ಕೊಡೋ ಪಾಠದಲ್ಲಿ ಕೆಲವೊಂದು ಆ, ತತ್ವಗಳನ್ನ ತನಗಿಷ್ಟ ಬಂದಂತೆ ತನ್ನ ಬುದ್ಧಿಯಿಂದ ಅದನ್ನ ಏನೇನೋ ಮಾಡಿ ಎಕ್ಸಾಜುರೇಟ್ ಮಾಡಿ ವೈವಿಧ್ಯಮಯವಾಗಿ ಇಲಿ ಹೋಯ್ತು ಅನ್ನೋದನ್ನ ಹುಲಿ ಹೋಯ್ತು ಅಂತ ತೋರಿಸಬಲ್ಲ. ಆದ್ರೆ ಪ್ರಾಣಿಗಳಿನ್ನೂ ಆ ರೀತಿ ಮಾಡ್ತಾ ಇಲ್ಲ. ದೇವರು ಯಾವ್ಯಾವ ಪ್ರಾಣಿಗೆ ಏನೇನು ಸ್ವಭಾವ ಕೊಟ್ಟಿದಾರೋ ಆ ಪ್ರಾಣಿ ಅದೇ ಸ್ವಭಾವದಲ್ಲಿ ಇವತ್ತಿಗೂ ಇದೆ. ಹಾಗಾಗಿ ಪ್ರಾಣಿಗಳಲ್ಲಿಟ್ಟಿರೋ ಸ್ವಭಾವದಿಂದ ನಾವು ಮೋಸ ಹೋಗಲ್ಲ. ಸೊ ನಮಗೆ ಪ್ರಾಣಿಗಳಲ್ಲಿರೋ ಗುಣಗಳನ್ನ ದೇವರು ಹೇಗೆ ಹೇಳಿದ್ದಾರೆ ಮತ್ತು ಪ್ರಾಕ್ಟಿಕಲ್ ಆಗಿ ಅದು ನಮ್ಮ ಮುಂದೆ ಹೇಗೆ ನಡೀತಾ ಇದೆ, ಆ ಎರಡನ್ನ ಹೋಲ್ಸ್ ನೋಡ್ಬಿಡುವಾಗ ಆ ಗುಣಗಳ ಸ್ಪಷ್ಟತೆ ನಮಗೆ ಸಿಕ್ಕತ್ತೆ. ನಾವು ಯಾವುದನ್ನ ಮಾಡಿದ್ರೆ ರಕ್ಷಣೆ ಸೇರ್ತೀವಿ, ಯಾವುದನ್ನ ಮಾಡಿದ್ರೆ ಸೇರಲ್ಲ ಅನ್ನುವಂಥದ್ದು. ಸೊ ಇಂದಿನ ಪಾಠವನ್ನ ನೀವು ಕೇಳೋಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂತೆ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ ಈ ವಿಡಿಯೋದಲ್ಲೂ ಕೂಡ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಒಂದು ಮಾತ್ರವನ್ನೇ ಅಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಇತರಗಳಿಗೆ ತನ್ನಷ್ಟಕ್ಕೆ ತಾನೇ ಈ ವಿಡಿಯೋ ಏನಾಗುತ್ತೆ ಅಂತಂದ್ರೆ ಪುಷ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ಸಾಕಷ್ಟು ಜನ ಗೊತ್ತಿರುತ್ತೆ ಟೆಕ್ನಿಕಲಿ ಯಾವ ರೀತಿ ಪುಷ್ ಮಾಡುತ್ತೆ. ಅಂಡ್ ದೆನ್ ನೀವು ಲೈಕ್ ಮಾಡೋದ್ರಿಂದ ಹೆಚ್ಚು ಜನರು ಇಷ್ಟಪಡ್ತಾ ಇರೋ ವಿಡಿಯೋ ಅನ್ನೋ ಕಾರಣಕ್ಕೂ ಇದು ಅನೇಕರಿಗೆ ಶೇರ್ ಆಗ್ತದೆ. ಪರ್ಸನಲ್ ಆಗಿ ನೀವು ಕೂಡ ಶೇರ್ ಮಾಡ್ಕೊಳ್ಳಿ, ನಿಮ್ಮ ವಾಟ್ಸಾಪ್ ಅಥವಾ ನಿಮ್ಮ ಫೇಸ್ಬುಕ್, ಟ್ವಿಟರ್, ಇಲ್ಲಿ ಎಲ್ಲಿ ಬೇಕಾದ್ರೂ ನೀವು ಪ್ರೊಫೈಲ್ಗಳಲ್ಲಿ ಶೇರ್ ಮಾಡ್ಕೊಳ್ಳಿ. ಅಂಡ್ ದೆನ್ ನಿಮ್ಗೆ ಅನಿಸಿದ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಕೂಡ ಮಾಡ್ರಿ. ಸೊ ಇದು ಒಂದು ರೀತಿ ಸ್ವಲ್ಪ ಡಿಪ್ಲೊಮ್ಯಾಟ್ ಆಗಿರೋಂಥ ಲೆಸನ್ ಆಗಿರ್ತದೆ. ಏನು ಹಂಗಾದ್ರೆ ಸಾಕು ಪ್ರಾಣಿಗಳನ್ನ ನಾವು ಸಾಕಬಾರ್ದಾ, ಸಾಕಿದ್ರೆ ತಪ್ಪ, ಸಾಕರೆ ಯಾವ ರೀತಿ ಸಾಕಬೇಕು, ಏನು ಅನೇಕ ಏನೆಲ್ಲ ಪ್ರಶ್ನೆಗಳು ಬರ್ಬೋದು. ಸೊ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಈ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದುವರಿಯಿರಿ ಅಂತ ಹೊಸದಾಗಿ ಯಾರನ್ನ ನೋಡ್ತಾ ಇದ್ರೆ ನಿಮ್ಮನ್ನ ಪುನಃ ರಿಕ್ವೆಸ್ಟ್ ಮಾಡ್ತೀನಿ. ವಿಡಿಯೋ ಒಳಗಡೆ ನಾವು ಹೋಗೋಣ ಪಾಠದಲ್ಲಿ. ಸೊ ನಾವು ನೋಡುವಾಗ ನೋಡಿ, ಈ ಫಿಲಿಪ್ಪಿ ಪತ್ರಿಕೆಯಲ್ಲಿ ಅಪೊಸ್ತಲ ಪೌಲ್ ಏನ್ ಮಾಡ್ತಾರೆ ಅಂದ್ರೆ 3ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳ್ತಾರೆ, ನಾಯಿಗಳ ಬಗ್ಗೆ ಎಚ್ಚರದಿಂದಿರ್ರಿ ಅಂತ ಹೇಳ್ತಾರೆ. ಯಾರನ್ನ ಇಲ್ಲಿ ನಾಯಿಗಳು ಅಂತ ಹೇಳಿದ್ದಾರೆ ಪೌಲರು ಅಂತ ನೋಡುವಾಗ ನೋಡಿ, ಇಸ್ರೇಲ್ ಜನಗಳು ಅನ್ಯ ದೇಶದ ಜನಗಳನ್ನ ನಾಯಿಗಳು ಅಂತ ಪರಿಗಣಿಸ್ತಾ ಇದ್ರು. ಸೊ ಅನ್ಯ ಜನಗಳನ್ನ ನಾಯಿಗಳಂತ ಪರಿಗಣಿಸಿ ಇವರೇನೋ ತಾವು ಶ್ರೇಷ್ಠರು ಅಂತೇಳಿ ಇಸ್ರೇಲ್ ಜನರು ತಮ್ಮನ್ನ ತಾವು ಕರೆಸ್ಕೊಳ್ತಾ ಇದ್ರು. ಅದನ್ನ ಯೇಸು ಕ್ರಿಸ್ತರ ಬಂದ ಕಾಲದಲ್ಲಿ ಉಲ್ಟಾಯಿತು. ಅಂದ್ರೆ ಯಾರನ್ನ ನಾಯಿಗಳಂತ ಕರಿತಿದ್ರೋ ಅವರನ್ನ ಈಗ ನಾಯಿ ಒಂದಾನೊಂದು ಕಾಲದಲ್ಲಿ ಸಾಕು ಪ್ರಾಣಿ ಅಲ್ಲ, ಆದ್ರೆ ಈಗ ಅದು ಮನೆಗಳಲ್ಲಿ ಸಾಕು ಪ್ರಾಣಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇ ರೀತಿ ಅನ್ಯ ಜನರು ದೇವರ ಮನೆಯಲ್ಲಿ ಇರಲಿಲ್ಲ. ಈಗ ದೇವರು ಏನ್ ಮಾಡಿದ್ದಾರೆ ಅಂದ್ರೆ ಅನ್ಯ ಜನರನ್ನ ತನ್ನ ಕುಟುಂಬದಲ್ಲಿ ಇಟ್ಕೊಂಡು ತನ್ನ ಕುಟುಂಬದಲ್ಲಿದ್ದಂತಹ ಇಸ್ರೇಲ್ ಜನಗಳನ್ನ ಹೊರಗಡೆ ಹಾಕಿದ್ದಾರೆ. ಅಂದ್ರೆ ನಾಯಿ ಸ್ಥಾನಕ್ಕೆ ಅವರಿಗೆ ಹೊರಗೆ ಹೋಗಿದ್ದಾರೆ. ಹಾಗಾದ್ರೆ ಆ ಹೊರಗೆ ಹಾಕಲ್ಪಟ್ಟ ದೇವರ ಕೃಪೆಯಿಂದ, ದೇವರ ಆಶೀರ್ವಾದದಿಂದ ಹೊರಗೆ ಹಾಕಲ್ಪಟ್ಟ ಇಸ್ರೇಲ್ ಜನರುಗಳನ್ನ ನಾಯಿಗಳಿಗೆ ಹೋಲಿಸಿ ಏನ್ ಮಾಡ್ತಾರೆ ಅಂದ್ರೆ ಪೌಲರು ಮಾತಾಡ್ತಾ ಇದ್ದಾರೆ. ಸೊ ಏನಪ್ಪಾ ಅಂತ ಒಂದು ಗುಣ ಇದೆ ನಾಯಿಗಳಿಗೆ ಹೋಲಿಸುವಂಥದ್ದು ಇಸ್ರೇಲ್ರಲ್ಲಿ ಅಂತ ನೋಡೋದಾದ್ರೆ ನೋಡಿ, ನಾಯಿ ಪುನಃ ಪುನಃ ತಾನು ಮಾಡಿದ್ದನ್ನೇ ಮಾಡ್ತಾ ಇರ್ತದೆ ಅನ್ನುವಂಥದ್ದನ್ನ ರೀತಿಯಲ್ಲಿ ಇಸ್ರೇಲ್ ಜನಗಳು ಯೇಸು ಕ್ರಿಸ್ತರನ್ನ 2000 ವರ್ಷಗಳ ಹಿಂದೆ ಅಲ್ಲಗಳಿದ್ರು. ತಮ್ಮ ರಕ್ಷಕನ ಅಲ್ಲ ಅಂತ, ತಮ್ಮ ಬೋಧಕನೂ ಅಲ್ಲ, ತಮ್ಮ ಪ್ರವಾದಿನೂ ಅಲ್ಲ ಅಂತ ಇವತ್ತಿಗೂ ಅದನ್ನೇ ಮಾಡ್ತಾ ಇದ್ದಾರೆ. ಅವರ ಬುದ್ಧಿ ನೆಟ್ಟಗಾಗ್ಲೇ ಇಲ್ಲ ಇವತ್ತು. ಅದರಿಂದನೇ ಅವರು ನಾಯಿ ಬಲ ಸೊಟ್ಟಗಿರೋ ರೀತಿಯಲ್ಲಿ ದೇವರದನ್ನ ಬಿಟ್ಟಿದ್ದಾರೆ, ಮೊಂಡ್ರಾಗಿನೇ ಇರಲಿ ಅಂತೇಳಿ. ಸೊ ಎಲ್ಲಿವರೆಗೂ ಸುವಾರ್ಥ ಯುಗದ ರಕ್ಷಣೆ ಸಾಧನೆ ಮಾಡುವಂಥದ್ದು ಸಂಪೂರ್ಣ ಆಗಲ್ವೋ ಅಲ್ಲಿವರೆಗೂ ಯೆಹೂದ್ಯರು, ಇಸ್ರಾಯೇಲ್ ಜನಗಳು ಮೊಂಡ್ರಾಗೆ ನಾಯಿ ಸ್ವಭಾವದಲ್ಲೇ ಇರ್ತಾರೆ ಅನ್ನೋದನ್ನ ನೋಡ್ತೀವಿ. ಹಾಗಾದ್ರೆ ಬೈಬಲ್ ನಾಯಿಯ ಬಗ್ಗೆ ಅತ್ಯಂತ ಹೀನಾಯವಾಗಿ ಪ್ರಸ್ತಾಪಿಸ್ತದ ಅಂದ್ರೆ ಆ ಮೊಂಡ್ರಾಗಿರೋ ಯಹೂದಿಗಳಿಗಿರೋಂಥ ಗುಣ ನಾಯಿಯಲ್ಲಿತ್ತು. ಸೊ ಆ ನಾಯಿಯಂತೆ ಈಗ ಯಹೂದ್ಯರಾಗಿದ್ದಾರೆ ಅಂತೇಳಿ ದೇವ್ರು ಹೇಳ್ಬೇಕಂದ್ರೆ ಆರೋಪಣೆ ಮಾಡ್ತಾ ಇದಾರಲ್ವಾ ದೇವರು ಅನ್ನೋ ಪ್ರಶ್ನೆ ಬರ್ತದೆ. ಅಫ್ಕೋರ್ಸ್ ಮಾಡಿದ್ದಾರೆ. ಯಾಕೆ ಅಂತ ನೋಡುವಾಗ ಮತ್ತಾಯ ಸುವಾರ್ತೆಯಲ್ಲಿ ನಮ್ಮ ರಕ್ಷಕರಾಗಿರೋ ಯೇಸು ಕ್ರಿಸ್ತರು ಹೇಳ್ತಾರೆ, ನಾಯಿಗಳಿಗೆ ಪವಿತ್ರವಾದದ್ದನ್ನ ಕೊಡಬೇಡಿ. ಮತ್ತಾಯ 7:6 ದೇವರ ವಸ್ತುವನ್ನ ನಾಯಿಗಳಿಗೆ ಹಾಕಬೇಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಇಸ್ರೇಲ್ ದೇಶದಲ್ಲಿ ಪವಿತ್ರವಾಗಿರೋಂಥದ್ದಂದ್ರೆ ಯಜ್ಞ, ನೈವೇದ್ಯ, ಹೋಮ, ಕಾಣಿಕೆ ಈ ರೀತಿಯಲ್ಲೆಲ್ಲ ಮಾಡಿ ದೇವರ ವಸ್ತುಗಳಂತ ಏನಿರ್ತದೋ ಅದು, ಅಥವಾ ನಾವು ಏನ್ ಪ್ರಾರ್ಥನೆ ಮಾಡಿ ಒಂದು ಇದನ್ನ ಊಟ ಮಾಡ್ತಾ ಇರ್ತೀವೋ ಅನ್ನುವಂಥದ್ದು. ಸೊ ಇಂಥ ಯಾವುದೇ ಆಗ್ಲಿ ದೇವರದನ್ನು ನಾಯಿಗಳಿಗೆ ಹಾಕ್ಬಿಡ್ರಿ ಅನ್ನುವಂಥದ್ದು ಇಸ್ರಾಯೇಲ್ಯರಲ್ಲಿ ಮೊದಲಿದ್ದ ನಿಯಮ. ಅದನ್ನ ಸಿಂಬಲಿಕ್ ಆಗಿ ಇಟ್ಕೊಂಡು ಯೇಸು ಕ್ರಿಸ್ತರು ಹೇಳ್ತಾರೆ ಅಂದ್ರೆ ನಾಯಿ ಅಂತ ಸ್ವಭಾವ ಇರುವ ಜನಗಳಿಗೆ ದೈವಿಕವಾದ ಬೋಧನೆಗಳನ್ನ ಹಾಕ್ಬಿಡ್ರಿ. ಯಾಕಂದ್ರೆ ಅವ್ರು ನಾಯಿಗಳಂತವ್ರು, ಅವರು ಅದನ್ನ ತಿನ್ನೋದಕ್ಕಾಗ್ಲಿ, ಜೀರ್ಣಿಸ್ಕೊಳ್ಳೋದಕ್ಕಾಗ್ಲಿ, ಅದಕ್ಕೆ ತಕ್ಕಂತೆ ಬದುಕೋದಕ್ಕಾಗ್ಲಿ ಅರ್ಹರಲ್ಲ. ಯಾಕಂದ್ರೆ ಅವರನ್ನ ಬೇರೆದಕ್ಕಂತ ಉಂಟು ಮಾಡಿರೋದು ದೇವ್ರು. ಹಾಗಂತ ಅವ್ರು ಏನೋ ಹೀನಾಯ ಅವ್ರನ್ನ ದೇವ್ರು ತಳ್ಬಿಟ್ಟವ್ರೆ ನಾಶ ಮಾಡ್ಬಿಡ್ತಾರೆ ಅನ್ನೋ ಅರ್ಥ ಅಲ್ಲ. ಅವರನ್ನ ಇದಕ್ಕೋಸ್ಕರ ದೇವರು ಸೃಷ್ಟಿಸಲಿಲ್ಲ. ಸೃಷ್ಟಿಸುವಾಗಲೇ ದೇವರು ಅವರವರಿಗೆ ಇರತಕ್ಕ ಏನ್ರಿ ಕಾಲಗಳನ್ನ, ಮೇರೆಗಳನ್ನ ಹೇಗೆ ಗೊತ್ತು ಮಾಡಿದಾರೆ, ಸ್ವಭಾವವನ್ನು ಗೊತ್ತು ಮಾಡಿದ್ದಾರೆ ದೇವರು, ಯಾರ್ಯಾರಿಗೆ ಏನೇನು ಸ್ವಭಾವಗಳು ಇರಬೇಕು ಅಂತ.
ಸೊ ಹಾಗಾಗಿ ಈ ಒಂದು ನಾಯಿಗೆ ಪವಿತ್ರವಾದದ್ದನ್ನು ಹಾಕಿದ್ರೆ ಜೀರ್ಣಿಸಿಕೊಳ್ಳುವ ಶಕ್ತಿ ಇಲ್ಲ. ಅದಕ್ಕೆ ನಾಯಿಗೆ ಆಗಿದಂಥ ಊಟಗಳು ಏನೇನು ಅಂತೇಳಿ ಸುಮಾರು ಒಂದು 27, 28 ಅಥವಾ ಕೆಲವು ಕಡೆ 30 ಊಟಗಳನ್ನ ಲಿಸ್ಟ್ ಮಾಡಿ ಅದನ್ನ ಡಾಗ್ ಫುಡ್ ಸ್ಟೋರ್ಗೆ ಹೋದ್ರೆ ನೀವು ಅಲ್ಲಿ ನಿಮಗೆ ಕೊಡ್ತಾ ಇರ್ತಾರೆ. ಸೊ ನಾಯಿಯ ಆಹಾರಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಕೂಡ ಪವಿತ್ರವಾದದನ್ನು ಕೊಡ್ಬಿಡ್ರಿ ಅನ್ನುವಾಗ ನಾಯಿಗೆ ತೆಂಗಿನಕಾಯಿ ಅದು ದಕ್ಕುವುದಿಲ್ಲ ಅಂತೇಳಿ ಒಂದು ನಾಣ್ಣುಡಿನೇ ಇದೆ. ಸೊ ಅಂದ್ರೆ ನಾಯಿಗೆ ಇದನ್ನ ಪ್ರಾಕ್ಟಿಕಲ್ ಆಗಿ ನೀವು ಕೊಟ್ಟು ನೋಡಿಬೇಕಂತಂದ್ರೆ ತೆಂಗಿನಕಾಯಿಯನ್ನ ಪೂಜೆ ಮಾಡಿದ್ದಂತಾನೆ ಇಲ್ಲ, ಪೂಜೆ ಮಾಡದೇ ಇದ್ದಿರುವಂಥದ್ದು ಆಗಲಿ. ಸೊ ಜಸ್ಟ್ ನ್ಯಾಚುರಲ್ ಆಗಿ ಒಂದು ತೆಂಗಿನಕಾಯಿ ಹೊಡೆದು ಅದ್ರ ಚೂರನ್ನ ನಾಯಿಗೆ ಕೊಟ್ಟು ನೋಡ್ರಿ, ಅದು ಆಕ್ಚುಲಿ ತಿನ್ನಲ್ಲ. ಒಂದ್ ಪಕ್ಷ ತಿಂದ್ರು ಕೂಡ ಅದನ್ನ ವಾಮಿಟ್ ಮಾಡ್ಕೊಂಡ್ಬಿಡ್ತದೆ, ಅದನ್ನ ವಾಂತಿ ಮಾಡಿಬಿಡ್ತದೆ, ಅದಕ್ಕೆ ಜೀರ್ಣಿಸ್ಕೊಳ್ಳೋದಕ್ಕೆ ಆಗಲ್ಲ. ಅಂದ್ರೆ ಒಂದು 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 ಒಳ್ಳೆ ಶ್ರೇಷ್ಠವಾಗಿರೋಂತಹ ಹಣ್ಣು, ಮೋಸ್ಟ್ ಆಲ್ಕಲೈನ್ ಫ್ರೂಟ್ ಆನ್ ದಿಸ್ ಪ್ಲಾನೆಟ್ ಅಂತ ಅಂದ್ಬಿಟ್ರೆ ಅದು ಒಂದೇ ಒಂದು ಇರುವಂಥದ್ದು ಕೊಬ್ಬರಿ. ಅಷ್ಟು ಒಳ್ಳೇದು. ಆಲಿವ್ ಆಯಿಲ್ಗಿಂತ ಬೆಸ್ಟ್ ಆಯಿಲ್ ಕೊಕೊನಟ್ ಆಯಿಲ್ ಅಂತ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಮೆಡಿಸಿನಲ್ಲಿ ಅದನ್ನ ಬಳಸ್ತಾ ಇದ್ದಾರೆ. ಸೊ ಅಂತ ಒಂದು ತೆಂಗಿನಕಾಯಿಯನ್ನ, ಕೊಕೊನಟ್ ಫ್ರೂಟ್ ಅನ್ನ ತಿನ್ನಕ್ಕಾಗದೇ ಇರೋಂಥದ್ದು ನಾಯಿ. ಸೊ ನಮ್ಮ ದೇಶದಲ್ಲಿ ನೋಡಿದ್ರು ಅದೇ ರೀತಿಯಲ್ಲಿದೆ, ವೇದಗಳನ್ನು ನೋಡಿದ್ರು ಅದೇ ರೀತಿ ಇದೆ. ಶ್ವಾನ ರೀತಿಯಾದಂಥ ಸೇವೆಗಳನ್ನ ನೀವು ಮಾಡಲೇಬಾರ್ದು, ಅದರ ಅಭ್ಯಾಸಗಳನ್ನು ನೀವು ಪಳಗಬಾರ್ದು ಅಂತ ವೇದಾಂಗ ಕೂಡ ಹೇಳುತ್ತೆ. ಸೊ ಹಾಗಾದ್ರೆ ಯೇಸು ಕ್ರಿಸ್ತರು ಕೂಡ ಅದನ್ನು ಹೇಳಿದ್ದಾರೆ. ಮತ್ತು ಮಕ್ಕಳು ತಿನ್ನುವಂತಹ ಒಂದು ಊಟವನ್ನು ಕೂಡ ನಾಯಿಗಳಿಗೆ ಕೊಡ್ಬಿಡ್ರಿ ಅಂತೇಳಿ ಯೇಸು ಕ್ರಿಸ್ತರು ಹೇಳ್ತಾರೆ. ಸೊ ಹಾಗಾದ್ರೆ ನಾಯಿಗಳ ಆಹಾರ ಏನಿರಬಹುದು? ಸೊ ಈ ಮಕ್ಕಳ ಊಟದ ವಿಷಯವಾಗಿ ನಾವು ನೋಡುವಾಗ ನಮಗೆ ಮತ್ತಾಯ ಸುವಾರ್ತೆ 15:26 ಅಲ್ಲಿ ಹೇಳ್ತಾರೆ, ಮಕ್ಕಳ ರೊಟ್ಟಿಯನ್ನು ನಾಯಿಗಳಿಗೆ ಎಸೆಯುವುದು ಒಳ್ಳೇದಲ್ಲ. ಮಾರ್ಕ 7:27 ಹೇಳ್ತಾರೆ, ಮಕ್ಕಳು ತಿನ್ನೋ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕೋದು ಎಲ್ಲಿ ಸರಿ ಹೋಗುತ್ತೆ, ಈಗ ಹಾಕೋಂಗಿಲ್ಲ ಅಂತ. ಸೊ ಹಾಗಾದ್ರೆ ಸಾಕು ನಾಯಿಗಳ ಆಹಾರ ಏನಾಗಿರಬಹುದು ಅನ್ನುವಂಥದ್ದು 2 ವಚನಗಳಲ್ಲಿ, ಅಂದ್ರೆ ಮತ್ತೆ 15:27, ಮಾರ್ಕ 7:28 ಸ್ಪಷ್ಟವಾಗಿ ಗೊತ್ತಾಯ್ತು. ಏನಂದ್ರೆ ಮೇಜಿನ ಮೇಲಿನಿಂದ ಕೆಳಗೆ ಬಿದ್ದ ತುಂಡುಗಳು. ಒಬ್ಬ ಸ್ತ್ರೀ, ಕಾನಾನ್ಯ ಸ್ತ್ರೀಗೆ ಹೇಳ್ತಾರೆ, ಅಮ್ಮ ಈಗ ಯಹೂದ್ಯರು ನನ್ನ ದೃಷ್ಟಿಯಲ್ಲೇ ಅವರು ಮಕ್ಕಳು, ಮೇಜಿನ ಮೇಲೆ ಅವ್ರಿಗೆ ನಾನು ಊಟ ಕೊಡ್ತಾ ಇದ್ದೆ. ನಿಮ್ಮನ್ನ ಅನ್ಯರನ್ನು ನಾಯಿಗಳಿಗೆ ಹೋಲಿಸಿ ಯಹೂದ್ಯರು ಮಾತಾಡ್ತಾರೆ. ಆಗಿರೋದ್ರಿಂದ ಅನ್ಯ ಜನಗಳು ಪದೇ ಪದೇ ಎಷ್ಟು ಹೇಳಿದ್ರು ಕೂಡ ಒಂದೇ ಕೆಲಸವನ್ನ ರಿಪೀಟೆಡ್ಲಿ ಮಾಡ್ತಾ ಇರ್ತೀರಾ. ನೀವು ಹಂಗೆ ಇರ್ತೀರ, ಬ್ಲೈಂಡ್ ಆಗಿ, ಒಂದು ಸ್ಟಬನ್ ಆಗಿ, ಕಠಿಣವಾಗಿ, ಮೂರ್ಖವಾಗಿ ಇರ್ತೀರಾ. ಹಾಗಾಗಿ ನಿಮಗೆ ಈ ಬೋಧನೆಗಳನ್ನ ನಾನು ಕೊಡ್ಲಿಕ್ಕಾಗಲ್ಲಮ್ಮ ಅಂದ್ರೆ, ಇಲ್ಲ ಸ್ವಾಮಿ, ನಿಮ್ಮ ಮೇಜಿಂದ ಬಿದ್ದಿರೋಂಥ ತುಂಡುಗಳನ್ನ ಕನಿಷ್ಠ ನಮ್ಗೆ ಕೊಡ್ಬಹುದಲ್ಲ ಅನ್ನುವಾಗ ಆ ಮೇಜಿಂದ ಬಿದ್ದಿರೋ ತುಂಡನ್ನ ಕೊಡ್ತಾರೆ. ಅದು ಅದ್ಭುತ ಸೌಖ್ಯ, ಸ್ವಸ್ಥತೆ ತುಂಡುಗಳಷ್ಟೇನೆ. ಅದು ಮಕ್ಕಳ ಮೇಜಿನಿಂದ ಬಿದ್ದಿರುವ ಚೂರುಗಳು ಈ ಅದ್ಭುತ ರೋಗ ಸೌಖ್ಯ ಇಂಥವುಗಳು. ಆದರೆ ಮೇಜಿನ ಮೇಲೆ ತಿನ್ನತಕ್ಕಂತಹ ದೈವಿಕ ಆಶೀರ್ವಾದ ಏನಂತಂದ್ರೆ ಅದು 66 ಗ್ರಂಥಗಳಲ್ಲಿರತಕ್ಕಂತಹ ಸತ್ಯಾಂಶಗಳು, ರಕ್ಷಣೆಯನ್ನು ಉಂಟು ಮಾಡುವಂತಹ ದೈವಿಕ ದಿವ್ಯವಾದ ವಾಕ್ಯಗಳು, ದಿವ್ಯವಾದ ಬೋಧನೆಗಳು. ಇದು ಮೇಜಿನ ಮೇಲೆ ತಿನ್ನೋದು. ಹೊರಗಡೆ ಬಿಸಾಕಿರೋ ಚೂರುಗಳು ಅದ್ಭುತ ರೋಗ ಸೌಖ್ಯ, ಸ್ವಸ್ಥತೆ, ಅದು ಇದೇನೋ ಒಳ್ಳೆ ಈ ಲೋಕದಲ್ಲಿ ತಾತ್ಕಾಲಿಕವಾದಂಥ ಸುಖಗಳು. ಸೊ ಇವತ್ತಿನ ಕ್ರೈಸ್ತತ್ವ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಹೊರಗಡೆ ಆ ತುಂಡನ್ನ ಬಿಸಾಕ್ಬಿಡಿ ಸ್ವಾಮಿ ಸಾಕು ನನಗೆ ಅಂತಂದು ಅದಕ್ಕೋಸ್ಕರ ಸ್ತೋತ್ರ, ಆರಾಧನೆ, ಹಾಡು, ಕೀರ್ತನೆ, ಭಜನೆ ಎಲ್ಲ ಏನಂದ್ರೆ ತಾತ್ಕಾಲಿಕವಾಗಿ ರೋಗ ಸೌಖ್ಯ ಮಾಡು, ತಾತ್ಕಾಲಿಕವಾಗಿ ಕೆಲಸ ಕೊಡು, ತಾತ್ಕಾಲಿಕವಾಗಿ ನನಗೊಂದು ನೆಮ್ಮದಿ ಕೊಟ್ಬಿಡು ಸಾಕು, ಏನೋ ಒಂದು ಇದ್ರಲ್ಲಿ ಸಿಕ್ಕಾಕೊಂಡ್ಬಿಡಿ, ಬಿಡುಗಡೆ ಕೊಟ್ಬಿಡು, ಚರ್ಚ್ಗೆ ಬಂದ್ಬಿಡ್ತೀನಿ. ಈ ತರ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಹರಕೆಗಳನ್ನ ಮಾಡ್ಕೊಳ್ತಾರೆ. ಆದ್ರೆ ಇಂಥ ತಾತ್ಕಾಲಿಕ ಆಶೀರ್ವಾದಗಳನ್ನ ಬೇಡ್ಕೊಂಡಂತ ಕಾನಾನ್ಯ ಸ್ತ್ರೀ ಯೇಸು ಕ್ರಿಸ್ತರು ಏನು ಇಲ್ಲ ಅಂದಿಲ್ಲ, ಕೊಟ್ರು. ಅದೇ ರೀತಿಯಲ್ಲಿ ಇವತ್ತು ಕೆಲವು ಕ್ರೈಸ್ತರುಗಳಿಗೆ ದೇವರಿಗೆ ಕೊಡ್ತಾ ಇದ್ದಾರೆ, ಅವ್ರಿಗೇನು ಇಲ್ಲ ಅಂತ ಇಲ್ಲ. ಓಕೆ, ಏನೋ ಒಂದು ಕೇಳ್ತಾ ಇದ್ರೆ ಸರಿ ತಗೊಂಡು ಹೋಗ್ರಿ ಅಷ್ಟೇ. ಆದ್ರೆ ಯಾರು ಮೇಜಿನ ಮೇಲೆ ರಾಜಪುತ್ರರಂತೆ, ಯಾಜಕರಂತೆ ಪವಿತ್ರವಾದ ಆಹಾರವನ್ನು ತಿನ್ಬೇಕಂತಿದ್ರೆ ಅವರನ್ನ ನಾಯಿಗಳಿಗೆ ಯಾವತ್ತು ಬೈಬಲ್ ಹೋಲಿಸಿ ಹೇಳಲ್ಲ. ನಾಯಿಗಳಿಗೆ ಮ್ಯಾಕ್ಸಿಮಮ್ ಆಹಾರವನ್ನು ಕೆಳಗಡೆ ಬಿಸಾಕುವಂಥದ್ದು ಅಥವಾ ಯಾವುದೋ ಒಂದು ಪಾತ್ರೆಯಲ್ಲಿಟ್ಟು ಹಾಕುವಂಥದ್ದು ನೋಡ್ತೀವಿ ವಿನ ಯಾರು ಮೇಜಿನ ಮೇಲೆ ಕರ್ಕೊಂಡು ಬಂದು ಮಕ್ಕಳ ಜೊತೆ ಕುಂಡ್ರಿಸಿ ನಾಯಿಗೆ ಊಟವನ್ನ ಹಾಕೋದಕ್ಕೆ ಸಾಧ್ಯವಿದೆ. ಹಾಗಾದ್ರೆ ನಾಯಿಗೆ ಊಟ ಏನಾಗಬಹುದು ಅಂದ್ರೆ ನೋಡಿ, ವಿಮೋಚನಾ ಕಾಂಡ 22:31 ನೀವು ಓದ್ತೀರಾ, ನೀವು ನನಗೆ ಪರಿಶುದ್ಧ ಜನರಾಗಿರಬೇಕಾದ್ದರಿಂದ ಕಾಡು ಮೃಗ ಕೊಂದದ್ದನ್ನ ತಿನ್ನಬಾರದು, ಅದನ್ನ ನಾಯಿಗಳಿಗೆ ಬಿಟ್ಟುಬಿಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ನಾಯಿಗೆ ಅಲ್ಲಿ ಬೈಬಲ್ನಲ್ಲಿ ಊಟವನ್ನು ಏನ್ ನೋಡ್ತೀವಿ ಅಂತಂದ್ರೆ ಕಾಡು ಮೃಗ ಕೊಂದಿರೋ ಅಂಥದ್ದು ಅಥವಾ ಎಲ್ಲೋ ಸತ್ತು ಬಿದ್ದಿರೋ ಅಂಥದ್ದು, ಯಾವುದೋ ರೀತಿ ಆಕ್ಸಿಡೆಂಟ್ ಆಗಿ ಸತ್ತೋಗಿರೋದು ಅಂತ ಡೆಡ್ ಬಾಡೀಸ್ಗಳೆಲ್ಲ ಯಾರು ತಿನ್ನಲಿ ಅಂದ್ರೆ ನಾಯಿಗಳು ತಿನ್ಕೊಂಡ್ಬಿಡ್ಲಿ, ಬಿಟ್ಬಿಡ್ರಿ. ವೈಲ್ಡ್ ಡಾಗ್ಸ್ ಅಂತಾನೆ ಇದಾವೆ. ಈಗ ನಾವು ಹಯನ ನೋಡ್ತೀವಿ, ಅದು ವೈಲ್ಡ್ ಡಾಗ್ ಏನು ಕೊಳೆತು ಬಿದ್ದಿದ್ರು, ಎಷ್ಟು ಹುಳ ಬಿದ್ದಿದ್ರು ಅದನ್ನ ತಿನ್ನುತ್ತೆ. ಕಾಡು ನಾಯಿಗಳು ಅಂತ ಹೇಳ್ತೀವಿ ನಾವು. ಊರ್ ನಾಯಿಗಳು ಕೂಡ ಏನು ಕಮ್ಮಿ ಇಲ್ಲ, ಇನ್ಕ್ಲೂಡಿಂಗ್ ಸಾಕು ನಾಯಿ ಕೂಡ ಬಿಟ್ಬಿಟ್ರೆ ಸ್ವಲ್ಪ ಹೊತ್ತು ಅದ್ರ ಸ್ಮೆಲ್ ನೋಡ್ಬಿಡುವಾಗ ಹೋಗ್ಬಿಡುತ್ತೆ. ಯಾಕಂದ್ರೆ ಆ ರೀತಿ ಅದು ಡಿಸೈನ್ ಆಗಿದೆ. ಸೊ ಹಾಗಾಗಿ ಆ ಒಂದು ಕೊಳತು ಬಿದ್ದಿರೋಂಥ ಮಾಂಸಗಳು ಹೊರಗಡೆ ಎಲ್ಲೋ ಆದಷ್ಟು ಕಡೆ ಆಕಸ್ಮಿಕವಾಗಿ ಸತ್ತು ಬಿದ್ದಿರೋಂಥ ಡೆಡ್ ಬಾಡೀಸ್, ಸತ್ತೋಗಿರೋಂಥ ದೇಹಗಳು
ಅವುಗಳನ್ನು ತಿನ್ನೋದು ನಾಯಿ ಕೆಲಸ ಅಂತೇಳಿ ವಿಮೋಚನಾ ಕಾಂಡ 22:31 ನೋಡ್ತೀವಿ. ಮತ್ತು ನೀರುಗಳನ್ನು ಕುಡಿಯುವಾಗ ನೋಡಿ, ಮನುಷ್ಯರಂತೆ ಆಗಲಿ ಬೇರೆ ಇತರ ಪ್ರಾಣಿಗಳಂತಾಗಲಿ ಶುದ್ಧವಾಗಿರೋ ನೀರನ್ನು ಕುಡಿಬೇಕಂತಿಲ್ಲ ನಾಯಿ. ಕೊಳಚೆ ನೀರಾಗಲಿ, ಕೊಚ್ಚೆ ನೀರಾಗಲಿ, ಅಥವಾ ಮಲ ಆಗಲಿ, ಮೂತ್ರ ಆಗಲಿ, ಇನ್ನಿತರ ಏನೇ ತ್ಯಾಜ್ಯಗಳು ನೀವು ಬಿಸಾಕಿಕೊಳ್ತಿರೋಂಥದ್ದು ಆ ಎಲ್ಲವುಗಳನ್ನು ಕೂಡ ನಾಯಿಗಳು ತಿಂದು ಸ್ವಚ್ಛವಾಗಿಡಬೇಕು ಅಂತಲೇ ಅವುಗಳನ್ನು ದೇವರು ನಿರ್ಮಿಸಿದ್ದಾರೆ. ಅವುಗಳ ಮೆಟಬಾಲಿಸಮ್, ದೇಹದ ಒಂದು ಪ್ರಕ್ರಿಯೆಯನ್ನೇ ಹಾಗೆ ನಿರ್ಮಿಸಿದ್ದಾರೆ. ಜೀರ್ಣಿಸ್ಕೊಳ್ಳುವಂಥದ್ದು, ಅದರಿಂದ ಪೌಷ್ಟಿಕಾಂಶಗಳನ್ನ ಪಡ್ಕೊಳ್ಳೋಂಥದ್ದು, ಮತ್ತು ಅದಕ್ಕೋಸ್ಕರನೇ ಬದುಕಕ್ಕಂತಾನೆ ದೇವರು ಅದನ್ನು ಮಾಡಿದ್ದಾರೆ. ಅದು ಮಾತ್ರ ಅಲ್ಲದೆ ನೋಡಿ, ನಮಗೆ ಯೇಸು ಕ್ರಿಸ್ತರು ಒಂದು ಸಾಮ್ಯದಲ್ಲಿ ಕಂಪ್ಯಾರಿಸನ್ ಮಾಡ್ತಾರೆ. ಐಶ್ವರ್ಯವಂತ ಮತ್ತು ಲಾಜರನ ಸಾಮ್ಯದಲ್ಲಿ ಲೂಕ 16:21, ಇವನು ಮೈ ತುಂಬಾ ಉಣ್ಣೆದ್ದವನು, ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಅಂದ್ರೆ ನೋಡಿ, ಹುಣ್ಣುಗಳನ್ನು ಕೂಡ ನಾಯಿಗಳು ನೆಕ್ತದೆ ಮನುಷ್ಯನದು. ಮನುಷ್ಯನ ಹುಣ್ಣುಗಳು ಹೋಗ್ಲಿ ಬಿಡ್ರಿ, ನಾಯಿ ಹುಣ್ಣೆ ನಾಯಿ ನೆಕ್ಕತ್ತೆ. ನಾಯಿ ಏನಾದರೂ ಎಲ್ಲಾದರೂ ಗಾಯ ಆದರೆ ಅದಕ್ಕೆ ಅದರದ ಸಲೈವನೇ ಅದಕ್ಕೇನಂದ್ರೆ ಮೆಡಿಸಿನ್, ನಂಬರ್ 1. ನಂಬರ್ 2, ನಾಯಿ ಒಳಗಡೆ ದೇವರೊಂದು ಇದನ್ನ ಇಟ್ಟಿದ್ದಾರೆ, ಒಂದು ಸೆನ್ಸರ್ ಕೆಪಾಸಿಟಿ ಇಟ್ಟಿದ್ದಾರೆ. ಅಂದ್ರೆ ಅದು ಯಾವುದೋ ಒಂದು ಎಲೆಗಳು ಅಥವಾ ಒಂದು ಹುಲ್ಲು, ಒಂದು ಸೊಪ್ಪು, ಅದು ಹೋಗಿ ಬೇಕಂತ ಅದನ್ನ ತಿನ್ನುತ್ತೆ. ದೇವ್ರ ಆ ಥರ ಡಿಸೈನ್ ಮಾಡಿದ್ದಾರೆ ಅದನ್ನ. ಬಟ್ ಅದಕ್ಕೆ ಡಿಸೈನ್ ಮಾಡಿರೋದನ್ನ ಎತ್ಕೊಂಡು ಬಂದು ನಾವು ಬೇರೆ ರೀತಿಯಲ್ಲಿ ಬಳಸಬಾರ್ದು ಅಂತಂದು ರೆಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ, ಇಂತಿಂಥದ್ದು ಬಳಸಬಾರ್ದು ನಾಯಿ. ಸೊ ಅದೇ ರೀತಿ ನಾಯಿಯ ಅಂತಹ ಗುಣಗಳು, ರೆಸ್ಟ್ರಿಕ್ಟೆಡ್ ಕ್ಯಾರೆಕ್ಟರ್ಸ್, ನಿಷೇಧಿತ ಗುಣಗಳು ಏನಿದವೋ ಅವುಗಳನ್ನು ಮನುಷ್ಯರು ಮಾಡುವಾಗ ಅದನ್ನು ಕೂಡ ನಾಯಿಗೆನೆ ಹೋಲಿಸಿ ಮಾತಾಡ್ತಾರೆ. ಒಂದು ಕಡೆ ನಾಯಿಗಿಂತ ಹೀನಾಯ ಅಂತ ಹೇಳ್ಬೋದು. ಯಾಕಂದ್ರೆ ನಾಯಿ ಅದಕ್ಕಂತ ಡಿಸೈನ್ ಮಾಡಿರೋದು. ಬಟ್ ಮನುಷ್ಯನನ್ನ ಬೇರೆದಕ್ಕಂತ ಡಿಸೈನ್ ಮಾಡಿರುವಂಥವನು ಮನುಷ್ಯ ಈ ಸ್ಥಿತಿಗೆ ತಲುಪಿಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ರೆ, ಪಾಪ ಮಾಡಿ 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 ಜನರೇಷನ್ ಟು ಜನರೇಷನ್ ಮನುಷ್ಯ ಬುದ್ಧಿಹೀನನಾಗಿರೋ ಕಾರಣದಿಂದ ಅವನು ಇಂಥ ಪಾಪಗಳಲ್ಲಿ ಸಿಕ್ಕಾಕೊಳ್ತಾನೆ. ಹಾಗಾದ್ರೆ ಪ್ರೀತಿಯ ದೈವ ಜನರೇ, ಜ್ಞಾನೋಕ್ತಿ 26:11 ಇರುವಂತ ವಚನವನ್ನ 2 ಪೇತ್ರ 2:22 ನಮ್ಮ ಪೇತ್ರರು ಕೋಟ್ ಮಾಡ್ತಾರೆ. ಏನಪ್ಪಾ ಅಂತ ನೋಡಿದ್ರೆ, ನಾಯಿ ತನ್ನ ಸ್ವಂತ ವಾಂತಿಯನ್ನ ತಿನ್ನುವುದಕ್ಕೆ ಮರಳುತ್ತದೆ. ಸೊ ಇದು ಶಾಸ್ತ್ರದಲ್ಲಿರೋಂಥದ್ದು. ವೈಜ್ಞಾನಿಕವಾಗಿ ಇವತ್ತು ನಾಯಿ ಅದನ್ನೇ ಮಾಡ್ತದೆ. ಎಷ್ಟೋ ಸಾರಿ ಅದು ವಾಮಿಟ್ ಮಾಡಿದ್ಮೇಲೆ ಅದು ಪುನಃ ಅದನ್ನೇ ತಿಂದ್ಬಿಡುತ್ತೆ. ಸಮ್ಟೈಮ್ಸು ನಾಯಿ ಮರಿಗಳನ್ನ ಹಾಕುವಾಗ ತನ್ನ ಮರಿಗಳನ್ನ ತಾನೇ ತಿಂದ್ಬಿಡುತ್ತಾರೆ. ಸೊ ಇದು ಎಲ್ಲರಿಗೂ ಗೊತ್ತಿರಲ್ಲ. ಬಟ್ ಗೊತ್ತಿರೋರ್ನ ಕೇಳಿ ತಿಳ್ಕೊಳ್ಳಿ ಅಥವಾ ಓದ್ಬಹುದು. ಇವತ್ತು ನಮಗೆ ಏನ್ರಿ ಇಂಟರ್ನೆಟ್ ಇರೋದ್ರಿಂದ ನಮಗೆ ಯಾವುದೇ ವಿಷಯಗಳನ್ನ ಜಗತ್ತಿನಲ್ಲಿ ಎಷ್ಟು ಹಿಂದೆ ನಡೆದಿದ್ರು ಅವೈಲೇಬಲ್ ಹಿಸ್ಟಾರಿಕಲ್ ಡಾಕ್ಯುಮೆಂಟ್ಸ್ ಏನೇನಿದೆಯೋ ಅದೆಲ್ಲ ನಿಮ್ಗೆ ಇಂಟರ್ನೆಟ್ ಅಲ್ಲಿ ಇರುತ್ತೆ. ನೀವು ಸರ್ಚ್ ಮಾಡಿ ಓದ್ಕೊಬಹುದು ಬೇಕಂದ್ರೆ. ಸೊ ನಾಯಿ ತನ್ನ ಪ್ರಾಣಿಗಳನ್ನ ತಾನೇ ತಿಂದುಬಿಡುತ್ತೆ. ಕೆಲವು ನಾಯಿಗಳು ಸೊ ತನ್ನ ವಾಂತಿಯನ್ನು ಕೂಡ ತಾನೇ ತಿನ್ನುತ್ತೆ, ತನ್ನ ಗಾಯಗಳನ್ನು ಕೂಡ ತಾನು ನೆಕ್ಕುತ್ತೆ. ಇಷ್ಟೊಂದು ಏನ್ರಿ ನಮಗೆ ಹೊಲಸನ್ನಂತ ಗುಣ ಅದಕ್ಕೆ ಕೊಟ್ಟಿದ್ದಾರೆ. ಬಟ್ ಅದಕ್ಕೆ ಅದು ಆಹಾರ. ನೋಡಿ, ನಾಯಿಗೆ ಅದೇ ಆಹಾರ, ಬಟ್ ನಮಗೆ ಅದು ಹೊಲಸು, ನಾವು ಅದನ್ನ ಮಾಡಂಗಿಲ್ಲ ಅಂತೇಳಿ ಏನ್ ಮಾಡಿದ್ರೆ ಅಂದ್ರೆ ದೇವರು ನಮಗೆ ವಾರ್ನ್ ಮಾಡಿದ್ದಾರೆ. ಸೊ ಆದರೆ ಈಗ ಬೀದಿ ನಾಯಿಗಳು, ನಿರಾಶ್ರಿತ ನಾಯಿಗಳು ತಮ್ಮ ಸ್ವಭಾವದಂತೆ ಅದು ಒಂದು ಹೊಲಸು ತಿನ್ನೋದಕ್ಕಾಗಿನೇ ದೇವರು ಅದನ್ನ ನಿರ್ಮಿಸಿದ್ದಾರೆ. ಅದರಿಂದನೇ ಅದಕ್ಕೆ ಹೇಳ್ತಾರೆ ನಾಯಿ ಬಾಲ ಡೊಂಕು ಅನ್ನುವಂಥ ರೀತಿಯಲ್ಲಿ. ಅದನ್ನ ಹೇಗೆ ನೆಟ್ಟಿಗೆ ಮಾಡೋಕ್ಕಾಗಲ್ವೋ ಅದೇ ರೀತಿ ನಾಯಿ ಆಹಾರ ಪದಾರ್ಥನ ಕೂಡ ನೆಟ್ಟಿಗೆ ಮಾಡೋಕ್ಕಾಗಲ್ಲ. ಬಟ್ ಕೆಲವೊಂದು ಅಡ್ವರ್ಟೈಸ್ಮೆಂಟ್ಸ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಹೌ ಟು ಸ್ಟಾಪ್ ಯುವರ್ ಡಾಗ್ ಈಟಿಂಗ್ ಪೂಪ್ ಅಂತ ನೋಡ್ತೀವಿ. ಅಂದರೆ ಈ ಥರ ಅದು ಹೊಲಸು ಹೇಸಿಗೆ ತಿನ್ನದೇ ಇರೋ ರೀತಿಯಲ್ಲಿ, ಮಲವನ್ನು ತಿನ್ನದೇ ಇರೋ ರೀತಿಯಲ್ಲಿ ಹೇಗೆ ನೀವೇನು ಮಾಡಿದ್ರೂ ಆಗಲ್ಲ ರೀ. ಆ್ಯಕ್ಚುಲಿ ಅದಕ್ಕೆ ದೇವರ ಡಿಸೈನ್ ಮಾಡಿರೋದು, ಅದನ್ನ ಈಗ ನೀವು ಸ್ಟಾಪ್ ಮಾಡಿಬಿಡ್ತೀರಾ. ಸೊ ಅದು ಅಲ್ಟಿಮೇಟ್ಲಿ ಅದನ್ನು ಬಿಟ್ಬಿಟ್ಟಿದ್ದೀರಾ, ಅದ್ರ ಪಾಡಿಗೆ ಫ್ರೀಡಮ್ನ ಕೊಟ್ಟು ಅಂತಂದ್ರೆ ಅದು ತಿನ್ನುತ್ತೆ. ಸೊ ಹಾಗಾದರೆ ಅಂತಹ ಒಂದು ನಾಯಿ ಗುಣವನ್ನು ನಾವು ತಗೊಂಡು ಬಂದು ಮನುಷ್ಯರುಗಳಲ್ಲಿ ನೋಡುವಾಗ ಏನಕ್ಕೆ ಇದು ಹೋಲಿಕೆ ಆಗ್ತದೆ ಅಂತಂದ್ಬಿಟ್ರೆ, ಅಸಹ್ಯವಾಗಿರುವಂಥದ್ದನ್ನು ನಡೆಸುವಂಥವರು. ಈಗ ನೋಡಿ, ನಮಗೆ ಹೇಗೆ ನಾಯಿ ತಿನ್ನುವ ಮಲಮೂತ್ರಗಳು, ಕೊಳೆತ ಶವಗಳು ಅಸಹ್ಯವೋ, ದೇವರಿಗೆ ಅದೇ ರೀತಿಯಲ್ಲಿ ನಮ್ಮಲ್ಲಿ ಕೆಲವು ಅಸಹ್ಯವಾದ ಗುಣಗಳಿದ್ದಾವೆ. ಸೊ ಅಂತಹ ಗುಣಗಳನ್ನ ಅಸಹ್ಯ ಅಂತ ದೇವರು ನಮಗೆ ತೋರಿಸ್ತಾರೆ. ಈಗ ನೋಡಿ, ನಮ್ಮ ದೃಷ್ಟಿಯಲ್ಲಿ ನಾಯಿಗೆ ಅದು ಅಸಹ್ಯ, ಅದು ಅಸಹ್ಯ ತಿನ್ಬೇಡ ಅಂತ ನಾಯಿಗೆ ಹೇಳಿದ್ರೆ, ನಾಯಿ ದೃಷ್ಟಿಯಲ್ಲಿ ಅದಕ್ಕಿರುವಂತಹ ಒಂದು ಗ್ರಾಣ, ಒಂದು ಮೂಸುವ ಶಕ್ತಿಯಲ್ಲಿ ಅದು ಒಳ್ಳೆಯದಾಗಿ ಪ್ರಿಯವಾಗಿ ಕಾಣಿಸ್ತಾ ಇರುತ್ತೆ. ಅದೇ ತರ ನಮ್ಮ ಪಾಪಗಳು ನಮಗೆ ಪ್ರಿಯವಾಗಿ, ಇಷ್ಟವಾಗಿ, ಆಸೆ ಪಡುವಂತ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಅದು ದೇವರಿಗೆ ಹೇಸಿಗೆ, ಅದು ದೇವರಿಗೆ ಮಲ, ಅದು ದೇವರಿಗೆ ಮೂತ್ರದಷ್ಟು ಹೊಲಸದು. ಬಟ್ ನಮಗೆ ಅದು ಬಹಳ ಇಷ್ಟವಾಗ್ತಾ ಇರ್ತದೆ. ಮನುಷ್ಯನ ಬುದ್ಧಿ ಅವನ ಸ್ವಂತ ದೃಷ್ಟಿಗೆ ಯಾವಾಗಲೂ ಒಳ್ಳೆಯದಾಗಿರ್ತದೆ. ಸೊ ಆದರೆ ಅದು ನಾಶನಕ್ಕೆ ನಡೆಸ್ತದೆ ಅಂತ ಅವನಿಗೆ ಗೊತ್ತೇ ಇರಲ್ಲ. ನಾಯಿಗೂ ಅಷ್ಟೇ ನೋಡಿ, ಮೋಸ್ಟ್ ಆಫ್ ದ ಡಾಗ್ಸ್, ನಾಯಿಗಳು ಹೇಗೆ ಅಂತಂದ್ರೆ ಕಿಡ್ನಿ ಫೇಲ್ಯೂರ್ ಆಗಿ ಸಾಯ್ತವೆ. ಅಂದರೆ ಅವುಗಳು ತಿನ್ನೋ ಆಹಾರ ಪದಾರ್ಥಗಳು ಸಮ್ಟೈಮ್ಸ್ ಈಗ ನಾನ್ ವೆಜ್ ಎಲ್ಲ ಹಾಕ್ಬಿಡುವಾಗ ಆ ಮೂಳೆಗಳು ಅದು ಇದು ಏನು ಸಿಕ್ಕಿರೋದನ್ನ ಹಂಗೆ ತಿನ್ಬಿಟ್ಟಿರುತ್ತೆ, ಅದು ನುಂಗ್ಬಿಟ್ಟಿರುತ್ತೆ.
ಅದು ಡೈಜೆಷನ್ ಮಾಡ್ಕೊಳಕ್ ಆಗದೆ ಇನ್ನು ಕೆಲವೊಮ್ಮೆ ಊಟನ ತಿನ್ಬಿಡುವಾಗ ಅದು ಎಲ್ಲೋ ಬಿದ್ದಿರೋಂಥದ್ದು ಏನೋ ತಿನ್ಬಿಡುವಾಗ ಮಣ್ಣು ಕಲ್ಲುಗಳು ಎಲ್ಲ ಹೋಗಿರುತ್ತೆ ಕೂಡ. ಸೊ ಅದೆಲ್ಲ ಹೋಗಿ ಆದಷ್ಟು ಬೇಗ ಅದಕ್ಕೆ ಕಿಡ್ನಿ ಫೇಲ್ಯೂರ್ ಆಗಿ ನಾಯಿಗಳು ಸತ್ತೋಗುವಂಥದ್ದನ್ನ ನಾವು ನೋಡ್ತೀವಿ. ಹಾಗೆ ನಾವು ಮನುಷ್ಯರುಗಳು ಕೂಡ ನಮಗಂತ ಏನು ವಿಧಿಸಿದ್ರು ಅದನ್ನ ತಿನ್ನೋದು ಬಿಟ್ಟು ನಾವು ಈ ರೀತಿ ಏನ್ರಿ ನಮ್ಮ ಶರೀರಕ್ಕೆ ಹೊಂದ್ಕೊಳ್ಳದೆ ಇರುವಂಥದ್ದು ಯಾವಾಗ ಒಬ್ಬ ಆತ್ಮಿಕನಾದ ನಂತರ ಒಬ್ಬ ಆಧ್ಯಾತ್ಮಿಕ ಜೀವನ ಜೀವಿಸ್ತೀನಿ ಅಂತ ದೇವರ ಮುಂದೆ ಪ್ರಮಾಣ ಮಾಡಿ ಬಂದವನಿಗೆ ಅವನಿಗೆ ಸೂಕ್ತವಲ್ಲದೆ ಇರೋಂಥದ್ದನ್ನ ಅವನು ತಿಂದು ಬಿಡುವಾಗ ಲೌಕಿಕ ಮನುಷ್ಯನ್ ಮಾಡಿದ್ರೆ ಅದ್ರಲ್ಲಿ ತಪ್ಪಿಲ್ಲ. ಹೇಗೆ ಒಂದು ನಾಯಿ ಅದನ್ನ ತಿನ್ನೋದು ತಪ್ಪಲ್ಲ, ಅದೇ ರೀತಿ ಮನುಷ್ಯ ಆ ರೀತಿ ಬದುಕೋದು ತಪ್ಪಲ್ಲ. ಆದ್ರೆ ಆಧ್ಯಾತ್ಮಿಕವಾಗಿ ಬದುಕ್ತೀನಿ, ನಾನು ಬದಲಾವಣೆ ಆಗ್ತೀನಿ ಆತ್ಮಿಕನಾಗಿ ಅಂತ ಮಾತು ಕೊಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡಿ ಯೇಸು ಕ್ರಿಸ್ತರನ್ನ ಹಿಂಬಾಲಿಸ್ತಾ ಇರುವಂತವನು, ಭಕ್ತಿ ಜೀವನಕ್ಕೆ ಕಾಲಿಟ್ಟವನು, ಅವನು ಇದನ್ನ ಮಾಡ್ಬಿಡುವಾಗ ಅವನಿಗೆ ಅದು ಹೊಲಸಾಗ್ತದೆ. ಸೊ ಆ ಹೊಲಸು ಗುಣಗಳನ್ನ ಇದ್ಬಿಟ್ರೆ ದೇವರು ಅವನನ್ನ ಅಸಹ್ಯ ಪಟ್ಕೊಳ್ತಾರೆ. ನೋಡಿ, ಇಲ್ಲಿ ನಾವು ನೋಡ್ತೀವಿ ನ್ಯಾಯಸ್ಥಾಪಕರು 7:5 ನಾಯಿಯಂತೆ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ನೀರನ್ನ ಹೋಗಿ ನಾಯಿಯಂತೆ ಕುಡಿಯುವಂತ ಒಂದು ಗುಂಪನ್ನ ಮತ್ತು ನೀರನ್ನ ಹೋಗಿ ಏನ್ರಿ ಕೈಗಳಿಂದ ಎತ್ಕೊಂಡು ಕುಡಿಯುವಂತ ಒಂದು ಗುಂಪನ್ನ, 2 ಗುಂಪುಗಳನ್ನ ಪ್ರತ್ಯೇಕಿಸ್ತಾರೆ. ಸೊ ನಾಯಿಯಂತೆ ಕುಡಿಯುವ ಗುಂಪು ಏನ್ ನೋಡಿಸ್ತೀವಿ ಅಂತಂದ್ರೆ, ಅದು ಹಾಗೆ ಹೋಗಿ ನೆಕ್ತಾರೆ ಅವ್ರು. ಸೊ ಆ ನೆಕ್ಕುವಂತ ಗುಂಪನ್ನ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾರೆ 300 ಜನಗಳನ್ನ. ಮಿಕ್ಕಿರೋ ಅಂತ ಸುಮಾರು 30,000 ಜನಗಳನ್ನ ಮನೆಗೆ ಕಳಿಸ್ತಾರೆ. 300 ಜನ ಸಾಕು. ಯಾಕಂದ್ರೆ ಹಿಂದೆ ಮುಂದೆ ನೋಡಲ್ಲ, ಕ್ಲೀನ್ ವಾಟರ್ ಅಂತ ನೋಡಲ್ಲ, ಅದು ಏನ್ ಬರ್ತಾ ಇದೆಯೋ ಬಾಯಿ ಇಟ್ಬಿಟ್ಟು ಸುಮ್ಮನೆ ಕುಡಿತಾ ಇರೋದಷ್ಟೇ. ನಾಯಿ ನೀರನ್ನ ಈ ಥರ ಎಲ್ಲ ಆ ಕಡೆ ಈ ಕಡೆ ಚೆಲ್ಲಿ ಕಸ ಅದು ಇದು ಏನು ಬರ್ತಾ ಇದೆಯೋ ಶುದ್ಧವಾಗಿ ತಗೊಂಡು ತಮ್ಮ ಬಟ್ಟೆಗಳ ಮೇಲೆ ಎಲ್ಲ ಬೀಳದೆ ತಾವು ಆ ಮಣ್ಣು ಒಳಗಡೆ ಹೋಗ್ಬೇಕು, ಹೆಸರು ಒಳಗಡೆ, ಇದೆಲ್ಲ ಏನು ಪ್ರಜ್ಞೆಗಳು ನಾಯಿಗೆ ಇರಲ್ಲ. ಸೊ ಯುದ್ಧ ಮಾಡೋ ಸೈನಿಕರಾಗೇ ಇರಬೇಕು. ಹಿಂದೆ ಮುಂದೆ ನೋಡದೆ ಗಲೀಜಾಗ್ತದ, ರಕ್ತ ಏರ್ತದೆಯಾ, ನನ್ನ ಮೇಲೆ ಹಾರ್ತಾ ಇದೆಯಾ, ಏನು ನೋಡದೆ ಎದ್ದು ಬಿದ್ದು ಹೊಡೆದು ಜಯ ಹೊಂದಬೇಕು. ಸೊ ಅದಕ್ಕೆ ನಾಯಿ ಗುಣ ಅಂತ ಇರೋರನ್ನ ಯುದ್ಧ ಕರ್ಕೊಂಡು ಹೋಗ್ತಾರೆ ನೋಡಿ, ಜಗಳಕ್ಕೆ ಲಾಯಕಷ್ಟೇ ಅವರು. ಸೊ ಅದು ಬಿಟ್ಟು ಬಿಟ್ರೆ ತಮ್ಮ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಸಹಜವಾಗಿರಂತಹ ಒಂದು ನಾಗರಿಕ ಜೀವನವನ್ನ ಜೀವಿಸೋದಕ್ಕೆ ಅವರು ಅರ್ಹರಾಗಿರಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ನೋಡ್ತೀವಿ, ಗಿದ್ಯೋನನು ಜನರನ್ನು ಹಳ್ಳಕ್ಕೆ ಕರ್ಕೊಂಡು ಬಂದಾಗ ಯೆಹೋವನವನಿಗೆ ನಾಯಿಯಂತೆ ನಾಲಿಗೆಯಿಂದ ನೀರನ್ನ ನೆಕ್ಕುವವರನ್ನ ಮೊಣಕಾಲೂರೇ ಕುಡಿಯೋರನ್ನ ಬೇರೆ ಬೇರೆಯಾಗಿ ನಿಲ್ಲಿಸು ಅಂತ ಹೇಳೋದನ್ನ ನೋಡ್ತೀವಿ. ನೋಡಿ, ಹಿಂಗೆ ನಾಯಿ ನೀರು ಕುಡಿಯುವಾಗಲೂ ಹೊಲಸಾಗಿ ಕುಡಿಯುತ್ತೆ, ಊಟ ಮಾಡುವಾಗ ತನ್ನ ಗಾಯಗಳನ್ನ ತಾನು ನೆಕ್ಕುತ್ತೆ, ಇತರ ನಾಯಿಗಳ ಗಾಯಗಳನ್ನು ನೆಕ್ಕುತ್ತೆ, ಇತರ ನಾಯಿ ಕಿವಿಗಳನ್ನ ನೆಕ್ತಾ ಇರ್ತದೆ, ಕಿವಿಯಲ್ಲಿರೋಂಥ ಹುಳಗಳನ್ನ ನೆಕ್ತಾ ಇರ್ತದೆ. ಸೊ ಈ ರೀತಿ ಅದನ್ನ ಮನುಷ್ಯನು ಕೂಡ ನೆಕ್ಕುವಂಥದ್ದನ್ನ ನಾವು ಸಮ್ಟೈಮ್ಸ್ ನೋಡ್ಬಿಡ್ತೀವಿ. ಎಷ್ಟು ಹೊಲಸು ಅನ್ಸುತ್ತೆ ಅದಂತ ಅಂದ್ಬಿಟ್ರೆ, ನೋಡಿ ನಾಯಿ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ರೀ, ಅದನ್ನ ಬ್ಲೇಮ್ ಮಾಡ್ತಾ ಇಲ್ಲ ನಾನು. ಬಟ್ ಆ ನಾಯಿ ಮೂತಿಯನ್ನು ಹೋಗ್ಬಿಟ್ಟು ಮನುಷ್ಯ ನೆಕ್ತಾನಲ್ವಾ, ಅದು ಎಷ್ಟು ಪರಮ ಅಸಹ್ಯವಾಗಿರ್ತದೋ ಅದು ಅವ್ನಿಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಅದು ಅತಿರೇಕದ ಹುಚ್ಚಾಗಿದೆ, ಅದು ಹೈಟ್ ಆಫ್ ಏನು ಹೇಳ್ತೀವಿ ಇನ್ಸೇನಿಟಿ ಅಂತ ಹೇಳ್ತೀವಿ. ಸೊ ಹಂಗಿರೋದ್ರಿಂದ ಈ ಒಂದು ಪ್ರಾಣಿಗಳನ್ನ ಹುಟ್ಟಿಸಿರೋ ಕಾರಣ ಏನು ದೇವರು ನಾವು ಈ ರೀತಿ ನಿಂದಿಸ್ಲಿ ಅಂತನಾ, ಬ್ಲೇಮ್ ಮಾಡ್ಲಿ ಅಂತನಾ ಅಂತ ನೋಡೋದಾದ್ರೆ, ನೋಡಿ ನಮಗೆ ಯೂದನ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನದಲ್ಲಿ ಈ ರೀತಿ ಸ್ಪಷ್ಟವಾಗಿ ಓದ್ತೀವಿ. ನೋಡಿ, ಪ್ರಾಣಿಗಳನ್ನ ಹುಟ್ಟಿಸಿದ ಕಾರಣ ಏನಕ್ಕಂತ ನೋಡ್ತೀವಿ ಅಂದ್ರೆ, ಆದರೆ ಈ ಜನರು ತಮಗೆ ಗೊತ್ತಿಲ್ಲದ ಎಲ್ಲವನ್ನೂ ದೂಷಿಸುತ್ತಾರೆ ಮತ್ತು ತಾವು ವಿವೇಕ ಶೂನ್ಯ ಪಶುಗಳಂತೆ, ನೋಡಿ ವಿವೇಕ ಶೂನ್ಯ ಪಶುಗಳಂತೆ ಸ್ವಾಭಾವಿಕವಾಗಿ ಯಾವುಗಳನ್ನ ತಿಳ್ಕೊಳ್ತಾರೋ ಅವುಗಳಲ್ಲಿ ತಮ್ಮನ್ನ ಕೆಡಿಸ್ಕೊಳ್ತಾರೆ. ಅಂದ್ರೆ ಯಾವ್ಯಾವುಗಳನ್ನ ಏನ್ರಿ ತಮ್ಗೆ ಇಷ್ಟ ಅಂತ ಅನ್ನಿಸ್ತದೋ ನಾಯಿಗಳಿಗೆ ಅದನ್ನೆಲ್ಲ ಹೇಗೆ ತಿಂತಾ ಇರುತ್ತೋ, ಮನುಷ್ಯನು ಹಾಗೇನೆ ವಿವೇಚನೆ ಮಾಡದೆ ಇದು ಸರಿನಾ ತಪ್ಪಾ, ಒಳ್ಳೆದ ಕೆಟ್ಟದ, ಇದನ್ನ ಯೋಗ್ಯನ ಅಯೋಗ್ಯನ, ಇದು ಮಾನ್ಯವಲ್ವ, ತಿರಸ್ಕೃತನ ಅಂಗೀಕೃತನ, ಏನು ಭೇದಗಳನ್ನೇ ಮಾಡದೆ ಏನ್ ಆಸೆ ಪಡುತ್ತೋ, ಏನ್ ಮನಸ್ಸಿಗೆ ಬರುತ್ತೋ, ಏನ್ ತೋಚುತ್ತೋ ಮಾಡ್ತಾ ಇರುವಂಥದ್ದು. ಸೊ ಇದು ವಿವೇಕ ಶೂನ್ಯ ಪಶುಗಳು. ಅಂದ್ರೆ ಪಶುಗಳನ್ನ ದೇವರು ವಿವೇಕ ಶೂನ್ಯವಾಗಿ ನಿರ್ಮಿಸಿದ್ದಾರೆ, ಅವುಗಳನ್ನ ವಿವೇಕ ಇಟ್ಟು ನಿರ್ಮಿಸಲಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನೋಡ್ತೀವಿ ಪ್ರೀತಿಯ ದೈವ ಜನರೇ. ಹಾಗಾದ್ರೆ ಈ ಒಂದು ವಿವೇಕ ಶೂನ್ಯವಾಗಿ ಮಾಡಿರುವಂತಹ ಈ ನಾಯಿಯನ್ನ ನಾವು ಯಾವ ರೀತಿ ಬೆಳೆಸಬಹುದು ಅಂತ ನೋಡುವಾಗ, ನೋಡಿ ಪೇತ್ರರ ಮುಖಾಂತರವಾಗಿ 2ನೇ ಪೇತ್ರ 2:12 ಹೇಳ್ತಾರೆ, ಸ್ವಾಭಾವಿಕವಾಗಿ ಬೇಟೆಗೆ ಕೊಲೆಗೆ ಹುಟ್ಟಿರುವ ವಿವೇಕ ಶೂನ್ಯ ಪಶುಗಳಂತಿರುವ ಅಂತ. ಅಂದ್ರೆ ಟೇಕನ್ ಅಂಡ್ ಡೆಸ್ಟ್ರಾಯ್ಡ್ ಅಂತ ನೋಡ್ತೀವಿ ಆಂಗ್ಲದಲ್ಲಿ. ಅಂದ್ರೆ ಅದು ನಮ್ಗೆ ಎಲ್ಲಿ ಬಳಕೆಗೆ ಬೇಕಾಗ್ತದೋ ಆ ಬಳಕೆಗೆ ಬಳಸ್ಕೊಂಡು ಆ ನಂತರ ಅದನ್ನ ಏನಕ್ಕಂತ, ಈಗ ಮನುಷ್ಯನು ಡಿಸ್ಟ್ರಾಯ್ ಆಗ್ತಾ ಇದ್ದಾನೆ, ಅದೇ ರೀತಿ ಅನಿಮಲ್ಸ್ ಕೂಡ ಆಗ್ಬೇಕು. ಈಗ ನೋಡಿ, ಕೋಳಿಗಳನ್ನ ತಗೊಂಡು ಏನ್ ಮಾಡ್ತಾರೆ, ಪ್ರತಿದಿನ ಚಿಕನ್ ಇಲ್ಲದೆ ಬದುಕದೇ ಇರೋಂಥ ಜನಗಳಿದ್ದಾರೆ. ಸೊ ಚಿಕನ್ ಕೊಲೆ ಮಾಡಿಬಿಟ್ರೆ ಅದು ಸೆಂಟಿಮೆಂಟಲ್ ಇರಲ್ಲ, ನಾಯಿಗೆ ಏನನ್ನ ಹರ್ಟ್ ಮಾಡಿಬಿಟ್ರೆ ಅದು ಮಾತ್ರ ಸೆಂಟಿಮೆಂಟಲ್ ಆಗಿ ದುಡ್ಡು, ಅದಕ್ಕೊಂದು ನಾಯಿ ಸಂಘದವರು ಹೋರಾಟನೇ ರಸ್ತೆಗೆ ಹಿಡಿದು ಬಿಡ್ತದೆ.
ನಾಯಿಗಳನ್ನ ನೀವು ಹೇಗೆ ಇದು ಮಾಡ್ತಾ ಇದ್ದೀರಾ, ಮಕ್ಕಳಾಗದೇ ಇರೋ ರೀತಿಯಲ್ಲಿ ಅದಕ್ಕೆ ಯಾಕೆ ಮಾಡ್ತಾ ಇದ್ದೀರಾ, ಅಥವಾ ನಾಯಿಗಳನ್ನ ನೀವು ಹಿಡ್ಕೊಂಡೋಗಿ ಹೇಗೆ ಕೊಲೆ ಮಾಡ್ತಾ ಇದ್ದೀರಾ. ಈಗ ಬೀದಿಯಲ್ಲೊಂದು ನಾಯಿ ಇದೆ ಅಂತ ಕಂಪ್ಲೇಂಟ್ ಮಾಡಿ ಏನೋ ಮಾಡಿದ್ರೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ತಗೊಂಡೋಗಿ ಇಲ್ಲ ಬೀದಿಗಳ ನಾಯಿಗಳನ್ನ ನೀವು ಹಿಡ್ಕೊಂಡೋಗಿ ಅದನ್ನ ಸಾಯಿಸಬಾರ್ದು ನೀವು, ಅಥವಾ ಪ್ರತ್ಯೇಕ ಸಂಘಗಳು ಅದಕ್ಕೋಸ್ಕರ ಇದು ಮಾಡ್ತವೆ. ಆದ್ರೆ ಅದೇ ಜನರು ಪ್ರತಿದಿನ ತಮ್ಮ ಮನೆಯಲ್ಲಿ ಚಿಕನ್ ತಿನ್ನದೇ ಇರಲ್ಲ. ಹಾಗಾದ್ರೆ ಚಿಕನ್ನ ಮಾತ್ರ ನೀವು ಕಟ್ ಮಾಡಿ ತಿನ್ಬಹುದು, ಮಟನ್ನ ಕುರಿ ಮೇಕೆಗಳನ್ನ ನೀವು ಕಟ್ ಮಾಡಿ ತಿನ್ಬಹುದು, ಬೀಫನ್ನ ನೀವು ಕಟ್ ಮಾಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ತಿನ್ಬಹುದು. ಬೇರೆ ಅನಿಮಲ್ಸ್ ತುಂಬಾ ಅನಿಮಲ್ಸ್ ತಿಂತೀವಿ ಬಿಡಿ. ಸೊ ಈ ತರ ಸಮುದ್ರದ ಮೀನುಗಳ ಈ ಎಲ್ಲಾ ಯಾವುದೇ ಪ್ರಾಣಿಗಳಿಗೂ ಮನಸ್ಸಿಲ್ಲ, ಅವುಗಳಿಗೆ ಹೃದಯ ಇಲ್ಲ, ಅವುಗಳಿಗೆ ಏನೂ ಇಲ್ಲ, ಬರೀ ನಾಯಿಗೆ ಮಾತ್ರ ಹೊಂದಿದೆ. ಇದು ಎಷ್ಟು ಕೆಟ್ಟದಾಗಿದೆ ಈ ಯೋಚನೆ ಅಂದ್ಬಿಟ್ರೆ, ಈಗ ನಮ್ಮ RSS ನವರು ಇದಾರೆ ನೋಡಿ, ಗೋವನ್ನ ಮಾತ್ರ ರಕ್ಷಣೆ ಮಾಡಬೇಕು, ಅದಕ್ಕೋಸ್ಕರ ಮನುಷ್ಯರನ್ನ ಕೊಂದು ಬಿಡ್ಬೋದು. ಬೇಕಂದ್ರೆ ಗೋವನ್ನ ಕಾಪಾಡೋ ಸಲುವಾಗಿ ಮನುಷ್ಯನನ್ನ ಕೊಂದ್ರೂ ಪರವಾಗಿಲ್ಲ, ಗೋ ಮಾತ್ರ ಸಂರಕ್ಷಣೆ ಹೊಂದಬೇಕು. ಎಷ್ಟು ಪರಮ ಮೂರ್ಖತನ ಇದು ಅಂತಂದ್ರೆ, ಒಂದು ಉತ್ತರ ಭಾರತದಲ್ಲಿ ಹೋಗಿ ಏನ್ ಮಾಡಿದ್ದಾರೆ ಅಂದ್ರೆ, ಅವ್ನ ಮನೆಯಲ್ಲಿ ಮಟನ್ ಕಟ್ ಮಾಡ್ತಾ ಇರ್ಬೇಕಾದ್ರೆ ಅದು ಬೀಫ್ ಅವ್ನು ತಂದಿರೋದು ಅಂತೇಳಿ ಒಂದು ಅಂದಾಜಿನಲ್ಲಿ ಹೋಗಿ ಅವನ್ನ ಹೊಡೆದು ಕೊಲೆನೆ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಆ ಮೀಟನ್ನ ತಗೊಂಡೋಗಿ ಮಾಂಸವನ್ನು ಪರೀಕ್ಷೆ ಮಾಡಿ ನೋಡಿದ್ರೆ ಅದು ಬೀಫ್ ಅಲ್ವೇ ಅಲ್ಲ. ಸೊ ಹಾಗಾದ್ರೆ ಎಷ್ಟರ ಮಟ್ಟಿಗೆ ಹುಚ್ಚು ತುಂಬ್ಕೊಂಡ್ಬಿಟ್ಟಿದೆ ಮನುಷ್ಯರಿಗೆ ಅಂದ್ಬಿಟ್ರೆ, ಅವನು ಈ ಗೋವನ್ನ ಮಾತ್ರ ಮುಟ್ಬಾರ್ದು ಅಷ್ಟೇ. ಬೇರೆ ಅವನೇನು ಎಲ್ಲಾ ಪ್ರಾಣಿಗಳನ್ನು, ಭೂಮಿಲಿರೋ ಎಲ್ಲಾ ಪ್ರಾಣಿಗಳನ್ನ ಸರ್ವನಾಶ ಮಾಡಾಕ್ಬಿಡ್ಲಿ, ಭೂಮಿಯನ್ನು ನಾಶ ಮಾಡಾಕ್ಬಿಡ್ಲಿ, ಬೇಕಂದ್ರೆ ಅವ್ನು ಪಟಾಕಿಗಳು ಸುಟ್ಟು ಪ್ರಕೃತಿಯನ್ನ ಹಾಳು ಮಾಡಿ ನಾಶ ಮಾಡ್ಲಿ, ಬೆಂಕಿ ಇಡ್ಲಿ ಬೇಕಂದ್ರೆ, ನದಿಗಳನ್ನ ಹಾಳು ಮಾಡ್ಲಿ ಬೇಕಂದ್ರೆ, ಅವುಗಳಲ್ಲಿ ಬಟ್ಟೆ ಒಗೆಯೋದು, ಅವುಗಳಲ್ಲಿ ಹೊಲಸು, ಅವುಗಳಲ್ಲಿ ಎಲ್ಲವನ್ನ ಮಾಡೋಂಥದ್ದು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರೋಂಥ ಪದ್ಧತಿ. ಈ ತರ ನಮ್ಮ ದೇಶದ ನದಿಗಳನ್ನ ಹಾಳು ಮಾಡಿ, ಕೆರೆಗಳನ್ನ ಹಾಳು ಮಾಡಿ, ಹೊಲಸು ಮಾಡಿ, ಪ್ರಕೃತಿಗೆ ಬೆಂಕಿ ಇಟ್ಟು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಗೋವನ್ನ ಮಾತ್ರ ಇವ್ರಿಗೆ ಸಂರಕ್ಷಣೆ ಮಾಡಿ ಇಟ್ಟುಬಿಡಿ ಅನ್ನುವಂತ ಪರಮ ಮೂರ್ಖರಿದ್ದಾರೆ ನೋಡಿ. ಅಂತ ರೀತಿಯಲ್ಲಿ ಆಗ್ತದೆ ಇದನ್ನು ಕೂಡ. ನಾಯಿಗೆ ಮಾತ್ರ ಏನಾಗಬಾರ್ದು ಅನ್ನಂತ ನೋಡೋದು. ಹಂಗಂತ ನಾಯಿಯನ್ನ ಶ್ರೇಷ್ಠವಾಗಿ ಇಟ್ಕೊಳ್ಳಿ ಅಂತನೋ ಅಥವಾ ನಾಶ ಮಾಡ್ಬಿಡಿ ಅಂತನೋ ಎರಡು ಹೇಳ್ತಾ ಇಲ್ಲ ಈ ವಚನ ನೋಡಿ. ಸ್ಪಷ್ಟವಾಗಿ ಪೌಲ್ರು ಏನ್ ಹೇಳ್ತಾರೆ, ಬೇಟೆಗೆ ಕೊಲೆಗೆ ಹುಟ್ಟಿರುವ ವಿವೇಕ ಶೂನ್ಯ ಪಶುಗಳಷ್ಟೇ, ಅವುಗಳಿಗೆ ಅಂತ ಒಂದು ಇಮೋಷನ್ಸ್ ಮನುಷ್ಯನ ರೀತಿಯಲ್ಲಿ ಕೊಟ್ಟಿಲ್ಲ. ಅದಕ್ಕೋಸ್ಕರವಾಗಿ ಇದೆ ಅಂತ ಅದಕ್ಕೆ ಗೊತ್ತು ಆ ಪ್ರಾಣಿಗಳಿಗೆ. ನಾನು ಇನ್ನೊಂದು ಪ್ರಾಣಿ ತಿನ್ನಂಗೆ, ನಾನು ಇನ್ನೊಂದು ಪ್ರಾಣಿ ತಿನ್ನಕ್ಕಂತಾನೆ ನಾನು ಹುಟ್ಟಿದ್ದೀನಿ ಅಂತ ಅವುಗಳಿಗೆ ಗೊತ್ತಾಗಿದೆ. ಮನುಷ್ಯನ್ಗೆ ಹೇಗೆ ಸಾಯ್ತೀವಿ ಅನ್ನೋದು ಇದೆಯೋ ಅದೇ ತರ ಅವುಗಳಿಗಿದೆ. ಸೊ ಹಾಗಾಗಿ ಅವುಗಳಿಗೆ ಅದೊಂದು ದೊಡ್ಡ ವಿಷಯ ಅಂತ ಅಲ್ಲ ಪ್ರಾಣ ಹೋಗುವಂಥದ್ದು. ಹಾಗಾಗಿ ಮನುಷ್ಯರುಗಳನ್ನ ಅಂತಹ ರೀತಿಯಲ್ಲಿ ಇರಬಾರದು ಅಂತ ಹೇಳ್ತಾರೆ. ಅಂದ್ರೆ ವಿವೇಕ ಶೂನ್ಯವಾಗಿ ಇರಬಾರ್ದು. ಕೇವಲ ಇಲ್ಲಿ ಬೇಟೆಗೆ ಮತ್ತು ಕೊಲೆಗೆ ಹುಟ್ಟಿ ಸತ್ತೋಗ್ಬಿಡೋದಲ್ಲ ಮನುಷ್ಯನದು. ಅವನಿಗೊಂದು ರಕ್ಷಣೆ ಅಂತ ಇದೆ, ಅವನಿಗೊಂದು ಮರಣಾನಂತರದ ಜೀವನ ಅಂತ ಇದೆ. ಆ ಮರಣಾನಂತರದ ಜೀವನಕ್ಕೆ ಯೋಗ್ಯವಾದಂಥ ಕೆಲಸಗಳನ್ನ ಈಗ ಅವನು ಮಾಡಬೇಕಾಗಿದೆ. ಅವನ ರಕ್ಷಣೆಯಲ್ಲಿ ಅವನಿಗೆ ಒಂದು ಭೂಲೋಕದ ರಕ್ಷಣೆಯಲ್ಲಿ ನೂತನ ಭೂಮಿ, ನೂತನ ಆಕಾಶ ಮಂಡಲದಲ್ಲಿ ಅವನು ಇರಬೇಕಾಗ್ತದೆ, ಅಥವಾ ಪರಲೋಕ ರಾಜ್ಯದಲ್ಲಿ ಅವನು ಇರಬೇಕಾಗ್ತದೆ. ಈ ಎಲ್ಲೋ ಒಂದು ಕಡೆಗೆ ಅವನು ತನ್ನ ಸ್ಥಾನವನ್ನ ಭದ್ರಗೊಳಿಸಿಕೊಳ್ಳುವಂತೆ ಬೇಕಾಗಿರುವಂತಹ ಯೋಗ್ಯ ಜೀವನ ನಡೆಸಬೇಕಾಗ್ತದೆ. ಬಿಟ್ರೆ ಈ ರೀತಿ ವಿವೇಕ ಶೂನ್ಯ ಪಶುಗಳಂತೆ ಅವನು ಬದುಕಬಾರದು ಅನ್ನುವಂಥದ್ದನ್ನ ಪೇತ್ರರು ಮತ್ತು ಯೂದ ಪತ್ರಿಕೆಯಲ್ಲೂ ಹೇಳಿರುವಂಥದ್ದು. ಸೊ ಹಾಗಾದ್ರೆ ದೈವ ಜನರೇ, ಇಂಥ ಒಂದು ದೃಷ್ಟಿಕೋನವನ್ನ ಬೆಳೆಸ್ಕೊಳ್ಳದೆ ಇರುವಾಗ ವಿಮೋಚನಾ ಕಾಂಡ 11:7 ಹೇಳ್ತಾರೆ ನೋಡಿ, ನಾಯಿನ ಏನಕ್ಕೆ ಮಾಡಿದ್ರು ಅಲ್ಲಿ ಅಂದ್ರೆ ಕಾಯುವುದಕ್ಕೆ ಮತ್ತು ಬೊಗಳುವುದಕ್ಕಾಗಿತ್ತು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಅಂದ್ರೆ ಈ ಇಸ್ರೇಲ್ರಿಗೆ ದೇವರು ಹೇಳ್ತಾರೆ ನೋಡಿ, ಐಗುಪ್ತ್ಯರ ಮೇಲೆ ಎಲ್ಲ ಬಾಧೆಗಳು ಬರ್ತಾ ಇರ್ತದೆ ರಾತ್ರಿ, ಆದ್ರೆ ನಿಮ್ಮ ಕಡೆ ನಾಯಿ ಕೂಡ ಬೊಗಳಲ್ಲ. ಅಂದ್ರೆ ಬೀದಿ ಬೀದಿಯಲ್ಲಿ ನಾಯಿಗಳು ಇರ್ತವೆ ಎಲ್ಲ ಕಡೆಗಳಲ್ಲೂ, ನಿಮ್ಮ ಮೇಲೆ ಆ ಬೊಗಳದೇ ಇರೋ ತರ ಮಾಡ್ತೀನಿ. ಅಂದ್ರೆ ನಾಯಿ ಒಬ್ರು ಯಾರೋ ಬರ್ತಾ ಇದ್ರೆ ಬೊಗಳಕ್ಕಂತ ಇಟ್ಕೊಂಡಿದ್ದಿದೆ ಅಷ್ಟೇನೆ ಯಹೂದಿರು, ಬಿಟ್ರೆ ಅದನ್ನ ಯಾರೋ ಮನೆಗಳಲ್ಲಿಟ್ಟು ಸಾಕೊಳ್ತಾ ಇರಲಿಲ್ಲ. ಮೇಜಿನ ಮೇಲಿಂದ ಬಿದ್ದಿದ್ದನ್ನ ತಗೊಂಡೋಗಿ ಆಚೆ ನಾಯಿಗಂತ ಒಂದು ಜಾಗ ಇದ್ದು ಆ ನಾಯಿಗಳನ್ನ ಅಲ್ಲಿ ಇಟ್ಕೊಂಡಿರ್ತಿದ್ರು. ಈಗಲೂ ಪ್ರಸ್ತುತ ಹೇಳ್ಬೇಕಂದ್ರೆ ಈಗ ಹಳ್ಳಿಗಳಲ್ಲಿ ರೈತರುಗಳು ಈ ಎಲ್ಲ ಜನಗಳು ಇದಕ್ಕೆ ಇಟ್ಕೊಂಡಿರ್ತಾರೆ. ನಾವು ಯೋಬನ ಗ್ರಂಥ ಹೋದ್ರೆ ಅಲ್ಲೂ ಕೂಡ ಹೇಳ್ತಾರೆ, ಕುರಿ ಮಂದೆಯನ್ನ ಮೇಯಿಸೋದಕ್ಕೆ ನಾನು ನಾಯಿಗಳನ್ನ ಇಟ್ಕೊಂಡಿದ್ದೆ. ಆ ನಾಯಿಗಳ ಜೊತೆಯಲ್ಲಿ ಕೆಲವರು ಕೆಲಸದವರನ್ನ ಇಟ್ಕೊಂಡಿದ್ದೆ. ಅಂತಹ ಕೆಲಸದವರು ಇವತ್ತು ನನ್ನನ್ನ ಹೀಯಾಳಿಸ್ತಾ ಇದ್ದಾರೆ ಅಂತ ಯೋಬನ್ ಮಾತಾಡ್ತಾರೆ. ಯೋಬ 31 ನಿಮಗೆ ವಚನ ಡಿಸ್ಪ್ಲೇ ಆಗಿರ್ತದೆ. ಈಗಲಾದರೂ ನನಗಿಂತ ಚಿಕ್ಕ ವಯಸ್ಸಿನವರು ನನ್ನನ್ನು ಪರಿಹಾಸ್ಯ ಮಾಡುತ್ತಾರೆ, ಇವರ ತಂದೆಗಳನ್ನು ನನ್ನ ಮಂದೆ ನಾಯಿಗಳೊಡನೆಯೂ ಇರತಕ್ಕವರಲ್ಲವೆಂದು ತಳ್ಳಿ ಬಿಟ್ಟಿದ್ದೇನಲ್ಲ ಅಂತಾರೆ. ಅಂದ್ರೆ ಮಂದೆ ನಾಯಿಗಳಂತಂದ್ಬಿಟ್ರೆ ಮಂದೆ ಕುರಿಗಳಂತ ತುಂಬಾ ಇರ್ತಿದ್ವು ರೀ, ಸಾವಿರಾರು ಗಟ್ಟಲೆ ಕುರಿಗಳು ಇರ್ತಿದ್ವು. ಈಗಲೂ ಇದಾವೆ, ಹಳ್ಳಿಗಳಲ್ಲಿ ಹೋದ್ರೆ ನಾವು ಗಮನಿಸಬಹುದು. ಆ ಮಂದೆ ಕುರಿಗಳು ಎಲ್ಲಂದ್ರಲ್ಲೇ ಬೀಡ್ಬಿಟ್ಟು ಅವ್ರ ಕಾಡುಗಳಲ್ಲಿ ಮೇಯಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವುಗಳಿಗೆ ಒಂದು ರಕ್ಷಣೆ ಬೇಕಾಗ್ತದೆ.
ಕಾಡು ಪ್ರಾಣಿಗಳಿಂದ. ಸೊ ಕಾಡು ಪ್ರಾಣಿಗಳಿಂದ ರಕ್ಷಣೆ ಬೇಕಂತ ಹುಲಿನ ಸಾಕೊಳ್ಳೋಕ್ಕಾಗಲ್ಲ, ಅವರು ಸಿಂಹನ ಸಾಕೊಳ್ಳೋಕ್ಕಾಗಲ್ಲ. ಬಟ್ ಕನಿಷ್ಠ ನಾಯಿ ಇದ್ರೆ ಅದು ಬೊಗಳ್ತಾ ಇದ್ರೆ ಶಬ್ದ ಮಾಡ್ತಾ ಇರ್ತದೆ ಅದು. ಈಗ ಹುಲಿ ಇಟ್ಕೊಂಡ್ಬಿಟ್ರು ಏನು ಶಬ್ದ ಮಾಡಲ್ಲ, ಸುಮ್ಮನೆ ಇರ್ತದೆ, ಯಾವ್ದನ್ನ ಬಂದ್ರೆ ಅಟ್ಯಾಕ್ ಮಾಡ್ತದೆ. ಬಟ್ ನಾಯಿ ಆ ಥರ ಅಲ್ಲ, ಯಾವುದೇ ಒಂದು ಎಲೆ ಕದಲ್ ಬಿಡ್ಲಿ, ಏನೇ ಒಂದು ಗಾಳಿ ಬರಲಿ ಬೊಗಳ್ತಾ ಇರ್ತದೆ. ಸೊ ಈ ಬೊಗಳೋದ್ರಿಂದ ಶಬ್ದಕ್ಕೆ ಅಲರ್ಟ್ ಆಗ್ಬಿಟ್ಟು ಯಾವುದು ಬರದೇ ಹತ್ರ ಇರುತ್ತೆ ಅನ್ನೋಂಥ ಒಂದೇ ಒಂದು ಕಾರಣಕ್ಕೆ ಬೊಗಳುವಿಕೆಗೆ ಮಾತ್ರ ಸೆಕ್ಯೂರಿಟಿ ಸೇಕ್ ಒಂದು ನಾಯಿಯನ್ನು ಸಾಕ್ತಾ ಇದ್ದಂಥದ್ದನ್ನು ನಾವು ಗಮನಿಸ್ತೀವಿ. ಹಿಸ್ಟಾರಿಕಲಿ ಅದೇ ನಡೆದಿದೆ, ನಾವು ನೋಡುವಂಥ ರೀತಿಯಲ್ಲಿ, ಮತ್ತು ಬೈಬಲ್ ಕೂಡ ಅದನ್ನೇ ಹೇಳ್ತಾ ಇದೆ. ಸೊ ಹಾಗಾದ್ರೆ ಈ ನಾಯಿಯನ್ನ ಈ ರೀತಿ ಒಂದು ಮಂದೆ ಕುರಿಗಳ ಜೊತೆಯಲ್ಲಿ ಒಂದು ಅಲರ್ಟ್ ಮಾಡೋದಿಕ್ಕೆ ಮತ್ತು ಕುರಿಗಳು ಬೇರೆ ಬೇರೆ ಕಡೆ ಹೋಗದೆ ನೋಡ್ಕೊಳ್ಳೋದಿಕ್ಕೆ, ಒಂಟಿಯಾಗಿ ಒಂದು ಪಕ್ಷ ಕುರಿಗಳು ಹೋದ್ರು ಕೂಡ ಅಲ್ಲಿ ಒಂದು ಅಲರ್ಟ್ ಆಗಿರೋದಕ್ಕೋಸ್ಕರ, ವಾಚ್ಮನ್ ಆಗಿರೋದಕ್ಕೋಸ್ಕರ ನಾಯಿಗಳನ್ನ ಸಾಕ್ತಾ ಇದೆ. ಆ ರೀತಿ ಬೊಗಳುತ್ತಾ ಸುತ್ತುವಂತಹ ಗುಣಗಳು ಮನುಷ್ಯರುಗಳಿಗಿತ್ತು ಅನ್ನುವಂಥದ್ದನ್ನ ಕೀರ್ತನೆಗಳಲ್ಲಿ ದಾವೀದವರು ಹೇಳ್ತಾರೆ. 59:6 ಮತ್ತು 14 ಹೇಳ್ತಾರೆ, ಅವರು ನಾಯಿಗಳಂತೆ ಬೊಗಳುತ್ತಾ ನಗರದ ಸುತ್ತಲೂ ಸುತ್ತಾಡುತ್ತಾರೆ. ಅವರು ಪ್ರತಿ ಸಾಯಂಕಾಲವೂ ಬಂದು ನಾಯಿಗಳಂತೆ ಗುರುಗುಟ್ಟುತ್ತಾ ಪಟ್ಟಣವೆಲ್ಲ ಸುತ್ತುತ್ತಾರೆ. ನೋಡಿ, ಆ ಮನುಷ್ಯನ ಗುಣಗಳನ್ನ ಹೇಗೆ ಹೇಳ್ತಾರೆ ಅಂತಂದ್ಬಿಟ್ರೆ, ಈ ನಾಯಿಗಳನ್ನ ನಾವು ನೋಡ್ಬೋದು, ಬೀದಿಗಳಲ್ಲಿ ನಾಯಿ ಊಟಕ್ಕೋಸ್ಕರ ಸುತ್ತಾ ಇರುತ್ತೆ, ಊಟ ತಿಂದಿದ್ದಾದ್ಮೇಲೆ ಬೇರೆ ಏನಕ್ಕೋ ಸುತ್ತಾ ಇರುತ್ತೆ. ಸಮಟೈಮ್ಸ್ ಬೇರೆ ನಾಯಿಗಳ ಜೊತೆ ಫ್ರೆಂಡ್ಶಿಪ್ಗೋಸ್ಕರ ನಾಯಿ ಸುತ್ತಾ ಇರುತ್ತೆ. ಅಥವಾ ಯಾವುದೋ ಒಂದು ನಾಯಿ ಎಲ್ಲೋ ಒಂದು ಜಗಳಕ್ಕೆ ಇದಿದೆ ಅಂತಂದ್ಬಿಟ್ರೆ ಅದು ಬೊಗಳು ಬಿಟ್ರೆ ಎಲ್ಲಾ ನಾಯಿಗಳನ್ನು ಅಲ್ಲಿಗೆ ಬಂದ್ಬಿಡ್ತದೆ. ಜಗಳಕ್ಕಂತಂದ್ರೆ ಕಾಲ್ ಕೆರ್ಕೊಂಡು ನಿಂತಿರೋಂಥದ್ದು ನಾಯಿಗಳು. ಸೊ ಅದಕ್ಕೆ ನಾವು ಹೇಳ್ಬಹುದು, ಕೆಲವರು ರೂಢಿಯಾಗಿ ಮಾತಾಡ್ತಾರೆ, ಏನ್ ನಾಯಿ ತರ ಆಡ್ತಾನಲ್ಲಪ್ಪ ಇವನು ಅಂತಿರ್ತಾರೆ. ಅಂದ್ರೆ ನಾಯಿ ಪ್ರತಿಯೊಂದಕ್ಕೂ ರೇಗುತ್ತೆ, ಪ್ರತಿಯೊಂದಕ್ಕೂ ಇನ್ನೊಬ್ಬರ ಮೇಲೆ ಜಗಳ ಮಾಡ್ತದೆ. ಸೊ ಇಂಥ ರೀತಿಯಲ್ಲಿ ನಾಯಿ ಗುಣವನ್ನ ನಾವು ಪ್ರಾಕ್ಟಿಕಲಿ ನೋಡುವಾಗಲೂ ಅಷ್ಟೇ ಹೀನಾಯವಾದ ಒಂದು ಗುಣ. ಒಂದೇ ಒಂದು ಕ್ಯಾರೆಕ್ಟರ್ ಅದರಲ್ಲಿ ಇರುವಂಥದ್ದು, ತನ್ನನ್ನು ಸಾಕಿದ ಯಜಮಾನನಿಗೆ ಫೇತ್ಫುಲ್ ಆಗಿದೆ, ನಿಯತ್ತಾಗಿದೆ ಅಂತ, ನಾಯಿ ತರ ನಿಯತ್ತಿವನು ಅನ್ನೋ ಒಂದು ಗುಣ ಬಿಟ್ರೆ ಮಿಕ್ಕಿರೋ ಯಾವ ಗುಣಗಳನ್ನು ಕೂಡ ನಾಯಿದ ಅಪ್ರಿಷಿಯೇಟ್ ಮಾಡೋಂಥ ಗುಣಗಳನ್ನ ಬೈಬಲ್ ಹೇಳ್ತಾ ಇಲ್ಲ. ಪ್ರಾಕ್ಟಿಕಲಿ ನೀವೇನೇನೋ ಬೇರೆ ಮಾಡಿ ಅಕಸ್ಮಾತ್ ಅದರಿಂದ ಬೇರೆ ಬೇರೆ ಕೆಲಸಗಳನ್ನ ಮಾಡಿಸ್ತಾ ಇರ್ಬೋದು, ಅದು ನಿಮ್ಮ ಪರ್ಸನಲ್ ಟ್ರೈನಿಂಗ್. ಬಟ್ ಬೈಬಲ್ ಆ ರೀತಿಯಲ್ಲಿ ಏನು ಮಾಡ್ತಾ ಇಲ್ಲ, ಹೇಳ್ತಾ ಇಲ್ಲ. ನಾನು ಪರ್ಸನಲ್ ಟ್ರೈನಿಂಗ್ ಅನ್ನುವಾಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಪೊಲೀಸ್ ಇದರಲ್ಲಿ ಕೂಡ ನಾವು ಡಿಟೆಕ್ಟ್ ಮಾಡೋದಕ್ಕೆ, ಕಳ್ಳರನ್ನ ಹಿಡಿಯೋದಕ್ಕಾಗ್ಲಿ, ಸಮಟೈಮ್ಸ್ ಬಾಂಬ್ನ ಕಂಡುಹಿಡಿಯೋದಕ್ಕಾಗ್ಲಿ, ಇದಕ್ಕೆಲ್ಲ ಬಳಸ್ಕೊಳ್ತೀವಿ. ಸೊ ಅದು ತುಂಬಾ ಟ್ರೈನಿಂಗ್ ಕೊಟ್ಟು ಅದರ ಒಂದು ಮೂಸುವ ಶಕ್ತಿಯನ್ನ ಇನ್ಕ್ರೀಸ್ ಮಾಡಿ ಕಂಡುಹಿಡಿಯೋದಕ್ಕೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಅದನ್ನ ಟ್ರೈನ್ ಮಾಡಿ ತರಬೇತಿಯನ್ನು ನೀಡಿ ಬಳಸ್ಕೊಳ್ತಾರೆ. ಯಾವುದೋ ಒಂದರ ಎರಡು ನಾಯಿ ಹಂಗಿದೆ ಅಂತ ಹೇಳ್ಬಿಟ್ಟು ಪ್ರಪಂಚದಲ್ಲಿರೋ ಎಲ್ಲ ನಾಯಿಗಳನ್ನ ನಾವು ಆ ರೀತಿ ಮಾಡೋದಂಥದ್ದು. ಸೊ ಅದು ಪ್ರಯೋಜನ ಇರಲ್ಲ. ಎನಿವೆ, ನಾಯಿಯನ್ನ ಇಂಥ ಕೆಲಸಗಳಿಗಷ್ಟೇ ಬಳಸ್ಕೊಳ್ಬೇಕಾಗ್ತದೆ ಎನ್ನುವಂಥದ್ದನ್ನ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಈ ನಾಯಿಯಂತ ಸ್ವಭಾವವುಳ್ಳ ಈ ಮನುಷ್ಯರುಗಳನ್ನು ಕೂಡ ಇಂಥದಕ್ಕೆ ದೇವರು ಬಳಸ್ತಾರೆ. ಎಲ್ಲೂ ಶ್ರೇಷ್ಠವಾದ ಕೆಲಸಗಳಿಗೆ ದೇವರು ಬಳಸಲ್ಲ. ಜಸ್ಟ್ ಒಂದು ವಾಚ್ಮ್ಯಾನ್ ಆಗಿ ಏನೋ ಒಂದು ಕೆಲಸ ಮಾಡ್ಕೊಂಡಿರ್ಲಿ, ಆದ್ರೆ ಅವನು ಒಳಗಡೆ ಬಂದು ಮಕ್ಕಳಂತೆ ತಿಂದು ಆ ರೀತಿ ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಆದ್ರೆ ಆ ವಾಚ್ಮ್ಯಾನ್ ಕೆಲಸಕ್ಕೂ ಕೂಡ ಲಾಯಕ್ ಇಲ್ಲದೆ ಇರೋಂಥ ಕೆಲವು ನಾಯಿಗಳಿದೆ ಅಂತ ದೇವರು ಕಂಪ್ಲೇಂಟ್ ಮಾಡ್ತಾರೆ. ಸೊ ಮನುಷ್ಯರುಗಳು ಕೂಡ ಹಂಗೇನೆ, ದೇವರು ವಾಚ್ಮನ್ಗಂತ ಇಟ್ಟಿರೋಂಥ ಮನುಷ್ಯರುಗಳು ಕೆಲವರು ಇದ್ದಾರೆ. ಉದಾಹರಣೆಗೆ, ದೇವರ ಎಲ್ಲಾ ಸೇವಕರುಗಳು ಕೂಡ ಒಂದು ರೀತಿಯಲ್ಲಿ ಒಂದು ನಾಯಿಗಳಂತೆ ವಾಚ್ಮನ್ ಆಗಿ ಕೆಲಸ ಮಾಡ್ಲಿಕ್ಕಂತ ದೇವರು ಅವರನ್ನ ಅಪಾಯಿಂಟ್ ಮಾಡಿದ್ದಾರೆ. ವಾಚ್ಮನ್ ಪರ್ಟಿಕ್ಯುಲರ್ ಜಾಬ್. ಸೊ ಆ ಜಾಬ್ ಅನ್ನ ಕರೆಕ್ಟ್ ಆಗಿ ಮಾಡದೇ ಇರುವಂತವರನ್ನ ನೋಡಿ, ಯೆಶಾಯ 56:10-11 ಹೇಳ್ತಾರೆ, ಇವರ ಕಾವಲುಗಾರರು ಕುರುಡರು, ಇವರಲ್ಲಿ ಯಾರಿಗೂ ತಿಳುವಳಿಕೆ ಇಲ್ಲ, ಇವರೆಲ್ಲರೂ ಬೊಗಳಲಾರದ ಮೂಗನಾಯಿಗಳು, ನಿದ್ರೆಯನ್ನಾಶಿಸಿ ಮಲಗಿಕೊಂಡು ಕನವರಿಸುವ ನಾಯಿಗಳು, ಮತ್ತು ಇವು ಹೊಟ್ಟೆ ಬಾಕ ನಾಯಿಗಳು, ಇವುಗಳಿಗೆ ಎಂದಿಗೂ ಸಾಕು ಎನಿಸದು. ಇಂಥವರು ಕುರಿಗಳನ್ನು ಕಾಯತಕ್ಕವರು ಬುದ್ಧಿಹೀನರಾಗಿದ್ದಾರೆ. ಇವರಲ್ಲಿ ಯಾವನು ತಪ್ಪದೆ ಪ್ರತಿಯೊಬ್ಬನು ಕೊಳ್ಳೆ ಒಡೆಯಬೇಕೆಂದು ತನ್ನ ಮಾರ್ಗಕ್ಕೆ ತಿರುಗಿಕೊಂಡಿದ್ದಾನೆ ಅಂತ ಹೇಳಿ 9 ಗುಣಗಳು ಇಲ್ಲಿ ಅನಿಷ್ಟವಾದಂಥ ಗುಣಗಳನ್ನ ತಿಳಿಸ್ತಾರೆ. ಅಂದ್ರೆ ಇವ್ರು ಎಂತ ಕುರುಡ್ರಾಗಿದ್ದಾರೆ, ಒಬ್ಬನಿಗಾದ್ರೂ ತಿಳುವಳಿಕೆ ಅನ್ನೋದೇ ಇಲ್ಲ, ವಿವೇಚನೆ ಅನ್ನೋದೇ ಇಲ್ಲ. ಮನೆಗೆ ಬಂದಿರೋನು ಸ್ನೇಹಿತನ, ಮನೆಗೆ ಬಂದಿರೋನು ಗೆಸ್ಟ್, ಮನೆಗೆ ಬಂದಿರೋನು ರಿಲೇಟಿವ್, ಒಂದು ಫ್ರೆಂಡ್ಶಿಪ್ ಬಂದಿದ್ದಾರೆ, ಏನಿಲ್ಲ, ನಿಮ್ಮ ಮನೆಗೆ ಯಾರೋ ಒಬ್ರು ಬರ್ಲಿ, ನಿಮ್ಮ ಮನೇಲಿರೋ ನಾಯಿ ಬೊಗಳ್ತಾ ಇರ್ತದೆ ವಿನಾಕಾರಣ. ಕೆಲವು ಸಾರಿ ನೋಡ್ಬೋದು ನಾವು, ಕೆಲವು ಮನೆಗಳ ಹತ್ರ ನಾಯಿಗಳು ಸಾಕಿರ್ತಾರೆ, ಪಕ್ಕದ ಮನೆಯವರಿಗೆ ಇರಿಟೇಟ್ ಆಗಿ ಕಂಪ್ಲೇಂಟ್ ಮಾಡಿ ಜಗಳಗಳೇ ಆಗಿರ್ತದೆ. ಅಷ್ಟು ಮಟ್ಟಕ್ಕೆ ಕೆಟ್ಟದಾಗಿರುವಂತ ಒಂದು ವಾತಾವರಣ ಸೃಷ್ಟಿ ಮಾಡುತ್ತೆ ನಾಯಿ. ಬಟ್ ಅವ್ರು ಸಾಕೊಂಡೇ ಇರ್ತಾರೆ. ಇನ್ ಕೆಲವು ಮನೆಗಳಲ್ಲಿ ಅದಕ್ಕೆ ಅಪೋಸಿಟ್ ಆಗಿ ಏನ್ ಮಾಡಲ್ಲ ಅಂದ್ರೆ, ಬೊಗಳ್ದೇನೇ ಸುಮ್ಮನೆ ಇರ್ತವೆ. ಯಾರೋ ಒಬ್ರು ಹೋಗ್ತಾರೆ, ಸಡನ್ ಆಗಿ ಹಾಕಿ ಕಚ್ಬಿಡ್ತವೆ. ಸೊ ಅದನ್ನ ಗಾದೆ ಕೂಡ ಹೇಳ್ತಾರೆ, ಬೊಗಳ ನಾಯಿ ಕಚ್ಚಲ್ಲ. ಹಂಗಾದ್ರೆ ಕಚ್ಚೋ ನಾಯಿ ಯಾವತ್ತೂ ಬೊಗಳ್ದೆ ಸೈಲೆಂಟ್ ಆಗಿರ್ತದೆ ಅಂತ. ಸೊ ಹಿಂಗಾಗಿ ಜನಗಳಿಗೆ ಏನಾಗಿದೆ ಅಂದ್ರೆ ನಾಯಿ ಬಗ್ಗೆ ಒಂದು ಭಯನೇ ಕ್ರಿಯೇಟ್ ಆಗ್ಬಿಟ್ಟು
ಕೆಲವರು ಸುಮ್ಮನೆ ನಾಯಿ ಬಗ್ಗೆ, ನಾಯಿ ಇದೆ ಅಂದ್ರೆ ಭಯ ಪಡ್ತಾರೆ ಅಂತೇಳಿ ಗೇಟ್ ಮೇಲೆ ನಾಯಿ ಇದೆ ಎಚ್ಚರಿಕೆ ಅಂತಾನೆ ಹಾಕಿರ್ತಾರೆ, ಒಳಗಡೆ ನಾಯಿ ಇರಲ್ಲ. ಸೊ ಅಂದ್ರೆ ಆ ಬೋರ್ಡ್ ನೋಡಿದ ತಕ್ಷಣ ಅಯ್ಯೋ ನಾಯಿ ಇದೆಯಪ್ಪ ಬೇಡ ಅಲ್ಲಿ ಹೋಗೋದು. ಅಂದ್ರೆ ಮನುಷ್ಯನಿಗೆ ನಾಯಿ ಅಂದ್ರೆ ಎಷ್ಟು ಭಯ ನೋಡಿ. ಅಸಹ್ಯ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಅಸಹ್ಯಕ್ಕಿಂತ ಜಾಸ್ತಿ ಭಯ. ಯಾಕಂದ್ರೆ ನಾಯಿ ಅಂತ ಒಂದು ಕಿರಾತಕ ಸ್ವಭಾವ. ಕಾಡು ನಾಯಿ ಆಗಿರುವಂತ ನಾವು ಹಯನ ಅಂತ ಏನ್ ಪ್ರಾಣಿ ಹೇಳ್ತೀವೋ ಅದು ಕೂಡ ಅಷ್ಟೇ. ಎಲ್ಲಾ ಕಿರಾತಕ ಪ್ರಾಣಿಗಳಿಗಿಂತ ಅತ್ಯಂತ ಕಿರಾತಕ ಪ್ರಾಣಿ ಹಯನ ಅನ್ನುವಂಥದ್ದು. ಸೊ ಈ ಹಯನ ಯಾವ ತರ ಅಂತ ಅಂದ್ಬಿಟ್ರೆ, ಅದು ಒಂದು ಕಾಡಲ್ಲಿ ಜಿಂಕೆಯನ್ನು ಏನೋ ಬೇಟೆಯಾಡಬೇಕು ಅಂತ ಇಟ್ಕೊಳ್ಳಿ, ಅದು ಹೋಗಿ ಬೇರೆ ಬೇರೆ ಎಲ್ಲ ಪ್ರಾಣಿಗಳು ಒಂದು ಜಿಂಕೆಯನ್ನ ಕತ್ತಿಡಿದು ಅದರ ಶ್ವಾಸವನ್ನ ತೆಗೆದಾಕಿ ಅದು ಪ್ರಾಣ ಹೋಗ್ಬಿಟ್ಮೇಲೆ ರಕ್ತ ಕುಡಿದು 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 ಅದಕ್ಕೆ ಪ್ರಜ್ಞೆ ತಪ್ಪಿ ಆಮೇಲೆ ತಿನ್ನಕ್ಕೆ ಶುರು ಮಾಡ್ತಾರೆ. ಇದು ಹಂಗಿಲ್ಲ, ಅದ್ರ ಪಾಡ್ಗೆ ಅದು ಜಿಂಕೆ ಮೇಯ್ತಾನೆ ಇರ್ತದೆ ಅಂತ ಇಟ್ಕೊಳ್ಳಿ, ಇದು ಹಿಂದೆ ಹೋಗಿ ಎಲ್ಲೋ ಹೊಟ್ಟೆಯಲ್ಲಿ ಒಂದು ಬಾಯಿ ಹಾಕ್ಬಿಟ್ಟು ಅಲ್ಲಿಂದ ಕಿತ್ತು ತಿಂತಾ ಇರ್ತದೆ. ಈ ಜಿಂಕೆನೂ ಹಂಗೆ ಏನೋ ಮಾಡ್ತಾ ಇರ್ತದೆ. ಸೊ ಒಂದು ಎಮ್ಮೆ ಅಂತ ಇಟ್ಕೊಳ್ಳಿ, ಒಂದು ಹಸು ಅಂತ ಇಟ್ಕೊಳ್ಳಿ, ಅದು ಏನೋ ಮಾಡ್ತಾ ಇರ್ತದೆ ಅದ್ರ ಕೆಲಸ. ಇದಾದ್ರ ತಿನ್ನೋದನ್ನ ಡಿಸ್ಟರ್ಬ್ ಮಾಡಲ್ಲ, ಹೋಗಿ ಅದರ ಹೊಟ್ಟೆಯನ್ನ ಬಗೆದು ಅದು ತಿಂತಾ ಇರ್ತದೆ. ಅಂದ್ರೆ ಜೀವಂತವಾಗಿ ಅದನ್ನ ತಿನ್ನುವಂತಹ ಅತ್ಯಂತ ಅನಿಷ್ಟ ನೀಚವಾದ ಕ್ರೂರವಾದಂತಹ ಗುಣ ನಾಯಿ ಜಾತಿಗೆ ದೇವರು ಇಟ್ಟಿದ್ದಾರೆ. ಯಾಕಂದ್ರೆ ನೀವಂಗಾಗಬಾರ್ದು ಅಂತ ನಮಗೆ ತಿಳಿಸ್ಲಿಕ್ಕೆ ಅದನ್ನ ಇಟ್ಟಿದ್ದಾರೆ ವಿನ, ನೋಡಿ ಅದೆಷ್ಟು ಒಳ್ಳೇದಾಗಿದೆ ನೋಡಿ ಅದನ್ನ ಪ್ರೈಸ್ ಮಾಡಿ ಅದನ್ನ ತಗೊಂಡು ಮೀಡಿಯಾದಲ್ಲಿ ತೋರಿಸ್ರಿ, ಮಾಧ್ಯಮಗಳಲ್ಲಿ ತೋರಿಸ್ರಿ, ಸಿನಿಮಾ ಮಾಡ್ಕೊಳ್ರಿ, ಇದಕ್ಕಲ್ಲ. ಅದನ್ನೆಲ್ಲ ಮಾಡಿ ನೀವು ಹಂಗಾಗ್ಬೇಡ್ರಿ, ಕಿರಾತಕರಾಗ್ಬೇಡ್ರಿ, ಕ್ರೂರಿಗಳಾಗ್ಬೇಡ್ರಿ ಅಂತ ಎಚ್ಚರಿಸುವಂಥದಕ್ಕೆ ಮಾಡಿರೋಂಥದ್ದು. ಹಾಗಾದ್ರೆ ಪ್ರೀತಿಯ ದೈವ ಜನರ, ಈ ಒಂದು ಏನ್ರಿ ತನ್ನ ನಿದ್ರೆಯನ್ನು ಆಶಿಸಿ ಮಲಗ್ಕೊಂಡು ಸೋಮಾರಿಯಾಗಿರೋಂಥ ನಾಯಿಗಳು ಕೆಲವು ಇರ್ತಾವೆ ಮನೆಗಳಲ್ಲಿ. ಯಾಕಂದ್ರೆ ಅದಕ್ಕೆ ಬೀದಿಗೆ ಕಳಿಸಲ್ಲ, ಊಟ ದುಡಿಯಂಗಿಲ್ಲ, ಏನಿಲ್ಲ, ಮನೇಲಿ ಅದಕ್ಕೆ ಆರಾಮ ಮಲಗಿರೋ ಜಾಗಕ್ಕೆ ಊಟ ಹಾಕ್ತಾರೆ. ಎಷ್ಟು ಬೇಕೋ ಮರಿಗಳಾಗ್ಬಿಟ್ಟು ತೆಪ್ಪಗೆ ಬಿದ್ದಿರ್ತದೆ, ಮೈನ ಒಳ್ಳೆ ಆನೆ ಥರ ಬೆಳೆಸ್ಕೊಂಡಿರ್ತವೆ, ಅದೇನು ಮಾಡಲ್ಲ. ಆದರೂ ಅದನ್ನ ಕೇರ್ ತಗೊಂಡು ಬಹಳ ಶ್ರದ್ಧೆಯಿಂದ ಪೇರೆಂಟ್ಸ್ಗಿಂತ, ರಿಲೇಟಿವ್ಸ್ಗಿಂತ, ಫ್ರೆಂಡ್ಸ್, ಗೆಸ್ಟ್ಗಿಂತ ಅದಕ್ಕೊಂದು ಪ್ರತ್ಯೇಕವಾಗಿರೋ ಸ್ಥಾನ ಕೊಟ್ಟು ಮನೇಲಿ ಇಟ್ಕೊಂಡಿರ್ತಾರೆ. ಆ ರೀತಿಯಲ್ಲಿ ಅಂದಿನ ಕಾಲದ ಭಕ್ತರಿದ್ರು, ಅಂದ್ರೆ ಉದಾಹರಣೆಗೆ ಪ್ರವಾದಿಗಳಿದ್ರು. ಸೊ ಇವರನ್ನ ದೇವ ದರ್ಶನವನ್ನ ನೋಡಿ ಜನಗಳಿಗೆ ಹೋಗಿ ತಿಳಿಸಿ ಅಲರ್ಟ್ ಮಾಡಿ ವಾರ್ನ್ ಮಾಡಿ ಎಚ್ಚರಿಸಲಿ ಅಂತ ಇಟ್ಟಿದ್ರೆ, ಇವ್ರ ರೀತಿ ಮೂರ್ಖರಾಗಿದ್ರು ಅಂತೇಳಿ ಸ್ವಾರ್ಥಪರ ನಾಯಿಗಳು ತನ್ನ ಸ್ವಾರ್ಥತೆಗೋಸ್ಕರ ಅಷ್ಟೇನೆ ಅದು ಯಜಮಾನನನ್ನು ಪ್ರೀತಿಸುವಂಥದ್ದು. ಈಗ ಬೇರೆ ಜನಗಳನ್ನ ಯಾಕೆ ಪ್ರೀತಿಸಲ್ಲ? ಅದು ಯಾಕಂದ್ರೆ ಅವನೇನು ಕೊಡಲ್ಲ. ಅದೇ ತರ ಬೇರೆ ಜನ ಯಾರೋ ಏನೋ ಕೊಟ್ಟು ಕರೆದ್ಬಿಟ್ಟ ಅಂತ ಇಟ್ಕೊಳ್ಳಿ ಬಹಳ ಪ್ರೀತಿಯಿಂದ, ಆಗ ಅವನ ಹತ್ರ ಹೋಗ್ಬಿಡ್ತದೆ. ಸೊ ಅದು ತನ್ನ ಸ್ವಾರ್ಥಕ್ಕೋಸ್ಕರ ಮಾತ್ರ ಅದ್ರ ಪ್ರೀತಿ ಇರ್ತದೆ ಬಿಟ್ರೆ, ಒಂದು ರ್ಯಾಷನಲ್ ಥಿಂಕಿಂಗ್ ಅಲ್ಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರನ್ನ ನಂಬೋದು, ಯಾರನ್ನ ನಂಬಾರ್ದು, ಈ ತರ ಯೋಚನೆ ಮಾಡುವಂತ ಶಕ್ತಿ ನಾಯಿಗಿಲ್ಲ. ಹಾಗಾಗಿ ನಾಯಿ ಅತ್ಯಲ್ಪವಾಗಿರಂತ ಒಂದು ಪ್ರಜ್ಞಾಹೀನವಾಗಿರಂತ ಪ್ರಾಣಿಗಳಲ್ಲೇ ಇದು ಅತ್ಯಂತ ಹೀನವಾದ ಪ್ರಾಣಿ ಅನ್ನುವಂಥದ್ದು ಪ್ರಸಂಗಿ 9:5 ನಾವು ನೋಡ್ತೀವಿ. ಸತ್ತ ಸಿಂಹಕ್ಕಿಂತ ಮಾತ್ರ ಲೇಸದಷ್ಟು ಅಂತಾರೆ. ಅಂದ್ರೆ ಸಿಂಹ ಸತ್ತೋಗಿರಿದ್ರೆ ಎಷ್ಟೋ, ಅಂದ್ರೆ ಡೆಡ್ ಬಾಡಿ ಎಷ್ಟೋ, ಅದಕ್ಕಿಂತ ಒಂದ್ ಸ್ವಲ್ಪ ಬೆಟರ್ ಅಷ್ಟೇ. ಇದು ಅದಕ್ಕಿಂತ ಗ್ರೇಟ್ನೆಸ್ ಏನೇನೂ ಇಲ್ಲ. ಹಾಗಾದ್ರೆ ನಾಯಿ ಸಾಕಬೇಕೆನ್ನುವಂಥದ್ದು ಏನಕ್ಕಪ್ಪ ಅಂತಂದ್ಬಿಟ್ರೆ, ಜಸ್ಟ್ ಬೊಗಳೋದಕ್ಕಷ್ಟು ಬಿಟ್ರೆ ಬರೀ ಏನಕ್ಕೂ ಅಲ್ಲ. ಸತ್ತು ಹೆಣಕ್ಕೆ ಸಮಾನ ಅದು ಅನ್ನೋದಕ್ಕಿಂತ ಸತ್ತು ಹೆಣಕ್ಕಿಂತ ಸ್ವಲ್ಪ ಬೆಟರ್ ಅಷ್ಟೇ. ಅದು ಏನು ಬೊಗಳೋ ಕೆಲಸ ಮಾಡ್ತದೆ, ಅದನ್ನ ಅದಕ್ಕೆ ಇಟ್ಕೊಳ್ಬೇಕು. ಅದು ಬಿಟ್ಟು ಬೇರೆ ಏನೇನೋ ಮಾಡ್ತಾ ಇದ್ದಾರೆ ಇವತ್ತು. ಆ ರೀತಿಯಲ್ಲಿ ದೇವರು ಮಾತ್ರ ಮಾಡಲ್ಲ. ನಾವಂತೂ ಹುಚ್ಚರೋ ತಗೊಂಡೋಗಿ ಪೇರೆಂಟ್ಸ್ನ ಬೀದಿಗೆ ಹಾಕಿ ನಾಯಿನ ತಂದು ನೆತ್ತಿ ಮೇಲೆ ಇಟ್ಕೊಳ್ತೀವಿ. ಬಟ್ ದೇವರು ಆ ಥರ ಮಾಡಲ್ಲ. ಅವ್ರು ಯಾವ್ಯಾವ್ದನ್ನ ಎಲ್ಲೆಲ್ಲಿ ಇಡಬೇಕೋ ಅಲ್ಲೇ ಇಡ್ತಾರೆ. ಅದಕ್ಕೆ ನೋಡಿ, ಸ್ಟಾರ್ಟಿಂಗ್ ವಾಕ್ಯನ ನಾವು ನೋಡಿದ್ವಿ, ದೇವರ ರಾಜ್ಯದ ಹೊರಗಿರ್ತಾರೆ ನಾಯಿಗಳಂತವರು. ನೀವು ಎಷ್ಟೇ ಪೆಟ್ ಮಾಡಿ ಮುದ್ದು ಮಾಡಿ ಇಮೋಷನಲ್, ಅದೆಲ್ಲ ದೇವ್ರ ಹತ್ರ, ಅನ್ಯಾಯವಾಗಿರೋ ಇಮೋಷನಲ್ ದೇವ್ರನ ಹತ್ರ ನಡೆಯಲ್ಲ. ಅನ್ಯಾಯವಾಗಿರೋ ಸೆಂಟಿಮೆಂಟ್ಸ್ ದೇವ್ರ ಹತ್ರ ನಡೆಯಲ್ಲ. ಅವರು ನ್ಯಾಯ ಅವರ ಸಿಂಹಾಸನ, ನೀತಿ ಅವರ ಸಿಂಹಾಸನದ ಅಸ್ಥಿವಾರ. ಹಂಗಾಗಿ ಆ 2 ಲೈನ್ಗಳನ್ನ ಕ್ರಾಸ್ ಮಾಡುವಂತ ಇಮೋಷನಲ್ ಆಗಿಬಿಡುವಂಥದ್ದನ್ನ ದೇವ್ರು ಯಾವತ್ತೂ ಮಾಡಕ್ ಹೋಗಲ್ಲ. ಅವರ ಮುದ್ದು ಮಗನೇ ಶಿಲುಬೆಯಲ್ಲಿ ತಂದೆ ತಂದೆ ನನ್ನನ್ನು ಕೈ ಬಿಟ್ಟಿಲ್ಲ ಅಂತ ಕೇಳುವಾಗ್ಲೂ ಅವಾಗ್ಲೂ ದೇವ್ರು ಏನು ಮಾತಾಡಲಿಲ್ಲ. ಮಗನೇ ನಿನ್ನ ಪ್ರಾಣವನ್ನ ನೀನೇ ಕೊಡು, ನನ್ನ ಆತ್ಮವನ್ನ ನಾನೇ ಒಪ್ಪಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆ ಥರ ನೀನೇ ಕೊಡು. ನೀನು ಮುದ್ದು ಮಗ ಅಂದಿದ ತಕ್ಷಣ ನಾನು ಅಯ್ಯೋ ಮಗನೇ ಯಾವ್ದಾ ಕೊಡಪ್ಪ ಅಂತೇಳಿ ಹಂಗೆಲ್ಲ ಮಾಡಲ್ಲ. ಸೊ ಅದೆಲ್ಲ ಎಷ್ಟು ಚೈಲ್ಡಿಶ್ನೆಸ್ ಅಂದ್ರೆ, ಅಳೋ ಮಕ್ಕಳನ್ನು ಆ ರೀತಿ ಸಮಾಧಾನ ಮಾಡ್ತಾರಲ್ಲ, ಅದು ಆ ತಂದೆ ಆ ಮಗುಗಿಂತ ಏನಾಗಿರ್ತಾರೆ ಅಂತಂದ್ರೆ ಇನ್ನೂ ಮಗು ಸ್ವಭಾವದವರಾಗಿರ್ತಾರೆ. ಅದೇ ಪರಲೋಕದ ತಂದೆ ಆ ಥರ ಮಗು ಸ್ವಭಾವದವರಲ್ಲ. ಎಲ್ಲ ಕಷ್ಟ ನಷ್ಟ ನೋವು ಹಿಂಸೆಗಳಲ್ಲಿ ಬೆಂದು ನೊಂದು ಎದ್ದು ಬನ್ರಿ ಅಂತ ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನ ಯಾವ್ಯಾವ ಪ್ರಾಣಿ ಏನೇನಕ್ಕೆ ಮಾಡಿದಾರೋ ಅದಕ್ಕೆ ನಾವು ಸಾಕುವಂಥದ್ದು ಸೂಕ್ತ. ನೋಡಿ, ಇಲ್ಲಿ ಅಬ್ನೇರ್ ಎಂಬಂತ ಒಬ್ಬ ಪರಾಕ್ರಮಿ ಬಂದು ಹೇಳ್ತಾನೆ, ನಾನೇನು ಯಹೂದ್ಯರ ನಾಯಿಯ ತಲೆಯೋ ಅಂತ ಹೇಳ್ತೀನಿ. ಅಂದ್ರೆ ನಾಯಿ ಅಷ್ಟೊಂದು ಕನಿಷ್ಠವಾಗಿರೋ ಪ್ರಾಣಿ, ನಾನು ನಾಯಿ ತರ ನಾನೇನು ಕೀಳ ಅನ್ನೋ ಅಂತ ರೀತಿಯಲ್ಲಿ ಒಂದು ಪ್ರಾಸಬದ್ಧವಾಗಿ ಬಳಸ್ತಾರೆ ಇದನ್ನ. ನೀವು 2 ಸಮುವೇಲ 3:8
ಓದ್ಕೊಬಹುದು. ಅದು ಮಾತ್ರವಲ್ಲದೆ ನಮ್ಮ ದಾವೀದನ ಗೊಲಿಯಾತನನ್ನು ಹೊಡೆಯೋಕೆ ಹೋಗುವಾಗ ಗೊಲಿಯಾತನ ಕೂಡ ಹೇಳ್ತಾನೆ, ಏನೋ ಕಲ್ ತಗೊಂಡ್ ಬರ್ತಾ ಇದೆಯಾ ಹುಡುಗ ನನ್ನ ಹೊಡಿಯಕ್ಕೆ, ನಾಯ ಅಂತ. ಅಂದ್ರೆ ನಾಯಿ ಜಸ್ಟ್ ಕಲ್ ತಗೊಂಡು ಹೊಡೆದ್ರೆ ಓಡೋಗ್ಬಿಡ್ತದೆ ಅಷ್ಟೇ. ಸೊ ನಾಯಿನ ಅಟ್ಟಿಸ್ಕೊಂಡು ಹೋಗ್ಬಹುದು, ನನ್ನನ್ನು ಹಂಗೆ ಅಟ್ಟಿಸ್ಕೊಂಡು ಹೋಗಕ್ಕೆ ಬರ್ತಾ ಇದೆಯಾ ಅಂತ ಕೇಳ್ತಾನೆ. ಸೊ ಹಾಗಾದ್ರೆ ಇದನ್ನ ನಮ್ಮ ದಾವೀದನು ಕೂಡ ಒಂದ್ಸರಿ ಕೇಳ್ಕೊಳ್ತಾನೆ. ಸೌಲ್ನ ಹತ್ರ ಬಂದ್ಬಿಡುವಾಗ, ಏನ್ ಸ್ವಾಮಿ ನೀವು ನನ್ನನ್ನು ಅಟ್ಟಿಸ್ಕೊಂಡ್ ಬರ್ತಾ ಇದ್ದೀರಾ, ಇನ್ನು ನಾಯಿ ತರ ನನ್ನನ್ನು ಅಟ್ಟಿಸ್ಕೊಂಡ್ ಬರ್ತೀರಲ್ಲ, ಇದು ನ್ಯಾಯನಾ ಅಂತ ಒಂದು ಸಮುವೇಲ 24:14 ಓದ್ತೀರ ನೀವು. ಸೊ ಹಾಗಾಗಿ ಪ್ರೀತಿಯ ದೈವ ಜನರು, ನಾಯಿಯನ್ನ ಅಷ್ಟು ಅಲ್ಪವಾಗಿರೋದ್ರಿಂದ ನೀವರೆಲ್ಲ ಏನ್ ನಾಯಿ ತರ ನಾನು ಕೀಳಾಗಿ ನೋಡ್ತೀಯಾ, ನಾಯಿ ತರ ಅಲ್ಪವಾಗಿ ನೋಡ್ತೀಯಾ, ನಾನೇನು ನಾಯ ನನ್ನನ್ನು ಓಡಿಸ್ಕೊಂಡು ಹೋಗೋಕೆ ಅಂತೆಲ್ಲ ಕೇಳಿದ್ದಾರೆ. ಅಂದ್ರೆ ಎಷ್ಟು ಅಲ್ಪವಾಗಿದ್ರೆ ಇಷ್ಟು ಸಾರಿ ಬೈಬಲಲ್ಲಿ ಅದನ್ನ ಬಳಸ್ತಾರೆ, ಯೋಚನೆ ಮಾಡಿ. ಸೊ ನೀವು ತಿಳ್ಕೊಳ್ಬಹುದು, ನಾನು ನಾಯಿ ಬಗ್ಗೆ ಮಾತಾಡ್ತಾ ನಾಯಿನ ಕೀಳು ಮಾಡ್ತಾ ಇದ್ದೀನಿ ಅಂತ ನಾನು ಮಾಡ್ತಾ ಇಲ್ಲ. ಬೈಬಲಲ್ಲಿ ಇರೋ ವಚನಗಳನ್ನ ಮಾತ್ರ ಎತ್ತಿ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಷ್ಟೇ, ನಿಮ್ಮನ್ನ ನೆನಪಿಗೆ ತರ್ತಾ ಇದ್ದೀನಿ. ಸೊ ಇನ್ನೊಂದು, ನಮಗೆ ಸೌಲನ ಮಗ ಹೇಗೆ ದಾವೀದನು ಒಂದು ದಿನ ಸೌಲನ ಮುಂದೆ ಹೋಗಿ, ನಾನು ನಾಯಿ ಯಾಕೆ ನನ್ನನ್ನು ಅಟಿಸ್ಕೊಂಡ್ ಬರ್ತಾ ಇದೆಯಾ, ನಾಯಿ ಅಷ್ಟು ಅಲ್ಪನಾಗಿದ್ದೀನಿ ನಿನ್ನ ರಾಜ್ಯದಲ್ಲಿ, ಯಾವುದೇ ಸ್ಥಾನಮಾನಗಳಿಲ್ಲ ಅಂತಂದ್ರೆ ಅದನ್ನ ರಿವರ್ಸ್ ಮಾಡ್ತಾರೆ ದೇವರು. ಅದೇ ಸೌಲನ ಮೊಮ್ಮಗ ಹೋಗಿ ದಾವೀದನ ಮುಂದೆ ನಿಂತು ಅವ್ರು ಕೇಳ್ತಾರೆ, ನನ್ನಂತ ಸತ್ತ ನಾಯಿಯನ್ನ ನೀವು ಯಾಕೆ ಪರಿಗಣಿಸ್ತೀರಾ, ನಾನೊಂದು ವೇಸ್ಟ್ ಅಷ್ಟೇ, ಅಂದ್ರೆ ಅವನಿಗೆ ಕಾಲುಗಳಿರಲ್ಲ. ಸೊ ಆ ಕಾರಣಕ್ಕೆ ಒಂದು ಸತ್ತ ನಾಯಿಗೆ ಸಮಾನ ನಾನು, ಅಷ್ಟು ಅಲ್ಪ ನಾನು, ನನ್ನನ್ನು ಯಾಕೆ ನೀವು ಪರಿಗಣಿಸ್ತೀರಾ ಅಂತ ಕೇಳುವಂಥದ್ದನ್ನ ನೋಡ್ತೀವಿ ನಾವು. ಹಾಗಾದ್ರೆ ಅಲ್ಪನು, ಕೆಳಮಟ್ಟದವನು, ಹೀನಾಯನು, ಕನಿಷ್ಠನು ಅಂತ ಹೇಳೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬೈಬಲಲ್ಲಿ ಇರೋದು ಒಂದೇ ಒಂದು, ಅದು ನಾಯಿ ಅಷ್ಟೇ. ನಾಯಿಗಿಂತ ಇನ್ನು ಕೆಟ್ಟದಾಗಿರೋಂಥದ್ದು ಯಾವ ಪ್ರಾಣಿನೂ ಇಲ್ಲ. ಅಂದ್ರೆ ಕನಿಷ್ಠವಾಗಿರೋಂಥದ್ದು, ಹೀನಾಯವಾಗಿರೋಂಥದ್ದು ಯಾವ ಪ್ರಾಣಿನೂ ತೋರಿಸ್ಲೇ ಇಲ್ಲ. ಅದರಿಂದಲೇ ಅಂತಹ ನೀಚರಾದ ಜನಗಳಿದ್ದಾರೆ ದೇವ್ರೇ ಅಂತೇಳಿ ಯೇಸು ಕ್ರಿಸ್ತರು ಪ್ರಾರ್ಥನೆ ಮಾಡ್ತಾರೆ. ಅದು ಕೀರ್ತನೆ 22:16 ಪವಿತ್ರಾತ್ಮ ಪ್ರೇರಿತವಾಗಿ ಮೊದಲು ಹೇಳಲ್ಪಟ್ಟಿದೆ, ನಾಯಿಗಳು ನನ್ನನ್ನು ಸುತ್ತಿಕೊಂಡಿದ್ದೇವೆ ದೇವ್ರೇ ಅಂತಾರೆ. ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟರ ಗುಂಪು ನನ್ನನ್ನು ಆವರಿಸ್ಕೊಂಡಿದೆ, ನನ್ನ ಕೈ ಕಾಲುಗಳನ್ನ ತಿವಿದಿದ್ದಾರೆ. ಯಾವ ರೀತಿ ನಾಯಿಗಳು ಒಬ್ರ ಹತ್ರ ಸಿಗಾಕೊಂಡ್ಬಿಡ್ತು ಕಚ್ಚೋದಕ್ಕೆ ಅಂತ ಅಂದ್ಬಿಟ್ರೆ ಎಲ್ಲೆಲ್ಲಿ ಅಟ್ಯಾಕ್ ಮಾಡ್ತದೋ, ಯಾವ ರೀತಿ ಕಚ್ಚಿ ಹರಿದಾಕ್ಬಿಡ್ತದೋ ಗೊತ್ತಾಗಲ್ಲ. ಸೊ ಅದೇ ರೀತಿ ಯೇಸು ಕ್ರಿಸ್ತರನ್ನ 39 ಚಾಟಿಯ ಏಟುಗಳು ಎಲ್ಲಿಗೆ ಮನಸ್ಸಿಗೆ ಬಂದದ ಕಡೆಯಲ್ಲೇ ಹೊಡೆದ್ರು. ಅಂದರೆ ಅದು ಸೇಮ್ ನಾಯಿ ಗುಣ, ನಾಯಿಲಿರೋಂಥ ಗುಣ. ಅದೇ ರೀತಿಯಲ್ಲಿ ಇವತ್ತೂ ಕೂಡ ಅನೇಕ ಜನರುಗಳಿಗೆ ಆ ಕೋಪ ಬಂದ್ಬಿಡುವಾಗ ನಾಯಿಯಂತೆ ನಡ್ಕೊಳ್ಳೋ ಅಂಥದ್ದನ್ನ ನಾವು ನೋಡ್ತೀವಿ. ನಾಯಿ ರೀತಿಯಲ್ಲಿ ಏನ್ರಿ ಹೋಗಿ ಯಾರಿಗೆ ಬೇಕಾದ್ರೂ ಕಚ್ಚೋ ಅಂಥದ್ದು, ಯಾರ ಮೇಲೆ ಬೇಕಾದ್ರೂ ಅಟ್ಯಾಕ್ ಮಾಡೋ ಅಂಥದ್ದು, ಯಾರು ಏನು ತಿಂತಾ ಇದ್ರು ಅದನ್ನ ಕಿತ್ಕೊಂಡ್ಬಿಡೋ ಅಂಥದ್ದು, ಅಥವಾ ಎಲ್ಲಿ ಏನು ಆಹಾರಗಳನ್ನ ಎತ್ತಿಟ್ಟಿದ್ರು ಅದನ್ನ ಹೋಗಿ ತಿನ್ಬಿಟ್ಟು ಕಳ್ಳಿನಂತೆ ಇರೋಂಥದ್ದು, ಇದೆಲ್ಲ ನಾಯಿಯ ಗುಣಗಳು. ಈ ರೀತಿಯಲ್ಲಿ ಮನುಷ್ಯರು ಇರ್ತಾರೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಪ್ರೀತಿಯ ದೈವ ಜನರೇ, ನಿಮ್ಗಿಲ್ಲಿ ನಾನೊಂದು QR ಕೋಡನ್ನ ಏನಕ್ಕೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ನಾನು ಅನಾರೋಗ್ಯದಿಂದ ಕಳೆದ ವಾರಗಳಲ್ಲಿ ವಿಡಿಯೋನ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆಗ ಒಂದು, ನನಗೆ ನನ್ನ ಆರೋಗ್ಯಕ್ಕೆ ಸಾಕಷ್ಟು ಹಣ ನಾನು ಖರ್ಚು ಮಾಡಬೇಕಾಗಿದೆ. ಸೊ ಹಾಗಂತ ಯಾರೂ ಈ ವಿಡಿಯೋಗಳನ್ನು ನೋಡದೆ, ಈ ವಿಡಿಯೋಗಳಿಂದ ಪ್ರಯೋಜನ ಪಡ್ಕೊಳ್ಳದೆ ಇರೋಂಥವ್ರು ನನಗೆ ದಯವಿಟ್ಟು ಸಹಾಯ ಮಾಡಿಬಿಡಿ. ಯಾಕಂದರೆ ನಿಮಗೆ ನಾನೇನು ಸೇವೆ ಮಾಡದೆ ನಾನು ತಗೊಳ್ಳುವಾಗ ನಾನು ನಿಮ್ಮ ಹತ್ರ ಅದನ್ನು ಬೇಡ್ಕೊಂಡಂಗೆ ಆಗ್ತದೆ. ಸೊ ನಾನು ಬೇಡ್ಕೊಂಡು ಯಾರ ಹತ್ರನೂ ಏನು ಈಸ್ಕೊಳಕ್ಕೆ ಹೋಗ್ತಾ ಇಲ್ಲ. ನನ್ನ ವಿಡಿಯೋ ನೋಡುವವರಿಗೆ ಆ್ಯಸ್ ಎ ಟ್ಯೂಟರ್ ನನಗೆ ಕೊಡಬೇಕಾಗಿರೋಂತಹ ಒಂದು ಫೀಸ್ನ ರೀತಿಯಲ್ಲಿ ಮಾತ್ರ ಕನ್ಸಿಡರ್ ಮಾಡಿ, ನಾನು ಪ್ರೆಸೆಂಟ್ ಮಾಡುವಂಥ ಕಂಟೆಂಟ್ ನಿಮ್ಮ ಆತ್ಮೀಯ ಜೀವನಕ್ಕೆ ಪ್ರಯೋಜನ ಆಗಿದ್ರೆ ಅದಕ್ಕೆ ನೀವು ನಿಮ್ಮ ಮನಸ್ಸಿನಲ್ಲಿ ಬಂದಂಥ ಪ್ರೇರೇಪಣೆ ಆಗಿರೋಂಥದ್ದನ್ನ ನೀವು ನನಗೆ ಶೇರ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಿಮ್ಗೆ ನಾನು QR ಕೋಡನ್ನು ಪ್ರೆಸೆಂಟ್ ಮಾಡಿರ್ತೀನಿ. ಮಾಡಿ ನೀವು ನನಗೆ, ದೇವ್ರು ನಿಮ್ಗೆ ಏನು ಪ್ರೇರೇಪಣೆ ಮಾಡ್ತಾರೋ ಅದಷ್ಟನ್ನು ಮಾತ್ರ ನನಗೆ ಕೊಡ್ರಿ. ಇಲ್ಲಿ ಯಾವುದೇ ಬಲಾತ್ಕಾರದಿಂದ, ಒತ್ತಾಯದಿಂದ, ಸೆಂಟಿಮೆಂಟಲ್ ಆಗಿ, ಇಮೋಷನಲ್ ಆಗಿ ದಯವಿಟ್ಟು ಕೊಡಬೇಡಿ. ಸೊ ನಾವು ಮಾಡೋ ಕೆಲಸನ ನೋಡಿಕೊಂಡು ನೀವೇನು ಮಾಡಿ ಅಂದರೆ, ನಿಮ್ಗಾಗೋ ಪ್ರಯೋಜನ ನೋಡಿಕೊಂಡು ಮತ್ತು ನಿಮ್ಮ ಪರಿಸ್ಥಿತಿಗಳನ್ನು ನೋಡಿಕೊಂಡು ಕೂಡ ಮಾಡಿರಿ. ತುಂಬ ಇಮೋಷನಲ್ ಆಗಿ ಯಾರನ್ನ ದಯವಿಟ್ಟು ಮಾಡೋಂಗಿದ್ರೆ ಬೇಡ. ನಿಮ್ಮ ಸ್ಥಿತಿಗಳಿಗೂ ಕಷ್ಟ ಇದ್ದು ನನಗೂ ನೀವು ಮಾಡಿಬಿಡುವಾಗ ನಿಮ್ಗೆ ಇಲ್ಲದೆ ಹೋಗ್ಬಿಟ್ರು ಅದು ಕೂಡ ನನಗೆ ನನ್ನ ಮನಸ್ಸಿಗೆ ತೃಪ್ತಿ ಕೊಡಲ್ಲ. ಸೊ ಹಾಗಾಗಿ ನಿಮ್ಮ ಪರಿಸ್ಥಿತಿಗಳನ್ನು ನೋಡಿಕೊಂಡು ನಿಮಗೆ ಕೊರತೆಯಾಗದೆ, ನಿಮಗೆ ಹೊರೆಯಾಗದೆ, ಭಾರ ಆಗದೆ ರೀತಿಯಲ್ಲಿ ನನಗೆ ನೀವು ಸಹಾಯ ಮಾಡಬಹುದು ಅಂತ ನಿಮ್ಮನ್ನ ಕೇಳ್ಕೊಳ್ತೀನಿ. ಯಾಕಂದರೆ ಇಂಥ ಸೇವೆಯನ್ನು ಇನ್ನು ಮುಂದುವರಿಸಲಿಕ್ಕೆ ನಿಮ್ಮೆಲ್ಲರ ಸಹಾಯ ನನಗೆ ಬಹಳ ಅವಶ್ಯಕತೆ ಇರ್ತದೆ. ನೋಡಿ, ನಾಯಿಗಳಂತ ಅವತ್ತು ಯೇಸು ಕ್ರಿಸ್ತರಿಗೆ ಸುತ್ತಕೊಂಡಿದ್ದು ಮಾತ್ರ ಅಲ್ಲ, ನಮಗೆ ಪೌಲ್ ಹೇಳಿದ್ರು, ಇವತ್ತು ಕೂಡ ನಾಯಿಗಳಂತವ್ರು ಇದ್ದಾರೆ, ಎಚ್ಚರಿಕೆಯಿಂದ ಇರ್ರಿ. ಆ ನಾಯಿಗಳಿಗೆ ಬಹಳ ಎಚ್ಚರಿಕೆಯಿಂದ ಇರ್ರಿ ಅಂತೇಳಿ. ಯಾವುದೋ ನಾವು ಆಗಲೇ ನೋಡಿದ್ವಿ, ಫಿಲಿಪ್ಪಿ 2:3-8. ಸೊ 3:8 ಹೇಳಿರುವಂತಹ ನಾಯಿಗಳು 3:2 ಯಾರು ಅಂತ ಹೇಳಿದ್ರೆ 3:8 ಅದನ್ನ ಹೇಳ್ಬಿಡ್ತಾರೆ. ಅಂದ್ರೆ ಈ ಲೋಕದ ಕಸವ ಹೊಲಸೋ ಎಂಬಂತೆ ಎಲ್ಲವನ್ನ ನಾನು ಬಿಸಾಕಿದ್ದೀನಿ ಅಂತ ಹೇಳಿ. ಅಂದ್ರೆ ಆ ಬಿಸಾಕಿರುವಂತ ಹೊಲಸನ್ನ ತಿನ್ನುವಂಥವ್ರು, ಅಂದ್ರೆ ಈ ಲೋಕದ ಐಶ್ವರ್ಯ, ಆನಂದ, ಸಂತೋಷಗಳು ಇವುಗಳನ್ನ ನಾನು ಬಿಸಾಕಿದ್ದೀನಿ ಅಂತ ಹೇಳಿರುವಂತಹ ಪೌಲರು ಅದನ್ನೆಲ್ಲ ಯಾರಿಗಾಕ್ಬೇಕು? ಬಿಸಾಕಿದ ಪದಾರ್ಥಗಳನ್ನ ನಾಯಿಗಳಿಗೆ ಹಾಕ್ಬೇಕು. ಸೊ ಹಾಗಾದ್ರೆ ಅವುಗಳಿಗೋಸ್ಕರ ಮಾತ್ರ ಆಸೆ ಪಟ್ಟು ಮಾಡೋಂಥವ್ರು, ಬರೀ
ಒಂದೇನ್ರಿ ಇಹಲೋಕದ ಆಶೆಗಳು, ಆ ಇಹಲೋಕದ ಐಶ್ವರ್ಯಗಳು, ಇಹಲೋಕದ ಒಂದು ಸಮಾಧಾನಗಳು, ಇಹಲೋಕದ ನೆಮ್ಮದಿಗಳು ಎಲ್ಲ ತಾತ್ಕಾಲಿಕವಾದ ಈ ಲೋಕದಲ್ಲಿ ಜೀವಿಸೋದಕ್ಕೆ ಬೇಕಾಗಿರುವಂತ ಮೆಟೀರಿಯಲಿಸ್ಟಿಕ್ ಬ್ಲೆಸ್ಸಿಂಗ್ಸ್, ಮೂರ್ತವಾದಂತ ಆಶೀರ್ವಾದಗಳು, ಬರೀ ಇವುಗಳನ್ನ ಮಾತ್ರ ಕೇಳ್ತಾ ಇರೋಂಥವ್ರುಗಳನ್ನ ಇಲ್ಲಿ ಪೌಲ್ರು ಏನ್ ಮಾಡ್ತಾರೆ ಅಂದ್ರೆ ನಾಯಿಗಳಿಗೆ ಹೋಲಿಸ್ತಾರೆ. ಅಂಥವರುಗಳಿಗೆ ಎಚ್ಚರಿಕೆಯಾಗಿರಿ. ಯಾಕಂದ್ರೆ ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಹಣದ ಇದಕ್ಕೋಸ್ಕರವಾಗಿ ಯಾರನ್ನ ಬೇಕಾದ್ರೂ ಏನ್ ಮಾಡ್ತಾರೆ ಅಂತಂದ್ರೆ ಉದ್ದೇಶಪೂರ್ವಕವಾಗಿ ಇಟ್ಕೊಂಡು ಅವ್ರನ್ನ ಪ್ರೈಸ್ ಮಾಡೋದು, ಅವ್ರನ್ನ ಡೌನ್ ಮಾಡೋದು, ಅಥವಾ ಒಬ್ಬರನ್ನ ನಿನ್ಸೋದು, ಜಗಳನ ತಂದಿಟ್ಬಿಡೋದು, ಅಥವಾ ಜಗಳ ಇರೋ ಕಡೆಯಲ್ಲಿ ತಾನು ಸೇರ್ಕೊಂಡ್ಬಿಟ್ಟು ತನಗೆ ಫೇವರ್ ಆಗಿರೋ ಅಂಥವ್ರುಗಳಿಗೆ ಸಪೋರ್ಟ್ ಮಾಡಿ ಇನ್ನೊಬ್ಬರನ್ನ ಡೌನ್ ಮಾಡೋದು, ನ್ಯಾಯ ನೀತಿಗಳನ್ನ ಯೋಚನೆ ಮಾಡದೆ ಅಟ್ಯಾಕ್ ಮಾಡೋದು. ಸೊ ಈ ತರ ಎಲ್ಲ ಇದ್ದಾರೆ ಕ್ರೈಸ್ತತ್ವದಲ್ಲೂ ಕೂಡ ಪ್ರೀತಿಯ ಸಹೋದರರೇ. ಆವತ್ತು ಕೂಡ ಪೌಲ್ರ ಕಾಲದಲ್ಲಿ ಇದ್ದಿದ್ದಕ್ಕೆ ಪೌಲ್ರು ಇದನ್ನ ಎಚ್ಚರಿಕೆಯಾಗಿ ಬರೆದ್ರು. ಸೊ ಇವತ್ತು ನಮ್ಮ ಕಾಲದಲ್ಲೂ ಅಂಥವ್ರುಗಳು ಜಾಸ್ತಿ ಇದ್ದಾರೆ, ವಿಪರೀತವಾಗಿದ್ದಾರೆ. ಇವತ್ತು ನೀವು ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ ನೋಡೋದಾದ್ರೆ ಬೇರೆ ಅವ್ರನ್ನ ಇಟ್ಕೊಂಡು ಇವ್ರನ್ನ ಇಟ್ಕೊಂಡು ಹೆಸರುಗಳನ್ನ ಹಾಕಿ, ಅವ್ರ ಚಾನಲ್ಗಳನ್ನ ಹಾಕಿ, ಅವ್ರ ವಿಡಿಯೋಗಳನ್ನ ಹಾಕಿ ಟ್ರೋಲ್ ಮಾಡೋಂಥವ್ರೇ ಬೇಕಾದಷ್ಟು ಜನಗಳಿದ್ದಾರೆ. ನೋಡಿ, ನಮಗೆ ಬೈಬಲ್ನಲ್ಲಿ ಏನಾದರೂ ಸತ್ಯ ಅಂತ ಕಾಣಿಸಿದ್ರೆ ಅದನ್ನ ನಾವು ತಗೊಂಡೋಗಿ ಶೇರ್ ಮಾಡೋದು ಬಿಟ್ಬಿಟ್ಟು ಇಂಥವ್ರು ಇವ್ರ ಹೆಸರು ಅವಂತ ತಾಕೊಂಡು ಅವರನ್ನೇ ಟಾರ್ಗೆಟ್ ಆಗಿ ಇಟ್ಕೊಂಡು ಅವರನ್ನು ಹಾಳು ಮಾಡೋವಂಥದ್ದು ತಪ್ಪಾಗ್ತದೆ. ಸೊ ಹಾಗಾಗಿ ಇಂತಹ ಏನ್ರಿ ಇವತ್ತು ಬಿದ್ದೋಗಿರುವಂತಹ ಪ್ರಾಣಿಗಳ ಸ್ಥಿತಿಗೆ, ನಾಯಿ ಸ್ಥಿತಿಗೆ ಬಿದ್ದೋಗಿರುವಂತ ಆ ಒಂದು ಅಧೋಗತಿಯ ಆತ್ಮಿಕತೆಯಿಂದ ಪುನರುದ್ಧರಿಸಲ್ಪಡಬೇಕಂದ್ರೆ, ಪುನರುಜ್ಜೀವನ ಆಗಬೇಕು ಅಂತಂದ್ರೆ ಇಂಥ ಪಾಠಗಳ ಅವಶ್ಯಕತೆ ಇದೆ ಅಂತ ನಿಮಗೆ ಅನಿಸಿದ್ರೆ ಖಂಡಿತ ಈ ವಿಡಿಯೋನ ಶೇರ್ ಮಾಡ್ರಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಹೇಳ್ತಾರೆ ಅಲ್ಲಿ ಕೀರ್ತನೆ 22:20 ನಾಯಿಯ ಶಕ್ತಿಯಿಂದ ನನ್ನನ್ನು ರಕ್ಷಿಸು ದೇವರೇ ಅಂತ, ಕತ್ತಿಗೆ ಸಿಕ್ಕದಂತೆ ನನ್ನನ್ನು ತಪ್ಪಿಸು. ತಾವು ವಾಂತಿ ಮಾಡಿದ್ದನ್ನ ತಿನ್ನುವಂಥವ್ರು, ಅಂದ್ರೆ ತಾನು ಯಾವ ತಪ್ಪುಗಳನ್ನ ಬಿಟ್ಟಿರ್ತಾರೋ, ಯಾವ ಕೆಟ್ಟದನ್ನ ತಿದ್ಕೊಂಡಿರ್ತಾರೋ ಅಂಥವುಗಳನ್ನೇ ಪುನಃ ಮಾಡ್ಬಿಡೋಂಥವ್ರುಗಳು, ಒಂದು ಮನಸ್ಸಾಕ್ಷಿಯನ್ನೇ ಇಲ್ಲದೆ ಇರೋಂಥವರು, ಮಾತಿಗೆ ಕಟ್ಟು ಬಿದ್ದು ನಿಲ್ಲದೆ ಇರೋಂಥವ್ರು, ಕೊಟ್ಟ ಆಣೆಗೆ ಕಟ್ಟು ಬೀಳದೆ ಇರೋಂಥವ್ರು. ನಾಯಿ ಶುದ್ಧವಾಗಿ ಇರ್ತೀನಿ ಅಂದ್ಬಿಟ್ಟು ತಿರ್ಗಾನು ಅಯ್ಯೋ ಆಸೆ ಆಗ್ತದೆ ತಿನ್ಬಿಡೋಣ ಅಂತ ಹೋಗಿ ತಿಂತದ್ ನೋಡಿ. ಆ ರೀತಿಯಲ್ಲಿ ತನ್ನ ಇಷ್ಟಕ್ಕನುಸಾರವಾಗಿ ತಾನು ಬದಲಾವಣೆ ಆಗ್ತಾನೇ ಜೀವನ ಪರ್ಯಂತ ಇರೋಂಥವ್ರುಗಳು. ಸೊ ಇಂಥವರುಗಳಿಂದ ನನ್ನನ್ನು ಕಾಪಾಡದೇವ್ರಿ ಅಂತ ಭಕ್ತನೋ ಪ್ರಾರ್ಥನೆ ಮಾಡೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಆ ರೀತಿ ಅಟ್ಯಾಕ್ ಮಾಡುವಂತ ಈ ನಾಯಿಗಳ ಗುಣ ಅದು ಕೇವಲ ಬೇಟೆ ಮತ್ತು ಪ್ರಾಣಿಗಳ ಅದು ಮಾತ್ರ ಹಿಡಿಯೋದಲ್ಲ, ಮನುಷ್ಯರ ಮೇಲೆ ಕೂಡ ಅಟ್ಯಾಕ್ ಮಾಡೋಂಥದ್ದನ್ನ ಹಿಸ್ಟ್ರಿಯಲ್ಲಿ ನೀವು ನೋಡಬಹುದು. ಸೊ ಯಾವ ರೀತಿ ಜ್ಞಾನೋಕ್ತಿಗಳಲ್ಲಿ ಹೇಳ್ತಾರೆ ಅದನ್ನ 26:17 ಜಗಳದಲ್ಲಿ ಮಧ್ಯಪ್ರವೇಶಿಸುವುದು, ಹಾದು ಹೋಗುವ ನಾಯಿಯನ್ನ ಕಿವಿಯಿಂದ ತೆಗೆದುಕೊಳ್ಳುವಂತೆ. ಅಂದ್ರೆ ಅದು ಕಿವಿ ಹಿಡಿದ್ರೆ ಹೆಂಗಾಗ್ತದೆ? ಸೊ ಎಲ್ಲೋ ಹೋಗ್ತಾ ಇರೋನು ಸಡನ್ ಆಗಿ ಒಂದು ನಾಯಿ ಕಿವಿ ಹಿಡಿದ್ರೆ ಹೆಂಗೋ, ಜಗಳದ ಒಳಗಡೆ ಸೇರೋ ನಂಗೆ ಏನೋ ಒಂದು ಜಗಳ ನಡೀತಾ ಇರುತ್ತೆ, ಮಧ್ಯದಲ್ಲಿ ಹೋದ್ರೆ ಅವನ ಗತಿ ಏನಂದ್ರೆ ಇಬ್ರಲ್ಲಿ ಯಾರೋ ಒಬ್ರು ಇವನ್ಗೆ ವಿರೋಧ ಆಗ್ತಾರೆ, ಸೊ ಜಗಳ ಆರಂಭ ಆಗ್ತದೆ. ಆ ರೀತಿಯಲ್ಲಿ ನಾಯಿಗಳು ಕೂಡ ಇಷ್ಟೇನೆ, ಎಲ್ಲೋ ರಸ್ತೆಯಲ್ಲಿ ಹೋಗ್ತಾ ಇರುವಂತ ಮಕ್ಕಳುಗಳ ಮೇಲೆ, ಹಿರಿಯರ ಮೇಲೆ, ವಯಸ್ಸಾಗಿರೋಂಥವ್ರ ಮೇಲೆ ಅಟ್ಯಾಕ್ ಮಾಡಿರೋಂಥದ್ದನ್ನ ನ್ಯೂಸ್ಗಳಲ್ಲಿ ನೀವು ನೋಡ್ಬೋದು. ನೀವು ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿ ನೋಡ್ರಿ, ಎಷ್ಟು ಜನಗಳನ್ನ ನಾಯಿಗಳು ಕೊಂದಾಕಿದೆ, ಅದು ಎಸ್ಪೆಷಲಿ ಮಕ್ಕಳುಗಳನ್ನೇ. ಸೊ ಹಾಗಾಗಿ ಈ ಸತ್ತವರನ್ನ ಬೇಕಂದ್ರೆ ತಿಂದ್ಬಿಡ್ತವೆ ನಾಯಿಗಳು, ಬಿಟ್ಬಿಟ್ರೆ ಹಂಗೆ ಮಕ್ಕಳನ್ನು ಅಷ್ಟೇನೆ ಆ ನಾಯಿಗಳು ತಿಂದ್ಬಿಡ್ತವೆ. ಸೊ ಅಂತ ಉದಾಹರಣೆಗಳು ಕೂಡ ಇದಾವೆ, ನೀವು ಅದು ಕೂಡ ನ್ಯೂಸ್ ನಲ್ಲಿ ಇರುತ್ತೆ, ಸರ್ಚ್ ಮಾಡಿ ನೋಡ್ಬೋದು. ಹಾಗಾಗಿ ಶವಗಳನ್ನ ನಾಯಿ ತಿನ್ಬೇಕಂತನೇ ಈ ದೇವರು ಕೂಡ ಬಿಟ್ಟಿದ್ದಾರೆ, ಅದರ ಗುಣವನ್ನೇ ಹಂಗೆ ಇಟ್ಟಿದ್ದಾರೆ ಅಂತಾನೆ ಒಂದು ಅರಸುಗಳಲ್ಲಿ 14ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡ್ತೀರಾ, 16ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡ್ತೀರಾ, 21, 24ರಲ್ಲಿ 3 ವಚನಗಳಲ್ಲಿ ಹೇಳ್ತಾರೆ ಶವಗಳನ್ನ ತಿಂತವೆ ನಾಯಿಗಳು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಇಷ್ಟು ಸ್ಪಷ್ಟವಾದ ಆಧಾರಗಳನ್ನ ನಿಮಗೆ ಕೊಟ್ಟ ಮೇಲೆ ಕೂಡ ನೀವು ಇಲ್ಲ ನಮ್ಮನೆ ನಾಯಿ ಹಂಗ್ ಮಾಡಲ್ಲ ಅಂತಂದ್ರೆ ನೀವು ಇಟ್ಕೊಂಡಿರೋದಕ್ಕೆ ಮಾಡ್ತಾ ಇಲ್ಲ, ನೀವು ಬೈ ಚಾನ್ಸ್ ಆಚೆಗೆ ಬಿಟ್ಬಿಟ್ಟು ಅದನ್ನ ಅದ್ರ ಪಾಡಿಗೆ ಇರಕ್ಕೆ ಬಿಟ್ಬಿಡಿ, ಊಟ ಹಾಕ್ದೆ ನೋಡಿ ಅದೇನ್ ಮಾಡ್ತದೆ ಅದಂಗೆ ಮಾಡೇ ಮಾಡ್ತದೆ. ಸೊ ಅವಾಗ್ಲೂ ಅದು ಎಲ್ಲೋ ಒಂದ್ ಕಡೆಯಲ್ಲಿ ಹೋಗಿ ಶುದ್ಧವಾಗಿರೋದನ್ನೇ ಹುಡುಕಿ ಶುದ್ಧವಾಗಿರೋದನ್ನೇ ತಿನ್ನುತ್ತೆ ಅನ್ನುವಂಥದ್ದು ಇಲ್ಲ, ಅದು ಹೋಗಿ ತಿನ್ನುವಂಥದ್ದೇ ಇದು. ಸೊ ಯಾಕಂದ್ರೆ ದೇವ್ರು ಮಾಡಿರೋದು ಅದಕ್ಕೆ ಅಂತೇಳಿ. ಹಾಗಾದ್ರೆ ಮನುಷ್ಯರುಗಳ ಆ ರೀತಿ ಆಗಬಾರ್ದು. ಇಂಥ ನ್ಯೂಸ್ಗಳನ್ನ ನೋಡಿ ಕೂಡ ಮನುಷ್ಯರುಗಳು ಇವತ್ತು ನಾಯಿಗಳಿಗೆ ಕೊಡೋ ಪ್ರಾಧಾನ್ಯತೆನ ಮನುಷ್ಯರಿಗೆ ಕೊಡದೆ, ಮನುಷ್ಯರ ಮೇಲೆ ನಂಬಿಕೆ ಇಡದೆ ನಾಯಿಗಳ ಮೇಲೆ ನಂಬಿಕೆ ಇಡ್ಬೋದು, ಮನುಷ್ಯ ಮೇಲೆ ನಂಬಿಕೆ ಇಡೋಕ್ಕಾಗಲ್ಲ ಅಂದ್ಬಿಡ್ತಾರೆ. ಬಟ್ ದೇವ್ರು ಆ ಥರ ಮಾಡಲಿಲ್ಲ. ದೇವ್ರು ಮಾಡಿರೋದು ಮನುಷ್ಯನ ಮೇಲೆ ನಂಬಿಕೆ ಇಡಬೇಕು. ನಂಬಿಕೆಗೆ ದ್ರೋಹ ಆದ್ರೆ ಮೋಸ ಮಾಡುವವನು ಮೋಸ ಹೋಗುವವನು ಇಬ್ಬರನ್ನು ದೇವರೇ ಉಂಟು ಮಾಡಿದ್ದಾರೆ ಒಂದು ಉದ್ದೇಶಕ್ಕೋಸ್ಕರ. ಸೊ ಮೋಸ ಆಗೋದ್ರಿಂದ ನಮಗೆ ಪಾಠ ಸಿಕ್ಕತ್ತೆ, ಮೋಸ ಆಗದೆ ನಂಬಿಕೆಯಿಂದ ಇದ್ರೆ ನಮಗೆ ಸ್ನೇಹ ಸಿಕ್ಕತ್ತೆ. ಒಂದು ಸ್ನೇಹ ಒಂದು ಪಾಠ, ಈ ಎರಡೂ ಸಿಕ್ಕಬೇಕು. ಈ ಕಷ್ಟ ಸುಖಗಳು ಎರಡೂ ಸಿಕ್ಕಿ ಮನುಷ್ಯ ಹದವಾಗಬೇಕು ಅನ್ನೋದಕ್ಕೋಸ್ಕರನೇ ದೇವರ ಪ್ಲಾನ್ ಇರೋದು ಅಂತ ಪ್ರಸಂಗಿ 7:14 ಓದ್ತೀವಿ ನಾವು. ಇದೆರಡು ಬರಲೇಬೇಕು. ಇಲ್ಲ ಅದಕ್ಕೆ ತಪ್ಪಿಸ್ಕೊಂಡು ನನ್ನ ಜೀವನವನ್ನ ನೆಮ್ಮದಿಯಾಗಿ ದುಃಖನೇ ಇರದೆ, ಕಣ್ಣೀರೇ ಇಲ್ಲದೆ, ಸಂತೋಷವೇ
ತುಂಬಿರ್ಬೇಕು ಅಂತ ಮಾಡ್ಕೊಂಡ್ಬಿಟ್ರೆ, ದೇವರು ಯೋಬನ ರೀತಿಯಲ್ಲಿ ಏನಪ್ಪಾ ಲೂಸಿಫರ್ ನೋಡೋ ಅವನಿಗಿದಾನೆ, ಒಂದ್ಸಾರಿ ಟೆಸ್ಟ್ ಕೊಡೋ ಅವನಿಗೆ ಅಂತ ಹೇಳ್ಬಿಟ್ಟು ಕಳಿಸಿ ಟೆಸ್ಟ್ ಮಾಡಿಸಿ ಜೀವನವನ್ನ ಅದೋ ಗತಿಗೆ ಬಿಸಾಕ್ತಾರೆ. ಸೊ ಹಂಗಾಗಿ ಯೋಬನ್ ಕೂಡ ಭಯ ಪಡ್ತಿದ್ದ, ಅಯ್ಯೋ ನನ್ನ ಮಕ್ಳಲ್ಲಿ ತಪ್ಪು ಮಾಡ್ಬಿಡ್ತಾರೋ, ಅವ್ರು ಎಲ್ಲಿ ಮಾಡ್ಬಿಡ್ತಾರೋ, ಏನು ಮಾಡಬಾರ್ದು ಅಂತ ಹಂಗೆ ಇದ್ದ. ನೋ, ತಪ್ಪುಗಳನ್ನ ಮಾಡೋದಕ್ಕೆ ಅನುಮತಿಸಿ, ದೂತರುಗಳನ್ನ, ಬಿದ್ದೋಗಿರೋ ಆತ್ಮಗಳನ್ನ ಅನುಮತಿಸಿ, ಪ್ರೇರೇಪಿಸಿ, ಟೆಂಪ್ಟ್ ಮಾಡಿ, ಶೋಧಿಸಿ ಅದರೊಳಗಡೆ ಗೆದ್ದು ಬರ್ಬೇಕನ್ನೋದಕ್ಕೆ ನಮಗೆ ದೇವ್ರು ಈ ರೀತಿ ತರಬೇತಿ ಮಾಡ್ತಾರೆ. ಸೊ ಹಾಗಾಗಿ ನಾಯಿಗಳಿಗೆ ಕೂಡ ಪ್ರಾಧಾನ್ಯತೆ ಮನುಷ್ಯರಿಗೆ ಕೊಡಲ್ಲ. ಮನುಷ್ಯರು ನಂಬಾರ್ದು ಅಂದ್ರೆ ಮನುಷ್ಯರು ನಂಬಲಿ ಅಂತಾನೆ ದೇವ್ರು ಮನುಷ್ಯರು ಉಂಟು ಮಾಡಿರೋದು, ನಾಯಿ ನಂಬಲಿ ಅಂತ ಮಾಡಲಿಲ್ಲ. ಸೊ ಹಾಗಾಗಿ ನೋಡಿ, ರ್ಯಾಷನಾಲಿಟಿ ಇಲ್ಲದೆ, ವಿವೇಚನ ಇಲ್ಲದೆ ಮಕ್ಕಳನ್ನಾಗ್ಲಿ ಹಿರಿಯರನ್ನಾಗ್ಲಿ ಕೊಂದಾಕೋ ನಾಯಿಗಳಿಗಿಂತ ಏನ್ರಿ ಮನುಷ್ಯರನ್ನ ನಂಬಬಹುದು. ಒಂದು ಪಕ್ಷ ಮನುಷ್ಯರಿಂದ ನಂಬಿ ತೊಂದರೆ ಆದ್ರೂ ಕೂಡ ಅವರು ದೇವರ ದೃಷ್ಟಿಯಲ್ಲಿ ತಪ್ಪಿತಸ್ಥರಂತ ನಿರೂಪಿಸಲ್ಪಡೋದಕ್ಕಾದ್ರೂ ಬೇಕೇ ಬೇಕಾಗ್ತದೆ. ಮತ್ತು ನಾವು ಅದಕ್ಕೆ ವಿರುದ್ಧವಾಗಿ ತಿರುಗಿ ಬಿದ್ದಿಲ್ಲ ಅಂತೇಳಿ ನಮ್ಮನ್ನ ಮುಗ್ಧರು, ನೀತಿವಂತರಂತ ಏನ್ರಿ ಡಿಸೈಡ್ ಮಾಡೋದಕ್ಕಾದ್ರೂ ನಮ್ಗೆ ಬೇಕಾಗ್ತದೆ. ಇದೆರಡು ಟೆಸ್ಟ್ಗಳು. ಬಟ್ ಇದು ಪ್ರಾಣಿಗಳ ಜೊತೆ ದೇವರು ಟೆಸ್ಟ್ ಇಟ್ಟಿಲ್ಲ ಇಲ್ವೋ ಮನುಷ್ಯನಿಗೆ. ಮನುಷ್ಯನ ಜೊತೆ ಟೆಸ್ಟ್ ಇಟ್ಟಿದ್ದಾರೆ. ಸೋಲು ಗೆಲುವುಗಳು, ಕೇಳುವ ಒಳ್ಳೆಯವುಗಳು, ಈ ಎರಡರಲ್ಲೂ ಒಂದು ಟೆಸ್ಟ್ಗಳಿದೆ. ಹಾಗಾಗಿ ಶ್ರದ್ಧೆಯಿಂದ ಗಮನಿಸ್ರಿ ಪ್ರಿಯ ದೈವಜನರೇ, ನಾವು ನಾಯಿಗಳಂತ ಗುಣ ಆಗಬಾರ್ದು. ನಾಯಿಗಳಂತ ಗುಣ ಆಗಿರೋರ ಕಡೆಯಿಂದ ನಮಗೆ ನಷ್ಟ ಆಗುವಾಗ ಆಧ್ಯಾತ್ಮಿಕತೆಗೆ ತೊಂದರೆ ಆಗದಂತ ನಾವು ಎಚ್ಚರಿಕೆ ಇರಬೇಕು. ಆದರೆ ಆರ್ಥಿಕ ವಿಷಯಕ್ಕೋ ಈ ಲೋಕದ ತಾತ್ಕಾಲಿಕ ವಿಷಯಗಳೆಲ್ಲ ತೊಂದರೆ ಆದರೆ ಅದನ್ನ ದೇವ್ರಿಗೆ ಒಪ್ಪಿಸಿ ಪ್ರಾರ್ಥನೆ ಮಾಡಿ ಅಂತ ದೇವರೇ ಹೇಳ್ಬಿಟ್ಟಿದ್ದಾರೆ. ನಿಮ್ಮ ವೈರಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಷ್ಟೇ. ಸೊ ಹಾಗಾದ್ರೆ ಈ ಸುತ್ತುವರೆದಿರುವಂಥ ನಾಯಿಗಳ ರೀತಿಯಲ್ಲಿ ಇವತ್ತು ಅನೇಕ ಜನರುಗಳು ನಮ್ಮ ಸುತ್ತಲೂ ಇದ್ದು ನಮ್ಮನ್ನ ಯಾವ ರೀತಿ ಯಮರಿಸ್ತಾರೆ ಅಂತಂದ್ರೆ, ನೋಡಿ ಇಲ್ಲೊಬ್ಬ ಇರ್ತಾನೆ ಎಕ್ಸಾಂಪಲ್, 2 ಅರಸುಗಳು 8:13 ಹಜಾಯೇಲನು ಅನ್ನುವಂಥವನು. ಅವನು ಎಲೀಷನನ್ನು ನೋಡಿ ಹೇಳ್ತಾನೆ, ನಿನ್ನ ಸೇವಕನಾದ ನಾನು ನಾಯಿ ಅಂತಿರುತ್ತೇನಷ್ಟೇ, ನನ್ನಿಂದ ಇಂಥ ಮಹತ್ಕಾರ್ಯ ಆಗ್ಬಿಡ್ತದ ಅಂತ ಹೇಳ್ತಾನೆ. ಆದ್ರೆ ಕ್ಲೀನಾಗಿ ಹೋಗಿ ಅವರ ರಾಜನ ಹತ್ರ ಅವನನ್ನ ಯಾಮಾರಿಸಿ ಕೊಂದುಬಿಟ್ಟು ಇವನು ಸಡನ್ ಆಗಿ ರಾಜನಾಗ್ಬಿಡ್ತಾನೆ. ನಾಯಿಗಳದು ಕೂಡ ಇದೇ ತರ ಗುಣ. ನೋಡಿ, ನಾಯಿ ಬೇಕಂದ್ರೆ ತುಂಬಾ ನಾಯಿಗಳು ಸುತ್ತುವರೆದು ಬಿಡುವಾಗ ಅದು ಬಾಲ ಮುದ್ರಕೊಂಡ್ಬಿಟ್ಟು ಕೆಳಗಡೆ ಮಲ್ಕೊಂಡ್ಬಿಡ್ತದೆ, ಏನು ಮಾಡಲ್ಲ. ಆದ್ರೆ ತನಗೆ ಎಲ್ಲಿ ಇದಾಗಿರ್ತದೋ ಅಲ್ಲಿ ಮಾತ್ರ ತಾನು ದೌರ್ಜನ್ಯವನ್ನು ತೋರಿಸ್ತದೆ. ಸೊ ಆ ತರ ಇರೋಂಥ ಒಂದು ಗುಣ ನಾಯಿಗಿರುವಂತ ಮೋಸವಾದಂತ ಒಂದು ಗುಣ. ಹಂಗಾಗಿ ತನ್ನ ತಪ್ಪಿನಿಂದ ಅದು ಏನ್ ಮಾಡಲ್ಲ, ಆ ತರ ಮಾಡಲ್ಲ, ಜಸ್ಟ್ ಬಲಿಷ್ಠರಿದ್ದಾರೆ ಅನ್ನೋ ಕಾರಣಕ್ಕೆ ಮಾಡ್ತಾ ಇದೆ. ತಪ್ಪು ಮಾಡುವಾಗ ತಲೆ ತಗ್ಗಿಸುವಂಥದ್ದು ಅದು ಪಶ್ಚಾತ್ತಾಪ ಒಳಗಿರುವಂಥದ್ದು. ಇದು ತಪ್ಪು ಮಾಡದೆ ಅಂತ ಅಲ್ಲ, ತಪ್ಪು ಮಾಡದೇ ಇದ್ರೂ ಕೂಡ ಎಳೆ ಮರಿಯಾಗಿರ್ಲಿ ಆಚೆ ಕಡೆ ಯಾವುದೋ ಒಂದಿರುವಂಥದ್ದು ತನಗಿಂತ ವೀಕ್ ಆಗಿದೆ ಅಂತ ಗೊತ್ತಾದ್ರೆ ಅಟ್ಯಾಕ್ ಮಾಡುತ್ತೆ. ಸೊ ಇದು ನಾಯಿಯ ಗುಣ. ಹಾಗಾದ್ರೆ ಈ ದೌರ್ಜನ್ಯ, ಈ ನಾಟಕ, ಈ ವಂಚನೆ, ಇದೆಲ್ಲವುಗಳು ಕೂಡ ನಾಯಿಗಳಲ್ಲಿ ನಾವು ಗಮನಿಸಬಹುದು. ಅದನ್ನ ಇಂಟೆಲಿಜೆನ್ಸ್ ಅಂತ ನಾವು ಹೊಗಳ್ತೀವಿ, ಆಕ್ಚುಲಿ ಅದು ಇಂಟೆಲಿಜೆನ್ಸ್ ಅಲ್ಲ ಅದು. ಸೊ ಅದು ಕ್ರಿಕೆಟ್ನೆಸ್ ಮತ್ತು ಡಿಸೀವ್ ಮಾಡೋಂಥ ಒಂದು ನೇಚರ್ ಆಗಿರುತ್ತೆ ಅದು. ಹಾಗಾಗಿ ನಾಯಿಗಳು ಇಟ್ಕೊಂಡು ಒಬ್ಬ ವ್ಯಕ್ತಿ ಹೋಗ್ತಾ ಇದ್ರೆ ರಸ್ತೆಗಳಲ್ಲಿ ನಾವು ಅವ್ರ ಹತ್ರ ಹೋಗೋಕೆ ಹೆದರ್ತಾ ಇರ್ತೀವಿ. ಯಾಕಂದ್ರೆ ಅದ್ರದ್ದು ಫಿಯರ್ಸ್ನೆಸ್ ಆ್ಯಂಡ್ ಕ್ರೂಯಲ್ಟಿ ಆ ಥರ ಇರ್ತದೆ, ಬಹಳ ಕ್ರೂರತೆ, ಸಡನ್ ಆಗಿ ಭಯ ಆಗ್ಬಿಡುತ್ತೆ. ಸೊ ಅದರಿಂದ ಅಂಟ್ಕೊಳ್ಳುವಂಥ ರೇಬಿಸ್ನಂಥ ಮಹಾ ಕಾಯಿಲೆಗಳಿದ್ದಾವೆ. HIV ಅನ್ನ ಬೇಕಾದ್ರೂ ತಡಿಬಹುದು ನಾವು, ಹೆಪಟೈಟಿಸ್ B ಅನ್ನಂತ ಮಾರಕ ರೋಗವನ್ನು ಬ್ಯಾಲೆನ್ಸ್ ಮಾಡಬಹುದು, ಬಟ್ ರೇಬೀಸ್ನ ಮಾಡೋಕೆ ಸಾಧ್ಯನೇ ಇಲ್ಲ. ರೇಬೀಸ್ನಲ್ಲಿ ಸಾಯೋದಕ್ಕಿಂತ ಅತ್ಯಂತ ಕ್ರೂರವಾಗಿ ಸಾಯುವಂಥ ರೋಗಗಳು ಪ್ರಪಂಚದಲ್ಲಿ ಅತಿ ವಿರಳ. ಅಷ್ಟೊಂದು ಮಾರಕವಾಗಿರೋಂಥ ರೋಗಗಳು ಬಂದು ಈ ನಾಯಿಗಳಿಗೆ ಅನುಮತಿಸಿದ್ದಾರೆ ದೇವರು. ಸೊ ಹಾಗಾದ್ರೆ ಇಂಥ ರೀತಿಯಲ್ಲಿರೋಂಥ ಗುಣಗಳನ್ನ ನಾವು ಬೆಳೆಸ್ಕೊಳ್ಳದೆ ಇರಬೇಕಾಗ್ತದೆ. ಸೊ ವಾಕ್ಯಗಳಲ್ಲಿ ನಾವು ಕೀರ್ತನೆ 68:23 ನೋಡುವಾಗ ಅಲ್ಲಿ ಹೇಳ್ತಾರೆ, ಆಗ ನೀನು ನಿನ್ನ ಶತ್ರುಗಳ ರಕ್ತದಲ್ಲಿ ಕಾಲಾಡಿಸುವಿ, ನಿನ್ನ ನಾಯಿಗಳ ನಾಲಿಗೆಗಳಿಗೆ ವೈರಿಗಳ ದೇಹದಲ್ಲಿ ಪಾಲು ಸಿಕ್ಕುವುದು ಅಂತ ಹೇಳ್ತಾರೆ. ನೋಡಿ, ದೇವರು ಸತ್ಯವೇದದಲ್ಲಿ ಮಾತಾಡೋ ಎಲ್ಲ ವಚನಗಳಲ್ಲೂ ಅದಕ್ಕೆ ರಕ್ತ ಸಿಗ್ತದೆ, ಅದಕ್ಕೆ ಶವಗಳು ಸಿಗ್ತವೆ, ಶವದ ಮಾಂಸ ಕೊಡು, ಕಾಡಲ್ಲಿ ಸತ್ತೋಗಿರೋ ಪ್ರಾಣಿ ತಿನ್ನೋಕೆ ಕೊಡು, ಅದು ಪವಿತ್ರವಾಗಿರೋ ವಸ್ತು ಅದಕ್ಕೆ ಹಾಕ್ಲೇ ಬೇಡ, ಮಕ್ಕಳು ತಿನ್ನೋ ವಸ್ತುಗಳು ಅದಕ್ಕೆ ಹಾಕ್ಲೇ ಬೇಡ ಅಂತೆಲ್ಲ ಇದೇ ಥರ ವಾರ್ನಿಂಗ್ಸ್ಗಳನ್ನೇ ಕೊಡ್ತಾ ಹೋಗ್ತದೆ. ಹಾಗಾಗಿ ನೋಡಿ, ಇಂಥ ಒಂದು ಗುಣಗಳು ಯಾರಿಗೆ ಇರ್ತದೋ ಆ ಗುಣಗಳನ್ನೆಲ್ಲ ದೇವರು ಎಷ್ಟು ದ್ವೇಷಿಸಬಹುದು. ಸೊ ಯಾವ ರೀತಿ ಇಂಥ ಗುಣಗಳೆಲ್ಲ ಮನುಷ್ಯರುಗಳಿಂದ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕಾಗ್ತದೆ ಎಂಬಂಥ ಎಚ್ಚರಿಕೆಯ ಪಾಠ ಇದು. ಇವತ್ತಿನ ಕ್ರೈಸ್ತತ್ವದಲ್ಲಿ ಇಂಥ ಜನಗಳು ಜಾಸ್ತಿ ಇದ್ದಾರೆ. ನಾಯಿಗಳಿಂದ ತಮ್ಮ ಇಷ್ಟಗಳಿಗನುಸಾರವಾಗಿ ಏನ್ರಿ ಸರಿಯಾಗಿ ನಿದ್ರೆ ಇಲ್ಲದೆ ಏನ್ರಿ ಪರಿಶ್ರಮ ಪಟ್ಟು ತನಗೆ ಆಹಾರ ಇದೆಯೋ, ಅನ್ನ ಇದೆಯೋ, ವಸ್ತ್ರ ಇಲ್ಲದೆಯೋ, ಹಣವಿಲ್ಲವೋ, ಏನಿಲ್ಲದೆ ಇದ್ರೂ ಕೂಡ ವಾಕ್ಯಗಳನ್ನು ಅಪೊಸ್ತಲರುಗಳಂತೆ ಪರಿಶೀಲಿಸಿ ರಾತ್ರಿ ಹಗಲು ಶ್ರದ್ಧೆಯಿಂದ ಯೆಹೋವನ ವಾಕ್ಯಗಳನ್ನು ಧ್ಯಾನಿಸಿ ತನ್ನ ಸ್ವಾರ್ಥಕ್ಕೆ ಯಾವುದನ್ನ ಬಳಸ್ಕೊಳ್ಳದೆ ನಿಸ್ವಾರ್ಥವಾಗಿ ಬರ್ತಾ ಇರುವಂಥ ಜನಗಳನ್ನ ದೇವರ ಮಾರ್ಗದಲ್ಲಿ ನಡೆಸುತ್ತಾ ಅವ್ರಿಗೋಸ್ಕರವಾಗಿ ತಮ್ಮ ಸಮಸ್ತವನ್ನ ಸ್ಯಾಕ್ರಿಫೈಸ್ ಮಾಡುವಂಥದ್ದಕ್ಕೆ ಸಿದ್ಧವಾಗಿದ್ದಂತಹ ಅಪೊಸ್ತಲರುಗಳಲ್ಲಿ
ಮಧ್ಯಕಾಲದ ಕೆಲವು ಅಪರೂಪದ ಭಕ್ತರುಗಳಂತವರು ಇಲ್ಲಿ. ಆದರೆ ಇವತ್ತು ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿನೇ, ತಮ್ಮ ಹಣದ ಆಸೆಗೋಸ್ಕರವಾಗಿನೇ, ಹಣವನ್ನು ದುಡಿಯೋ ಒಂದೇ ಒಂದು ಉದ್ದೇಶಕ್ಕೋಸ್ಕರವಾಗಿ, ಎಂಪ್ಲಾಯ್ಮೆಂಟ್ ಸೇಕ್ಗೋಸ್ಕರವಾಗಿ ಪಾಸ್ಟರ್ಸ್ಗಳಾಗಿರೋಂಥವ್ರು ಇವತ್ತು 90% ಇದ್ದಾರೆ ನಮ್ಮ ದೇಶದಲ್ಲಂತೂ. ಬೇರೆ ದೇಶಗಳಲ್ಲೂ ಇದ್ದಾರೆ, ನಮ್ಮ ದೇಶದಲ್ಲಿ 90% ಇದ್ದಾರೆ. ಯಾಕಂದ್ರೆ ಅವರ ಪೂರ್ವದ ಧರ್ಮಗಳಿಂದ ಅವರು ಮತಾಂತರ ಆಗಿ ಬರುವಾಗ್ಲೇ ಅವರಿಗೆ ಈ ಕಾನ್ಸೆಪ್ಟ್ ಬಂದ ನಂತರ ಈ ಕಾನ್ಸೆಪ್ಟ್ ಡೆವಲಪ್ ಆಗ್ಬಿಡ್ತದೆ. ಬರುವಾಗ ಸ್ಟಾರ್ಟಿಂಗ್ ಅಲ್ಲಿ ಏನೋ ಒಂದು ಅದ್ಭುತಗಳು, ರೋಗ ಸೌಖ್ಯಗಳು, ಅದು ಕೂಡ ನಾಯಿ ಚೂರುಗಳು ತಿನ್ನುತ್ತಲ್ವಾ ಅಂತ ಚೂರುಗಳನ್ನ ಬಯಸಿ ಬರ್ತಾರೆ. ಅದಾದ್ಮೇಲೆ ಬಂದ ನಂತರ ಚೂರುಗಳು ಬೇಕಾದಷ್ಟು ಸಿಗ್ತದೆ, ಇದನ್ನೇ ಉದ್ದಿಮೆ ಮಾಡ್ಕೊಂಬಿಡೋಣ, ಇಂಡಸ್ಟ್ರಿ ಮಾಡ್ಕೊಂಬಿಡೋಣ ಅಂತೇಳಿ ಇಂಡಸ್ಟ್ರಿ ಮಾಡ್ಕೊಂಡು ವಿದೇಶಗಳಿಂದ, ಬೇರೆ ಬೇರೆ ಸಂಸ್ಥೆಗಳಿಂದ ಹಣ ಸಂಪಾದನೆಗೆ ಇಳಿದು ಅದಕ್ಕೋಸ್ಕರವಾಗಿ ಎಲ್ಲ ಜನರುಗಳನ್ನ ಕನ್ವರ್ಟ್ ಮಾಡ್ರಿ ಅಂತೇಳಿ ಮೈಂಡ್ ಬ್ರೈನ್ ವಾಶ್ ಮಾಡ್ತಾ 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 ತಮ್ಮ ಬಿಲೀವರ್ಸ್ಗಳು ಹೋಗಿ ಮುಂದಿನ ವಾರ ಈ ಕೈಯಲ್ಲೊಬ್ರು ಇರ್ಲೇಬೇಕು ನಿಮಗೆ ಅಂತ ಹೇಳಂತಿದ್ದು ನೋಡಿ. ಈ ತರ ಅಪೊಸ್ತಲರು ಹೇಳಿಲ್ಲ, ಯೇಸು ಕ್ರಿಸ್ತರು ಹೇಳಿಲ್ಲ. ಕಿವಿಯುಳ್ಳವನ ಮಾತ್ರ ಕೇಳಿಸ್ಕೊಳ್ಳಿ ಅಷ್ಟೇನೆ, ನನ್ನ ತಂದೆ ಹೇಳಿದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು ಅಂತ ಅವ್ರು ಹೇಳಿದ್ರು. ಅದೇ ಇವರುಗಳು ಈ ನಾಯಿಗಳಂತ ಗುಣವುಳ್ಳವರು ಈ ರೀತಿಯಲ್ಲಿ ಹೇಳಿದಂತೆ ಈ ಕೈಯಲ್ಲೊಬ್ರು ಕರ್ಕೊಂಬನ್ರಿ ಅಂತ ಹೇಳೋದು ಮಾತ್ರ ಅಲ್ಲದೆ, ಅವರಿಗೆ ನೀವು ದಶಮಾಂಶ ಕೊಟ್ಟಿಲ್ಲ ಅಂದ್ರೆ ಕತ್ಕೊಳ್ತಾ ಇದ್ದೀರಾ, ನೀವು ಹಣ ಕೊಟ್ಟಿಲ್ಲ ಅಂತಂದ್ರೆ ಶಾಪಗ್ರಸ್ತರಾಗ್ಬಿಡ್ತೀರಾ, ನೀವು ಕಾಣಿಕೆ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ನಿಮ್ಮ ಮನೆಯಲ್ಲಿ ಆಶೀರ್ವಾದ ಇರಲ್ಲ, ನೀವು ಕೊಡುವಂತ ಸಂಬಳ ಹಾಳಾಗೋಗ್ಬಿಡ್ತದೆ, ನಿಮ್ ಚೀಲ ತೂತುದು ಗೀತುದು ಅಂತೆಲ್ಲ ಕತ್ತೆಗಳ ಕಾಗೆ ಗುಬ್ಬಿ ಕತೆಗಳನ್ನ ಕಟ್ಟಿ ಮನೆಗಳನ್ನ ಮುರಿದು ಎಷ್ಟು ಇವರ ಹಣ ಸಂಪಾದನೆಗೆ ಇಳಿದಿದ್ದಾರೆ ಅಂತಂದ್ರೆ, ಇವತ್ತು ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ಗಳಲ್ಲಿ ಇಂಥ ಎಲ್ಲ ಕಡೆಗಳಲ್ಲಿ ಇಂಥವ್ರನ್ನ ಇಟ್ಕೊಂಡು ಟ್ರೋಲ್ ಮಾಡಿ 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 ಕ್ರಿಸ್ಟಿಯಾನಿಟಿಯನ್ನು ಎಷ್ಟು ಕಸವಾಗಿ ನೋಡ್ತಾ ಇದ್ದಾರೆ ಅಂದ್ರೆ ಅನ್ಯ ಜನಗಳು. ನೀವು ನೋಡಿರ್ತೀರ ಕೆಲವು ಕಮೆಂಟ್ಸ್ಗಳಲ್ಲಿ ಬೇರೆ ಮತಗಳವ್ರು ಹೇಳ್ತಾರೆ, ರೈಸ್ ಬ್ಯಾಗ್ಗಳಿಗೆ ಕನ್ವರ್ಟ್ ಆಗಿರುವ ರೈಸ್ ಬ್ಯಾಗ್ ನೀವು ಅಂತ ಹೇಳ್ತಾರೆ. ಇದನ್ನ ಕಮೆಂಟ್ಸ್ ಓದಿರೋ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ, ರೈಸ್ ಬ್ಯಾಗ್ಗಳು ನೀವು, ಕೇವಲ ಒಂದು ಅಕ್ಕಿ ಚೀಲಕ್ಕೋಸ್ಕರ ಕನ್ವರ್ಟ್ ಆಗಿರೋರು ನೀವು ಅಂತೇಳಿ ಹೀನಾಯವಾಗಿ ನೋಡ್ತಾರೆ. ಯಾಕಂದ್ರೆ ಇವರು ಮಾಡ್ತಾ ಇರೋದು ಅದೇ ತರ ಇದೆ ಪ್ರೀತಿಯ ದೈವ ಜನರೇ. ಸೊ ಹಾಗಾಗಿ ನನಗೂ ಅದನ್ನ ನೋಡುವಾಗ ಬಹಳ ಬೇಸರಾಗಿ, ಇವರು ಯಾಕೆ ರೈಸ್ ಬ್ಯಾಗ್ಗೆ ನನ್ನ ಜೀವನದಲ್ಲಿ ಎಲ್ಲೂ ನಾನು ಹತ್ರ ನೋಡ್ಲಿಲ್ಲ. ಸೊ ನಾವು ಅದಕ್ಕೆ ಬಂದವರು ಅಲ್ಲ. ಆದ್ರೆ ಈ ರೀತಿಯಲ್ಲಿ ಅಂದ್ಕೊಳ್ತಾರಲ್ಲ ಇವರು ಅಂತಂದ್ಬಿಟ್ರೆ, ಎಷ್ಟು ಚರ್ಚ್ಗಳಲ್ಲಿ ಇವತ್ತು ಈ ರೀತಿ ಕನ್ವರ್ಟ್ ಆಗ್ತಾ ಇರೋಂಥದ್ದು ಕೇವಲ ತುಂಡುಗಳು, ಮೇಜಿನಿಂದ ಬಿದ್ದಿರುವ ಚೂರುಗಳೆಂಬ ಅದ್ಭುತ ರೋಗ ಸೌಖ್ಯ, ಕಷ್ಟ ನಿವಾರಣೆಗಳು ಇದಕ್ಕೆ ಇಲ್ಲ. ಆಧ್ಯಾತ್ಮಕ್ಕೆ ಅಂತ ಬನ್ರಿ, ಸತ್ಯವನ್ನ ಹೇಳೋದಕ್ಕಂತ ಬನ್ರಿ, ಸತ್ಯದಲ್ಲಿ ನಡೆಯಕ್ಕೆ ಅಂತ ಬನ್ರಿ. ಅದು ಬಿಟ್ಟು ಇಲ್ಲಿ ನಾಯಿಗಳಂತೆ ಚೂರುಗಳಿಗೆ ಬಂದು ಕೊನೆಯಲ್ಲಿ ನಾಯಿಯಂತೆ ಜಗಳಗಳಿಗೆ ಬಂದು, ನಾಯಿಯಂತೆ ಕ್ರೂರಿಗಳಾಗಿ, ನಾಯಿಯಂತೆ ಸ್ವಾರ್ಥಿಗಳಾಗಿ, ನಾಯಿ ತರ ಸುಮಾರಿಗಳಾಗಿ ನಿದ್ದೆ ಮಾಡುವವರಾಗಿ, ವಾಕ್ಯಗಳನ್ನು ಧ್ಯಾನಿಸಿದವರಾಗಿ, ಆ ರೀತಿ ದೇವರ ರಾಜ್ಯದ ಹೊರಗಡೆ ಹಾಕಿಸ್ಕೊಳ್ಳೋದಕ್ಕೋಸ್ಕರವಾಗಿ ದಯವಿಟ್ಟು ನಾವು ಬರಬಾರದು. ಹಾಗಾದ್ರೆ ಇಲ್ಲಿ ಪಟ್ಟಿ ಮಾಡಬಹುದಾದ ನಾಯಿ ಕೆಟ್ಟ ಗುಣಗಳು ಯಾವುವು ಅಂತ ಒಂದು ಕಡೆಯಲ್ಲಿ ನಾವು ಲಿಸ್ಟ್ ಮಾಡಬೇಕಾಗ್ತದೆ. ಇನ್ನೊಂದು ಕಡೆಯಲ್ಲಿ ನಾಯಿಗಿಂತ ಕಡೆಯಾಗಿರುವ ಮಾನವನ ಗುಣಗಳೇನು ಅದನ್ನು ಪಟ್ಟಿ ಮಾಡಬೇಕಾಗ್ತದೆ. ಈ ಎರಡು ಗುಣಗಳನ್ನ ಪಟ್ಟಿ ಮಾಡಿ, ಈಗಾಗಲೇ ಓದಿದ ವಚನಗಳಲ್ಲೆಲ್ಲ ಇದೆ, ನೀವು ದಯವಿಟ್ಟು ಈ ವಚನಗಳನ್ನೆಲ್ಲ ಪುನಃ ಓದಿ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕವಾಗಿ ಶೇರ್ ಮಾಡ್ರಿ. ಅಲ್ಟಿಮೇಟ್ ಆಗಿ ಒಂದು ಗುರುತಿಟ್ಕೊಳ್ಳಿ, ಪ್ರಕಟಣೆ 22:14-15 ಈ ಗುಣಗಳಿರೋರು ಹೊರಗಿರ್ತಾರೆ, ನಮ್ಮಲ್ಲಿ ಇದೆಯಾ ಅಂತ ಪರೀಕ್ಷೆ ಮಾಡಿಕೊಂಡು, ನಾವಂತ ಗುಣಗಳಿಲ್ಲದೆ ನಮ್ಮನ್ನ ಶುದ್ಧ ಮಾಡ್ಕೊಳ್ಳೋಕ್ಕೆ ನಾವು ಪ್ರಮಾಣ ಮಾಡಿದ್ದೀವಿ. ಯಾರು ನೀರಿನ ಮುಖಾಂತರ ದೀಕ್ಷಾಸ್ನಾನದಲ್ಲಿ ಹೋಗುವಾಗ ದೇವರ ಹತ್ರ ಮಾತು ಕೊಟ್ಟು ಪ್ರಮಾಣ ಮಾಡಿ ಇದರಿಂದ ಹಿಂತಿರುಗಿದರೋ ಅವರು ಪುನಃ ಕಕ್ಕಿದ್ದನ್ನ ನೆಕ್ಕುವುದಕ್ಕೆ ನಾವು ಹೋಗದಂತೆ ಎಚ್ಚರಿಕೆಯಿಂದ ಇರಲಿಕ್ಕೆ ನಾವು ಪ್ರಯಾಸ ಪಡೋಣ. ಅಂತ ಕೃಪೆ ದೇವರು ನಮ್ಗೆ ಅನುಗ್ರಹಿಸಲಿ. ಯಾವ ರೀತಿ ನಮ್ಗೆ ಯೋಗನ ಹೇಳಿದ್ನೋ, ಪ್ರಾಣಿಗಳನ್ನೆಲ್ಲ ಕೇಳ್ರಿ, ಸಮುದ್ರದ ಮೀನುಗಳನ್ನು ಕೇಳ್ರಿ ಅಂತ, ಆ ಪ್ರಾಣಿಗಳ ಪಾಠಗಳನ್ನು ಕೂಡ ಒಂದೊಂದು ಪ್ರಾಣಿಗಳಲ್ಲೂ ದೇವರು ತನ್ನ ಯೋಜನೆ, ಗುಣಾತಿಶಯಗಳನ್ನು ಏನು ಇಟ್ಟಿದ್ದಾರೋ ಮುಂದಿನ ದಿನಗಳಲ್ಲಿ ನಾವು ಆ ಪಾಠಗಳದೇ ಒಂದು ಸಪ್ರೇಟ್ ಆಗಿ ಲಿಸ್ಟ್ ಮಾಡಿ ಪ್ಲೇ ಲಿಸ್ಟ್ ನಿಮಗೆ ಶೇರ್ ಮಾಡ್ತೀನಿ ನಾನು. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ, ಇತರರಿಗೆ ಶೇರ್ ಮಾಡ್ತಾ, ಈ ವಿಷಯಗಳ ಮುಖಾಂತರವಾಗಿ ಆತ್ಮಿಕವಾಗಿ ನಿಮ್ಮನ್ನು ನೀವು ಬೆಳೆಸ್ಕೊಳ್ತಾ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಾಠವನ್ನು ಮುಗಿಸ್ತೇನೆ. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೇಲೆ